ನಮಸ್ಕಾರ. ಇವತ್ತು ಆರಂಭವಾಗಿ 4 ದಿವಸ ನಡೀತಾ ಇರುವ ಈ ಪ್ರವಚನ ಮಾಲೆಯನ್ನು ನಮ್ಮ ಸಂಸ್ಥೆಯ ಹಿತೈಷಿಗಳಾದ ಶ್ರೀಮತಿ ಸುಮಾ ಅವರು ಪ್ರಾಯೋಜನೆ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಆಗಲಿ ಅಂತ ಹಾರೈಸ್ತೇನೆ. ಈ ಹಿಂದೆ ಹಲವು ಸಲ ನಾವು ನೋಡಿರೋ ಹಾಗೆ ವಚನ ಸಾಹಿತ್ಯ ಕರ್ನಾಟಕ ಸಂಸ್ಕೃತಿಯ ಒಂದು ವಿಶಿಷ್ಟ ಅಭಿವ್ಯಕ್ತಿ ಮಾತ್ರವಲ್ಲ, ಇಡೀ ವಿಶ್ವದ ಸಾಹಿತ್ಯದಲ್ಲಿಯೇ ಅದು ಅನುಪಮವಾದ್ದು ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಆಗೋದಿಲ್ಲ. ವಿಷಯ, ಶೈಲಿ ಎರಡರಲ್ಲಿಯೂ ವಚನಗಳು ಹೆಜ್ಜೆ ಹೆಜ್ಜೆಗೂ ಉಪನಿಷದ್ ವಾಕ್ಯಗಳ ಪ್ರತಿಛಾಯೆಯೇ ಆಗಿದೆ. ಉಪನಿಷತ್ತುಗಳ ಅಧಿಕ ಭಾಗ ಇರೋ ಹಾಗೆ ವಚನಗಳು ಕೂಡ ಕಾವ್ಯಮಯ ಗದ್ಯ ಶೈಲಿಯಲ್ಲಿ ಇವೆ. ಬಹುಶಃ ಈ ರಚನೆಯ ಸಂವಿಧಾನವೇ ವಚನಗಳ ಲೋಕಪ್ರಿಯತೆಗೆ ಒಂದು ಕಾರಣ ಕೂಡ ಆಗಿರಬೇಕು. ಮಾನವ ಮೇಧೆಯ ಅತ್ಯುನ್ನತ ದಾರ್ಶನಿಕ ಅನ್ವೇಷಕ ಪ್ರಕಾಶಗಳನ್ನು ಜನಸಾಮಾನ್ಯರ ಆಡುಭಾಷೆಯಲ್ಲಿ ನಿವೇಶಗೊಳಿಸಿರುವ ಈ ಪ್ರಸ್ಥಾನಕ್ಕೆ ಜಗತ್ತಿನ ವಾಂಗ್ಮಯದಲ್ಲಿ ಎಲ್ಲಿಯೂ ಹೋಲಿಕೆ ಸಿಗೋದಿಲ್ಲ. ಕೇವಲ 100 ವರ್ಷಗಳಲ್ಲಿ ವಚನಗಳು ಎಲ್ಲ ಕಡೆ ಜನಾದರಣೆ ಪಡ್ಕೊಂಡುವು ಅನ್ನೋದೇ ಅವುಗಳ ಸತ್ವವಂತಿಕೆಗೆ ಸಾಕ್ಷಿ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾವು ವಚನಗಳ ಉಕ್ತಿ ವೈಭವವನ್ನು ಪದೇ ಪದೇ ಅರ್ಥಗಾಂಭೀರ್ಯವನ್ನು ಕೂಡ ಕುರಿತು ಆಗಿಂದಾಗ ಅನುಸಂಧಾನ ಮಾಡ್ತಾ ಇರಬೇಕಾಗತ್ತೆ. ಇದೇ ವೇದಿಕೆಯಲ್ಲಿ ಆದರಣೀಯ ಡಾಕ್ಟರ್ ಗುರುರಾಜ ಕರ್ಜಗಿ ಅವರಿಂದ ಅಲ್ಲಮ ವಚನಗಳನ್ನು ಕುರಿತ ಮನೋಜ್ಞವಾದ ವ್ಯಾಖ್ಯಾನ ಮಾಲೆ ನಡೆದಿದ್ದು ನಿಮ್ಮೆಲ್ಲರ ನೆನಪಿನಲ್ಲಿ ಇದೆ. ಇವತ್ತು ಆರಂಭವಾಗಿ 4 ದಿವಸ ನಡೀತಾ ಇರುವ ಈ ಜ್ಞಾನ ಸತ್ರದಲ್ಲಿ ಅಕ್ಕಮಹಾದೇವಿಯ ವಚನಗಳ ಅವಲೋಕನವನ್ನು ಡಾಕ್ಟರ್ ಕರ್ಜಗಿಯವರು ಮಾಡೋರಿದ್ದಾರೆ. ಹಲವು ಸಾವಿರ ಸಂಖ್ಯೆಯಲ್ಲಿ ಲಭ್ಯ ಇರುವ ವಚನಗಳು, ಅದರಲ್ಲಿಯೂ ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ ಇವರ ವಚನಗಳಿಗೆ ಒಂದು ಸಮುನ್ನತ ಸ್ಥಾನ ಇದೆ. ಈ ಮೂವರ ವಚನಗಳ 10 ಹೇಳಿಕೆಗಳು ನಮ್ಮ ಹೊಸಗನ್ನಡ ನುಡಿಗಟ್ಟಿನ ಭಾಗಗಳೇ ಆಗೋಗಿವೆ. ಅವು ಗ್ರಾಮೀಣ ಅನಕ್ಷರಸ್ಥರ ನಾಲಿಗೆಯಲ್ಲಿಯೂ ಕೂಡ ನಡೆದಾಡುತ್ತವೆ. ಹೀಗೆ ನಮ್ಮ ಭಾಷೆಯ ವಿಕಾಸಕ್ಕೂ ಕೂಡ ವಚನಗಳಿಂದ ದೊಡ್ಡ ಕೊಡುಗೆ ಇದೆ. ಸ್ಥೂಲ ದೃಷ್ಟಿಯಿಂದ ನೋಡಿದರೆ ಬಸವಣ್ಣನವರು, ಅಲ್ಲಮಪ್ರಭು, ಅಕ್ಕಮಹಾದೇವಿ ಮೂವರದು ಒಂದೊಂದು ವಿಶಿಷ್ಟ ಧಾಟಿ ಅಂತ ಹೇಳಬಹುದು. ಬಸವಣ್ಣನವರಲ್ಲಿ ದಾರ್ಶನಿಕ ಜಿಜ್ಞಾಸೆಯ ಧ್ವನಿ ಪ್ರಧಾನವಾಗಿದ್ದರೆ, ಅಲ್ಲಮಪ್ರಭು ವಚನಗಳಲ್ಲಿ ಸಿದ್ಧಸ್ಥಿತಿಯ ಉದ್ಗಾರಗಳು ಪ್ರಾಮುಖ್ಯ ಪಡೆದಿವೆ. ಅಕ್ಕಮಹಾದೇವಿಯ ವಚನಗಳಲ್ಲಿ ಹೆಚ್ಚಿನವು ತುಂಬ ವೈಯಕ್ತಿಕ ಧಾಟಿಯವು ಅಂತ ಹೇಳಬಹುದು. ಅವು ಅಂತರ್ಮುಖಿಯಾದವು. ಸಾಧನೆಯ ಬೇರೆ ಬೇರೆ ಮಜಲುಗಳಲ್ಲಿ ಏರ್ಪಡುವ ಮನಸ್ಥಿತಿಯ ಒಂದು ವರ್ಣನೆ, ವಿಶ್ಲೇಷಣೆಗಳು ಅಕ್ಕಮಹಾದೇವಿ ವಚನಗಳನ್ನು ವಿಶಿಷ್ಟ ಅನಿಸಿವೆ. ಲೌಕಿಕ ನೆಲೆಯ ವಿಚಾರ ಆಚಾರಗಳ ಮಿತಿಯನ್ನು ಚಿತ್ರಿಸ್ತಾನೆ ಅನುಭವದ ಪ್ರಾಕಾರದಲ್ಲಿ ಆ ಮಿತಿಗಳ ಮೇಲೆ ವಿಜಯವನ್ನು ಸಾಧಿಸುವ ಈ ದೀರ್ಘ ಜಟಿಲ ಪ್ರಯಾಣದ ಚಿತ್ರಣವನ್ನು ಅಕ್ಕಮಹಾದೇವಿಯವರಲ್ಲಿ ನಾವು ಸ್ಫುಟವಾಗಿ ಕಾಣುತ್ತೇವೆ. ಈ ರೀತಿಯ ಈ ಅಂತರ್ಮಥನದ ಚಿತ್ರಣ ಅಕ್ಕಮಹಾದೇವಿಯರಲ್ಲಿ ಕಾಣುವಷ್ಟು ಚೇತೋಹಾರಿಯಾಗಿ ಬೇರೆ ಎಲ್ಲಿಯೂ ನಮಗೆ ಕಾಣೋದಿಲ್ಲ. ಹೀಗೆ ಕಾವ್ಯತ್ವ ಮತ್ತು ಸಾಧನಾ ಪಥದ ಅನುಕ್ರಮ ಚಿತ್ರಣ, ಈ ಎರಡೂ ಕಾರಣಗಳಿಂದ ಅಕ್ಕನವರ ವಚನಗಳು ತುಂಬ ಲೋಕಪ್ರಿಯ ಆಗಿವೆ.
ಆ ವಾಂಗ್ಮಯದ ಕೆಲವು ಹೊಳಹುಗಳನ್ನು ಡಾಕ್ಟರ್ ಗುರುರಾಜ ಕರಜಗಿ ಅವರು ಈ 4 ದಿವಸಗಳಲ್ಲಿ ಅವಲೋಕನ ಮಾಡೋರಿದ್ದಾರೆ. ತಮ್ಮ ಪ್ರವಚನವನ್ನು ಆರಂಭಿಸಬೇಕು ಅಂತ ಡಾಕ್ಟರ್ ಕರಜಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲ ಸಹೃದಯರಿಗೆ ನಮಸ್ಕಾರ. ನನ್ನ ಜೀವನಕ್ಕೆ ಗೋಖಲೆ ಸಂಸ್ಥೆಯಿಂದ ಎಷ್ಟು ಪ್ರಯೋಜನ ಆಗಿದೆ ಅಂತ ನೆನೆಸ್ಕೊಂಡಾಗ ತುಂಬ ಸಂತೋಷ ಆಗುತ್ತೆ. ಅದಕ್ಕೋಸ್ಕರ ಅದು ಸ್ವಲ್ಪ ಓದೋಕ್ಕೆ ಮನಸ್ಸು ಬಂತಲ್ಲ ಅಂತ. ಇದು ನನಗೆ ನನ್ನ ಹೆಂಡತಿ ಚೆನ್ನಾಗಿ ಹೇಳ್ತಿರ್ತಾಳೆ, ಇದು ಪರೀಕ್ಷೆ ಇದ್ದಂಗೆ ನಿಮಗೆ ಅಂತ. ನಾನು ಊರು ಸುತ್ತವನು, ಒಂದು ಕಡೆ ಒಂದು ದಿವಸ ಇರೋಲ್ಲ. ಇದಕ್ಕೋಸ್ಕರ ಒಂದು ವಾರ ಎಲ್ಲೂ ಹೋಗಲ್ಲ. ಅದಕ್ಕೆ ನಾನು ಹೆಂಡತಿ ಕೇಳ್ತಾರೆ, ಮುಂದಿನ ಭಾಷಣ ಯಾವಾಗ ಅಂತ. ಅಂದರೆ ಒಂದು ವಾರ ಊರಲ್ಲಿ ಗ್ಯಾರಂಟಿ ಇರ್ತೀನಿ ಅಂತ ಗ್ಯಾರಂಟಿ. ಅದು ಬಂದಾಗ ಓದಬೇಕಲ್ಲ. ಯಾಕಂದರೆ ಇಷ್ಟೊಂದು ಜನ ಪರೀಕ್ಷಕರ ಮುಂದೆ ಇದ್ದಾಗ, ಅದು ತಿಳುವಳಿಕೆ ಇದ್ದಂಥ ಪರೀಕ್ಷಕರಿದ್ದಾಗ ಪರೀಕ್ಷೆ ಕೊಡೋದು ಭಾಳ ಕಷ್ಟದ ಕೆಲಸ. ಮತ್ತು ನನಗೆ ಒಂದು ಸ್ವಭಾವ ಬಂದದ್ದು ಅಂದರೆ ನನಗೇ ಚೆನ್ನಾಗಿದೆ ಅನಿಸೋ ತನಕ ಹೇಳೋಕ್ಕೆ ಮನಸ್ಸೇ ಬರಲ್ಲ. ಎಷ್ಟೋ ಸಲ ಹೇಳ್ಕೊತೀನಿ, ಈ ಸಲ ಮಾಡೋದು ಬೇಡ ಅನಿಸುತ್ತೆ, ಇನ್ನೂ ಸರಿ ಆಗಲಿಲ್ಲ ಅಂತ ಅನಿಸುತ್ತೆ. ಆದರೆ ಹಿಂದಿನ ದಿವಸ ಪರೀಕ್ಷೆ ಹುಡುಗರು ಓದ್ತಾರಲ್ಲ, ನಮ್ಮಂಥ ಹುಡುಗರು ಪರೀಕ್ಷೆ ಹಿಂದಿನ ದಿವಸನೇ ಓದಿ ಪಾಸ್ ಆಗುವಂಥವ್ರು, ಹಿಂದಿನ ದಿವಸನೇ ಕೂತು ಓದಿ ಅದೊಂದು ಹುಚ್ಚು ಹಿಡಿದು ಬಿಡುತ್ತೆ. ಹೇಗಿರುತ್ತೆ ಅಂದರೆ ಅದು ಹೇಳೋದು ಹೊರತು ಮನಸ್ಸಿಗೆ ಸಮಾಧಾನ ಆಗಲ್ಲ, ಅದು ತುಂಬ್ಕೊಂಡ್ಬಿಡುತ್ತೆ ಅನಿಸುತ್ತೆ. ಅದು ಹಂಗೆ ಆಗೋ ತನಕನೂ ಸರಿ ಅಲ್ವೇನೋ. ನನಗೆ ಒಂದು ಕಡೆ ಬರೆದಿದ್ದೆ ನಾನು, ಒಂದು ಸಾಹಿತ್ಯ ಸೃಷ್ಟಿ ಜೀವ ಸೃಷ್ಟಿಯ ಹಾಗೇ ಅದು. ಒಂದು ಹುಟ್ಟುವಂಥ ಮಗು ತಾಯಿಯ ಎಲ್ಲವನ್ನು ಹೀರ್ಕೊಂಡು ಬೆಳೀತದೆ. ಅವಳ ಸರ್ವ ಅಪೇಕ್ಷೆಯನ್ನು ಮಾಡಿ ಮಗು ಬೆಳೆದಾಗ ಅದು ದೊಡ್ಡದಾಗಿ ಬೆಳೀತದೆ. ಹಾಗೆ ಒಬ್ಬ ಸಾಹಿತ್ಯಕಾರ ಒಂದು ಕೃತಿಯನ್ನು ಮಾಡಿದಾಗ ಅವನ ಸರ್ವಸ್ವವನ್ನು ಹೀರ್ಕೊಂಡು ಬಂದರೆ ಮಾತ್ರ ಅದೊಂದು ಒಳ್ಳೆಯ ಕೃತಿ ಆಗೋಕ್ಕೆ ಸಾಧ್ಯ, ಇಲ್ಲದೆ ಹೋದರೆ ಒಳ್ಳೆಯ ಕೃತಿ ಆಗೋದಿಲ್ಲ ಅಂತ. ಹಾಗೆ ಹೇಳಿದಾಗ ನನಗೆ ಅಕ್ಕ ಮಹಾದೇವಿ ಬಗ್ಗೆ ಮೊದಲಿಂದನೂ ತುಂಬ ಹುಚ್ಚಿಗೆ ಕಾರಣ ಪ್ರೊಫೆಸರ್ ತಿಪ್ಪೇರುದ್ರಸ್ವಾಮಿಯವರು. ಅವ್ರದ್ದೊಂದು ಪುಸ್ತಕ ಇತ್ತು, ನಮಗೆ ಟೆಕ್ಸ್ಟ್ ಬುಕ್ ಆಗಿತ್ತು, ತಾವೆಲ್ಲ ಭಾಳ ಜನ ಓದಿರ್ಬೋದು. ಕದಳಿಯ ಕರ್ಪೂರ ಅಂತ ಒಂದು ಪುಸ್ತಕ ಇತ್ತು. ಅದು ಎಷ್ಟು ಚೆನ್ನಾಗಿತ್ತು ಪುಸ್ತಕ ಅಂದರೆ, ನನಗೆ ಅದು ಆ ಕಥೆ ಹಂದರದ ಮೇಲೆ ಕಟ್ಟಿದಂಥ ಕಥೆ, ಕಾದಂಬರಿ ಅದು. ಅಕ್ಕನ ಜೀವನ ಚರಿತ್ರೆ ಬಗ್ಗೆ ಸ್ಪಷ್ಟವಾಗಿ ಖಚಿತ ಮಾತು ಕೆಲವು ಸಿಗೋಲ್ಲ. ಶಿವನ ಸಂಪಾದನೆಯಿಂದ ಬರ್ತೀನಿ, ಬೆಳೀತಾರೆ, ಡಿಸ್ಕಸ್ ಮಾಡ್ತೀನಿ ಅದನ್ನು ಎಷ್ಟು ಚೆಂದಾಗಿ ಕಣ್ಣು ಮುಂದೆ ಬರೆದಿಟ್ಟಿದ್ದಾರೆ ಅಂತಂದರೆ ನೀವು ನಂಬಲಿಕ್ಕಿಲ್ಲ. ನನಗೆ ಆ ಕಾದಂಬರಿ ಟೆಕ್ಸ್ಟ್ ಆಗಿತ್ತು, ಮೊದಲೇ ದಿವಸ ಓದೋಕ್ಕೆ ಶುರು ಮಾಡಿದಾಗ ಮೊದಲೇ ದಿವಸನೇ ಮುಗಿದು ಹೋಯ್ತು ಪುಸ್ತಕ. ಓದಿದ ಮೇಲೆ ಅವರು ಕಟ್ಟಿದಂಥ ಆ ಕದಳಿ ವನದ ಚಿತ್ರ ನನ್ನ ತಲೆಯಲ್ಲಿ ಹ್ಯಾಕೆ ಕೂತಿತ್ತು ಅಂದರೆ, ನಾನು ಶ್ರೀಶೈಲಕ್ಕೆ ಹೋಗಬೇಕು, ಕದಳಿ ವನಕ್ಕೆ ಹೋಗಬೇಕು, ಈ ಥರದ ಹುಚ್ಚತ್ತುವಂಥದ್ದು. ಒಬ್ಬ ಸಮರ್ಥ ಲೇಖಕ ಏನು ಮಾಡಬಹುದು ಅಂದರೆ, ಒಬ್ಬ ಓದುಗನ ಮನಸ್ಸಲ್ಲಿ ಕಿಚ್ಚೆಬ್ಬಿಸ್ಬಿಡ್ತಾನೆ. ಅದು ಪೂರ್ತಿ ತಿಳ್ಕೊಳ್ಳೋ ತನಕ ಬಿಡೋಕ್ಕೆ ಮನಸ್ಸೇ ಬರಲ್ಲ, ಆ ಥರದ ಸೃಷ್ಟಿ ಅದು. ಅದನ್ನು ಓದಿದಾಗಿನಿಂದ ಅಕ್ಕ ಮಹಾದೇವಿ ಬಗ್ಗೆ ಹುಚ್ಚಿ ಶುರುವಾಯಿತು. ಆಗ 1-2 ಸಲ ಯಾವುದೋ ಸಂದರ್ಭದಲ್ಲಿ ನಾನು ನೆನಪಿದೆ, ಶಂಕರ ಮೊಕಾಶಿ ಪುಣೇಕರ್ ಅವರು ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅವ್ರು ಮಾತಾಡಿದ ಮೇಲೆ ಬೇಂದ್ರೆಯವರು ಅಧ್ಯಕ್ಷತೆ ವಹಿಸಿದರು. ನನಗೊಂದು ಆಯಾಮ ಕೊಟ್ಟರವರು, ಅದು ಅದ್ಭುತ ಆಯಾಮ ಅನಿಸ್ಬಿಡ್ತು ನನಗೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅತ್ಯಂತ ಪ್ರಚಲಿತವಾದಂಥ ಒಂದು ಅಕ್ಕನ ವಚನ ಅದು. ಅದನ್ನು ಹೇಳಿದಾಗ ಅನ್ನಿಸ್ತು, ಅಯ್ಯೋ ಕರ್ಮ, ಈ ಥರ ಅರ್ಥ ಇರೋಕ್ಕೆ ಸಾಧ್ಯ ಇದೆಯಾ? ಆಗ ಅನ್ನಿಸ್ತು, ನಾವು ಎಲ್ಲೂ ಅಕ್ಕನನ್ನು ದೂರ ನಿಂತು ನೋಡ್ತಾ ಇದ್ದೀವಿ, ಹತ್ತಿರ ಹೋಗಿ ನೋಡಿದ್ರೆ ಆಕೆ ಗಾತ್ರ ಶಕ್ತಿ ಅರ್ಥ ಆದೀತು ಅನಿಸ್ಬಿಡ್ತು. ಅಂದರೆ ಒಂದು ಭಾಳ ಮುಖ್ಯವಾದ ಮಾತು, ಸಾಮಾನ್ಯ ಓದುಗನಿಗೆ ಸಾಮಾನ್ಯ ವಚನವಾಗಿ ಕಂಡರೆ ಒಬ್ಬ ಆಳವಾಗಿ ಚಿಂತನೆ ಮಾಡೋನಿಗೆ ಅದೊಂದು ಮಹದ ಪರ್ವತ ಆಗಿಬಿಡುತ್ತೆ. ಅದೇ ಕ್ಲಾಸಿಕ್ ಅನ್ನೋದು ಸ್ಪೆಷಲ್. ಅದು ಯಾವುದು ದೊಡ್ಡ ಕ್ಲಾಸಿಕ್ ಅಂದರೆ, ಒಂದೇ ಒಂದು ಅರ್ಥ ಬರೋದಿದ್ದರೆ ಅದು ಟೆಕ್ಸ್ಟ್ ಬುಕ್ ಆಗುತ್ತೆ. 10 ಅರ್ಥಗಳನ್ನು ಹೊಮ್ಮಿಸುವ, ಏಕಕಾಲಕ್ಕೆ 10 ಅರ್ಥ ಹೊಮ್ಮಿಸುವಂಥ ಶಕ್ತಿ ಇರುತ್ತಲ್ಲ, ಅದು ಒಂದು ಅದ್ಭುತ ವಚನ ಆಗುವಂಥದ್ದು. ಅಕ್ಕ ಮಹಾದೇವಿಗೆ ಸಾಧಿಸಿತ್ತು ಸುಮಾರು 850 ವರ್ಷಗಳ ಹಿಂದೆ. ನೆನೆಸ್ಕೊಂಡಾಗ ಅದ್ಭುತ ಅನಿಸುತ್ತೆ. ಇವತ್ತು ನಾನು ಹಾಕ್ಕೊಂಡು ಗುರುತಿನ ಪ್ರಕಾರ ಸ್ವಲ್ಪ ಅಕ್ಕ ಮಹಾದೇವಿ ಬರೋದಕ್ಕಿಂತ ಹಿಂದಿನ ವಾತಾವರಣವನ್ನು ಗಮನಿಸಬೇಕು. ಯಾವಾಗಲೂ ಒಂದು ದೊಡ್ಡ ಟವರ್ ನೋಡಬೇಕಾದ್ರೆ, 500 ಅಡಿ 600 ಟವರ್ ನೋಡಬೇಕಾದ್ರೆ ಫೌಂಡೇಶನ್ ಹೇಗಿದೆ ಅಂತ ನೋಡಬೇಕಾಗತ್ತೆ. ಯಾವ ತತ್ವದ ಮೇಲೆ ಇದೆಲ್ಲ ಚಿಂತನೆ ಬಂತು? 12ನೇ ಶತಮಾನ ಒಂದು ಅದ್ಭುತವಾದ ಶತಮಾನ ಭಾರತದ ದೃಷ್ಟಿಯಿಂದ, ಪ್ರಪಂಚದ ದೃಷ್ಟಿಯಿಂದನೂ ಹೌದು. ಅಸಮಾನತೆಗಳನ್ನು ಕಂಡು ಸಹಿಸಿಕೊಂಡಂಥ ಸಮಾಜ ಅಸಮಾನತೆಯನ್ನು ಕಿತ್ತಿ ಹಾಕಬೇಕು ಅಂತ ಒಂದು ಚಳವಳಿ ರೂಪದಲ್ಲಿ, ಆಂದೋಲನ ರೂಪದಲ್ಲಿ ಬಂತಲ್ಲ ವೀರಶೈವ ಚಳವಳಿ,
ಅದ್ಭುತವಾದಂಥ ಕಾಣಿಕೆ ಸಮಾಜಕ್ಕೆ ಕೊಟ್ಟಂಥದ್ದು. ಅದು ಹೇಗೆ ಬಂತು, ಯಾಕೆ ಶುರು ಆಯಿತು ಅನ್ನೋದನ್ನು ಸ್ವಲ್ಪ ಗಮನಿಸೋಣ ಇವತ್ತು. ಅಕ್ಕ ಮಹಾದೇವಿ ಸ್ವಲ್ಪ ನಿಧಾನವಾಗಿ ಬಂದರೂ ಅಡ್ಡಿ ಇಲ್ಲ, ಗಟ್ಟಿಯಾಗಿ ಬರಲಿ ಅಂತ ನನ್ನ ಆಸೆ. ನನಗೆ ಅನಿಸೋ ಮಟ್ಟಿಗೆ ಜೀವನದ ಕೆಲವು ಮೂಲಭೂತ ಸಮಸ್ಯೆಗಳೇ ಎಲ್ಲ ಮತಧರ್ಮಗಳ ಹುಟ್ಟುಗಳಿಗೆ ಕಾರಣಕ್ಕೆ. ಸಮಸ್ಯೆಗಳ ಪರಿಹಾರಕ್ಕಾಗಿ ಮತಧರ್ಮಗಳು ಹುಟ್ಕೊಳ್ತು. ಮನುಷ್ಯ ಚಿಂತೆ ಮಾಡಿದ, ಕಾಡು ಮನುಷ್ಯ ಆಗಿರ್ಬೋದು, ಈಗಿನ ಆಧುನಿಕ ಮನುಷ್ಯ ಆಗಿರ್ಬೋದು, ಎಷ್ಟೋ ಸಲ ಚಿಂತೆ ಬರುತ್ತೆ, ಏನು ಪ್ರಪಂಚ ಇದು, ಯಾಕೆ ಸೃಷ್ಟಿ ಆಯಿತು, ಯಾಕೆ ಬೇಕಾಗಿತ್ತು ಭಗವಂತನಿಗಿದು. ನೋಡಿ, ಪ್ರಪಂಚ ಸೃಷ್ಟಿ ಆಯಿತು ಅಂತ ಒಪ್ಕೋತೀವಿ, ಹಾಗಾದರೆ ಪ್ರಶ್ನೆ ಹೇಗಾಯಿತು, ಯಾಕಾಯಿತು, ಯಾರು ಮಾಡಿದರು ಇದನ್ನು ಅನ್ನುವಂಥ ಪ್ರಶ್ನೆ ಯಾವುದೇ ಪ್ರಜ್ಞಾವಂತ ಸಮಾಜದ ಮನುಷ್ಯನಿಗೆ ಕಾಡುತ್ತೆ. ನಾವು ಅನ್ಸಲ್ವ, ಡಿ ವಿ ಜಿ ಭಾಳ ಚೆನ್ನಾಗಿ ಕೇಳಿದ್ದಾರೆ, ಏನು ಜೀವನದ ಅರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದಿಲ್ಲಿರ್ಪುದೇನಾನು ಉಂಟೆ ಅದೇನೋ ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಅಂತ ಕೇಳುವಂಥದ್ದು. ಯಾಕೆ ಬಂತು ಸೃಷ್ಟಿ ಇದು ಅಂತ. ಇದಾದ ಮೇಲೆ ಹಲವಾರು ಪ್ರಶ್ನೆಗಳು ಬಂದಾಗ ಅವ್ರು ನೋಡುವಂಥ ದೃಷ್ಟಿಕೋನದ ಮೇಲೆ ಬೇರೆ ಬೇರೆ ಮತಧರ್ಮಗಳು ಬಂದು ಆಗಿರೋದು ಒಂದೇ, ಸೃಷ್ಟಿ ಆಗಿದೆ. ಸೃಷ್ಟಿ ಯಾಕಾಯಿತು, ಅದರ ಹಿಂದೆ ಯಾರಿದ್ದಾರೆ ಅಂತ ನೂರಾರು ಚಿಂತನೆಗಳು ಬಂದು ನೂರಾರು ಮತಧರ್ಮಗಳು ಬರೋದಕ್ಕೆ ಕಾರಣ ಆಯಿತು. ಈ ಚಿಂತನೆ ಮಾಡುವಾಗ, ತಾತ್ವಿಕ ಚಿಂತನೆ ಮಾಡುವಾಗ, ಧರ್ಮದ ಚಿಂತನೆ ಮಾಡುವಾಗ ಎರಡು ಬರುತ್ತೆ ನಮಗೆ. ಒಂದು ತತ್ವ, ಅದು ಯಾಕಾಯಿತು ಅಂತ ಚಿಂತನೆ. ಆ ತತ್ವ ಆಳವಾಗಿ ಚಿಂತನೆ ಮಾಡಿದ ಹಾಗೆ ಒಂದು ದರ್ಶನ ಹೊಳಿತದೆ ಅಂತ ಹೇಳ್ತಾರೆ. ತತ್ವ ಚಿಂತನೆಯಿಂದ ದರ್ಶನ ಬರ್ತದೆ. ಆ ದರ್ಶನವನ್ನು ಅನುಭವವನ್ನಾಗಿ ಮಾಡ್ಕೊಳ್ಳೋದು ಕೆಲವು ಪ್ರಯೋಗಗಳು ಮಾಡೋಕ್ಕೆ ಶುರು ಮಾಡ್ತೀವಿ. ಅದನ್ನು ಅನುಭವ ಅಂತ ಕರೆದ್ರು. ಎರಡು ಭಾಗ, ನಮ್ಮ ತತ್ವಗಳ ಜಿಜ್ಞಾಸೆಯೊಳಗೆ ಎರಡು ಭಾಗ ಇರುವಂಥದ್ದು. ಒಂದು ದರ್ಶನ, ಇನ್ನೊಂದು ಅನುಭವ. ದರ್ಶನ ಕೆಲವ್ರಿಗೆ ಆಗತ್ತೆ, ಯಾಕಾಯಿತು ಅಂತ. ಆ ದರ್ಶನವನ್ನು ನನ್ನದಾಗಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನು ಮಾಡ್ತೇನಲ್ಲ, ಅದು ಅನುಭವಗಳು. ಇನ್ನೊಂದು ಹೇಳ್ತೀನಿ, ದರ್ಶನ ಎಷ್ಟು ಎತ್ತರಕ್ಕೆ ಹೋಗುತ್ತೋ, ಎಷ್ಟು ಉನ್ನತವಾಗತ್ತೋ, ನಮ್ಮ ಅನುಭವಗಳು ಅಷ್ಟೇ ಶ್ರೇಷ್ಠವಾಗ್ತಾ ಹೋಗ್ತದೆ. ಕೆಲವು ಸಣ್ಣ ಅನುಭವ, ದೇವಿ ಇದ್ದಾಳೆ, ತೃಪ್ತಿ ಮಾಡ್ಬೇಕಾದ್ರೆ ಕೋಳಿ ಬಲೆ ಕೊಡಬೇಕು ಅನಿಸ್ತು. ದರ್ಶನ ಏನು, ತಾಯಿಯನ್ನು ಶಾಂತಿ ಮಾಡಬೇಕು, ಶಾಂತ ಮಾಡ್ಬೇಕಾದ್ರೆ ಕೋಳಿ ಬಲೆ ಕೊಡಬೇಕು. ಇದು ಅಲ್ಲಿಗೆ ನಿಂತ್ಕೊಳ್ತು. ಆದರೆ ಕೆಲವನು ಹೇಳ್ತಾನೆ, ಕೋಳಿ ಬೇಡುವಂಥ ತಾಯಿ ಯಾರು? ತಾಯಿ ಬೇಡೋದು ನನ್ನ ಜೀವನದನ್ನು ಕೇಳ್ತಾಳೆ ಹೊರತಾಗಿ, ಸರ್ವಾರ್ಪಣ ಭಾವವನ್ನು ಕೇಳ್ತಾಳೆ ಹೊರತಾಗಿ ಕೋಳಿ ಕುರಿ ಅಲ್ಲ ಅಂದಾಗ ದರ್ಶನ ಉನ್ನತಿಗೆ ಹೋದಾಗ ಈ ಬಲಿಪಶ ವಧೆ ನಿಂತು ಹೋಗುತ್ತೆ, ಅನುಭವಗಳು ವಿಶೇಷವಾಗ್ತಾ ಹೋಗ್ತದೆ. ಹಾಗೆ ದರ್ಶನ ಉನ್ನತಕ್ಕೆ ಹೋದ ಹಾಗೆ ನಮ್ಮ ಅನುಭವಗಳು ಕೂಡ ಶ್ರೇಷ್ಠ ಮಟ್ಟದ್ದಾಗ್ತಾ ಹೋಗ್ತದೆ. ಇದನ್ನು ನೋಡುವಾಗ, ಈ ಶಿವಶರಣರ ಸಾಧನೆಯನ್ನು ನೋಡಿದಾಗ, ಅನುಭವ ಆಗೋದನ್ನು ಕಂಡಾಗ ಆ ವೀರಶೈವ ತತ್ವ ದರ್ಶನ ಸ್ವಲ್ಪ ಸ್ಥೂಲವಾಗಿ ನೋಡಬೇಕಾಗ್ತದೆ. ನಾವು ಈ ಸೃಷ್ಟಿಯ ವೈಚಿತ್ರ್ಯವನ್ನು ಕಂಡಾಗ, ಅದನ್ನು ನೋಡಿದಂಥ ವೈರುಧ್ಯವನ್ನು ಕಂಡಾಗ, ಅದ್ಭುತ ಶಕ್ತಿಯನ್ನು ಕಂಡಾಗ ಎಲ್ಲೆಲ್ಲಿಯೂ ವ್ಯಾಪ್ತವಾದಂಥ ಒಂದು ನಿಯಮ ಜೀವನದಲ್ಲಿ ಕಾಣಿಸುತ್ತೆ. ಎಲ್ಲ ಕಡೆಗೂ ಹಸಿರು ಬರ್ತದೆ, ಎಲ್ಲ ಕಡೆಗೂ ಮಳೆ ಆಗ್ತದೆ, ಎಲ್ಲ ಕಡೆಗೂ ಬಿಸಿಲು ಬರ್ತದೆ, ಹಸಿರು ಉದುರುತ್ತದೆ, ಮತ್ತು ಹಸಿರು ಸೃಷ್ಟಿ ಆಗ್ತದೆ. ನಮ್ಮ ಭಾರತಕ್ಕೊಂದಲ್ಲ, ಪ್ರಪಂಚದಲ್ಲಿ ಎಲ್ಲ ಕಡೆಗೂ ಒಂದೇ ರೀತಿಯಾದ ಬದಲಾವಣೆಗಳಾಗ್ತದೆ. ಹಾಗಾದರೆ ಯಾವುದೋ ಒಂದು ಸೂತ್ರ ಹಿಡಿದಿಟ್ಟಿರಬೇಕಲ್ಲ ಅದನ್ನೆಲ್ಲ ಅಂತ ಅನಿಸೋದು ಸುಲಭ. ಇದು ಯಾಕಾಯಿತು, ಹೇಗಾಯಿತು ಅಂತ ಹುಡುಕೋ ಅಂಥವನು ವಿಜ್ಞಾನಿ ಆದ. ಆದರೆ ಇದು ಆಗತಿರೋದ್ರ ಹಿಂದೆ ಒಂದು ಶಕ್ತಿ ಇರಬೇಕಲ್ವಾ, ಅದು ಯಾರು ಮಾಡಿದ್ದು ಅಂತ ಹುಡುಕೋಕೆ ಹೋದವನು ತತ್ವಜ್ಞಾನಿ ಆದ. ಆ ತತ್ವಜ್ಞಾನಿ ಮೂಲ ಪ್ರಶ್ನೆ ಅದು, ಇದೆಲ್ಲ ಆಗ್ತಾ ಇದೆಯಲ್ಲ, ಇದರ ಹಿಂದೆ ಒಂದು ಶಕ್ತಿ ಇರಬೇಕು. ಇದು ಭಾಳ ಮುಖ್ಯವಾದ ಮಾತನ್ನು ನಾನು ಹೇಳಬೇಕು. ಇಂಥ ಕಲ್ಪನೆಯನ್ನು ಮೂಲ ಶಕ್ತಿ ಇದ್ದಿರಬೇಕು ಅನ್ನೋದನ್ನು ವಿಜ್ಞಾನ ಕೂಡ ಅಲ್ಲಗಳೆಯೋದಿಲ್ಲ. ಭಾಳ ಚಂದ ಹೇಳ್ತಾರೆ, ಒಂದು ಹೂವಿನ ಯಾರಿಗಾದರೂ ಕೊಟ್ಟರೆ, ವಿಜ್ಞಾನಿಗೆ ಕೊಟ್ಟರೆ, ಒಬ್ಬ ಬಾಟನಿ ವಿದ್ಯಾರ್ಥಿಗೆ ಕೊಟ್ಟರೆ ಅದನ್ನು ಬಿಚ್ಚುತ್ತಾನೋ, ಪಕಳೆ ಕ್ಯಾಲಿಕ್ಸ್, ಕೊರೋಲಾ, ಆ್ಯಂಡ್ರೋಸಿಯಮ್, ಗೈನೋಸಿಯಮ್ ಅಂತೆಲ್ಲ ಬಿಚ್ಚಿ ಇಡ್ತಾನೆ, ಇದು ಹೀಗಿದೆ ಅಂತ ಹೇಳ್ತಾನೆ. ಆದರೆ ಅದರ ಹಿಂದಿರುವಂಥ ತತ್ವಜ್ಞಾನಿ ಏನು ಮಾಡ್ತಾನೆ ಅಂದರೆ, ಹೂವಿನ ಪಕಳೆಗಳನ್ನು, ಒಳಗಿನ ಮೇಲಿನ ಕವಚವನ್ನು ನೋಡೋದಿಲ್ಲ, ಅಲ್ಲಿಂದ ಸುವಾಸನೆ ಎಲ್ಲಿಂದ ಬಂತು ಅಂತ ನೋಡ್ತಾನೆ. ಯಾರು ಹಾಕಿದ್ರು ಸುವಾಸನೆ? ಇದನ್ನು ಎಷ್ಟು ಚೆನ್ನಾಗಿದೆ ಬೇಂದ್ರೆಯವ್ರು ಹೇಳೋದು ಅದನ್ನು. ಅಲ್ಲಿ ಗಿಡಗಂಟೆಗಳ ಕೊರಳೊಳಗಿಂದ ನೋಡಿ, ಗಿಡಗಂಟೆಗಳೇ ಕೊರಳುಗಳು ಅನಿಸ್ಬಿಡುತ್ತೆ ತತ್ವಜ್ಞಾನಿಗೆ. ಆದರೆ ಬಾಟ್ನಿಯವನಿಗೆ ಅದೇನು ಬರೀ ಸ್ಟೆಮ್ ಅದು. ಅದಕ್ಕೆ ಇಂಟೆಲೆಕ್ಟ್ ಆ್ಯಂಡ್ ಇಂಟೆಲಿಜೆನ್ಸ್ ಡಿಫರೆನ್ಸೇ ಅದು. ಇಂಟೆಲೆಕ್ಟ್ ಡಿವೈಡ್ಸ್, ಇಂಟೆಲಿಜೆನ್ಸ್ ಜಾಯಿನ್ಸ್. ಬಹಳ ಮುಖ್ಯವಾಗಿರೋದು ಸಮಗ್ರವಾಗಿ ನೋಡುವಂಥದ್ದು ಬುದ್ಧಿಮತ್ತೆ. ಆದರೆ ಪ್ರತಿಯೊಂದನ್ನು ವಿಭಜಿಸಿ ನೋಡುವಂಥದ್ದು ಈ ಇಂಟೆಲೆಕ್ಟ್ ಅನ್ನುವಂಥದ್ದು. ಇಲ್ಲಿ
ಅದರ ವಾಸನೆ ಎಲ್ಲಿಂದ ಬಂತು ಅಂತ ಗಮನಿಸಬೇಕು. ಒಂದು ಹೂವಿದೆ, ಗುಲಾಬಿ ಹೂವಿದೆ, ಅದ ಮೇಲೆ ಎಷ್ಟು ಸುಂದರವಾದ ಗುಲಾಬಿ, ಎಷ್ಟು ಮೃದುವಾಗಿದೆ, ಅದ್ರ ವಾಸನೆ ಎಷ್ಟು ಚೆನ್ನಾಗಿದೆ, ಆದರೆ ಅದ್ರ ಕೆಳಗೆ ಇರುವಂಥ ಮುಳ್ಳು ಚೂಪಾಗಿದೆ, ಕೈಗೆ ಚುಚ್ಚುತ್ತೆ. ಈ ವಾಸನೆ ಮುಳ್ಳಿಗೆ ಯಾಕೆ ಬರಲಿಲ್ಲ, ಇಲ್ಲಿ ಮಾತ್ರ ಯಾಕೆ ಬಂತು? ಗಮನಿಸ್ಬೇಕು ನೀವು. ಎಲೆ ಇದೆ, ಎಲೆಗೆ ವಾಸನೆ ಇಲ್ಲ, ಆ ದಂಟಿಗೆ ವಾಸನೆ ಇಲ್ಲ, ಮುಳ್ಳಿಗೆ ವಾಸನೆ ಇಲ್ಲ, ಹೂವಿಗೆ ಮಾತ್ರ ಬಂತು, ಅಲ್ಲಿ ಮಾತ್ರ ಯಾಕಿಟ್ರು? ಅದಕ್ಕೆ ಉತ್ತರ ಕೊಡೋದು ಕಷ್ಟ. ಅದಕ್ಕೇನು ಹೇಳ್ಬೋದು? ಹಾಗಿಲ್ಲ ಅಂತ ವಿಜ್ಞಾನ ಹೇಳ್ಬೋದು. ನೋಡಿ, ಮುಳ್ಳಲ್ಲಿ ವಾಸನೆ ಇಲ್ಲ, ದಂಟಿನಲ್ಲಿ ವಾಸನೆ ಇಲ್ಲ, ಹೂವಿನಲ್ಲಿ ಮಾತ್ರ ಇರುವಂಥದ್ದು ಅನ್ನೋದನ್ನು ವಿಜ್ಞಾನ ಹೇಳುತ್ತೆ. ಅಲ್ಲಿ ಯಾಕೆ ಬರಲಿಲ್ಲ, ಇಲ್ಲಿ ಯಾಕೆ ಬಂತು ಅನ್ನೋದಕ್ಕೆ ವಿಜ್ಞಾನ ಉತ್ತರ ಕೊಡಲ್ಲ. ಬಹಳ ಮುಖ್ಯವಾದದ್ದು ಇದು. ಹೇಗೆ, ಇದು ಯಾಕಾಗಿ, ಇದರಿಂದ ಶಕ್ತಿ ಏನಿದೆ ಅನ್ನುವಂಥದ್ದು ಒಂದು ಸುಂದರ ಉದಾಹರಣೆ ಹೇಳ್ತೀನಿ ನಾನು. ಒಂದು ಹನಿ ಹಾಲನ್ನು ತಯಾರು ಮಾಡೋಕ್ಕಾಗಿಲ್ಲ ಇದುವರೆಗೂ ನಮ್ಮಲ್ಲಿ ವೈಜ್ಞಾನಿಕವಾಗಿ. ಆ ಹಸು ರಸ್ತೆ ಪಕ್ಕದಲ್ಲಿ ಕಸ ತಿಂದ್ಕೊಂಡು, ಗೋಡೆ ಗಣಿಸಿದ ಪೋಸ್ಟರ್ ತಿಂದ್ಕೊಂಡು, ಒಣಗಿದ ಹುಲ್ಲು ತಿಂದ್ಕೊಂಡು, ಕೊಳೆತ ತರಕಾರಿ ತಿಂದ್ಕೊಂಬಂದು ಹಾಲು ಕೊಡುತ್ತೆ. ಅದರ ದೈಹಿಕ ರಚನೆಯೊಳಗೆ ಆ ಪದಾರ್ಥವನ್ನೆಲ್ಲ ಅರಗಿಸಿಕೊಂಡು ಅಮೃತ ಸದೃಶವಾದಂಥ ಹಾಲನ್ನು ಮಾಡುವಂಥ ಶಕ್ತಿ ಇದೆ. ನಮ್ಮ ಲ್ಯಾಬ್ರಾಟ್ರಿಯಲ್ಲಿ ಮಾಡೋಕ್ಕಾಗ್ತಾಯಿಲ್ಲ. ಒಂದು ಹನಿ ಹಾಲನ್ನು ತಯಾರು ಮಾಡೋಕ್ಕಾಗ್ತಾಯಿಲ್ಲ. ಒಂದು ಹನಿ ರಕ್ತ ಮಾಡೋಕ್ಕಾಗಿಲ್ಲ ಇದುವರೆಗೂ. ನಮ್ಮ ದೇಹ ಏನೂ ಗೊತ್ತಿಲ್ಲದ ಹಾಗೆ ಅನಾಯಾಸವಾಗಿ, ಅಪ್ರಯತ್ನವಾಗಿ ನಮ್ಗೆ ಗೊತ್ತಿಲ್ಲದ ರಕ್ತ ಮಾಡಿಡ್ತದೆ ಅಲ್ವಾ? ಒಂದು ಹನಿ ರಕ್ತ ಮಾಡಿ ಲ್ಯಾಬ್ರಾಟ್ರಿಯಲ್ಲಿ ನಾವು ತಿಂದಂಥ ಊಟ ಏನಿದೆಯೋ, ಅನ್ನ, ಸಾರು, ಸಾಂಬಾರು, ರಸಮ್ ಏನೇನಿದೆಯೋ ಅದು ಎಲ್ಲವನ್ನು ಒಂದು ಬಾಟ್ಲಲ್ಲಿ ಹಾಕಿ ಒಂದು ಹನಿ ರಕ್ತ ಮಾಡಿ ನೋಡೋಣ. ಆಗ ನಮ್ಮ ವಿಜ್ಞಾನ ಹೇಳುತ್ತೆ ಹಿಂಗೆ ಬರೋಲ್ಲ, ಅದು ಹೆಂಗೆ ಆಗ್ತದೆ ಅದು ಗೊತ್ತಿಲ್ಲ ನಮಗೆ. ಅದು ಆಗತ್ತೆ ಮಾತ್ರ. ವಿಜ್ಞಾನ ಆಗತ್ತೆ ಅಂತ ಹೇಳುತ್ತೆ ಹೊರತಾಗಿ ಇದು ಹೇಗಾಯಿತು ಅಂತ ಹೇಳೋಕ್ಕೆ ಸಾಧ್ಯ ಆಗಲಿಲ್ಲ ಇನ್ನೂ. ಇದುವರೆಗೂ ನಾವು ಇಷ್ಟೆಲ್ಲ ಡಿಸೆಕ್ಟ್ ಮಾಡಿದ್ದೀವಿ ದೇಹಗಳನ್ನು, ವೈದ್ಯಶಾಸ್ತ್ರ ಇಷ್ಟೊಂದು ಬೆಳೆದಿದೆ. ಆದರೆ ಮನಸ್ಸಿನಲ್ಲಿ ಧ್ಯಾನದ ಕೇಂದ್ರ ಯಾವುದು, ನಮ್ಮ ಚಂಚಲತೆಯ ಕೇಂದ್ರ ಯಾವುದು? ಪ್ರೊಬ್ಯಾಬ್ಲಿ ಅಂತ ಹೇಳ್ತಾರೆ. ಇಲ್ಲೆಲ್ಲೋ ಇರಬೇಕು, ಪ್ರೊಬ್ಯಾಬ್ಲಿ, ಬಹುಶಃ ಇಲ್ಲೆಲ್ಲೋ ಇದೆ. ಇದುವರೆಗೂ ಸಂಶೋಧನೆ ಆಗ್ತಿರೋದು ಹೀಗೆ ಅಂತ ಹೇಳೋಕ್ಕಾಗ್ತಾಯಿಲ್ಲ. ಒಂದು ಮನುಷ್ಯ ದೇಹ ಇಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂದರೆ ಅರ್ಥ ಮಾಡ್ಕೊಳ್ಳೋಕ್ಕೆ 2000 ವರ್ಷ ಆಯ್ತು ಈಗ. ಇದು ಹೀಗೆ ಆಗೋದನ್ನು ಅದಕ್ಕೆ ವಿಜ್ಞಾನ ಕೂಡ ಹೇಳುತ್ತೆ ಕೆಲವೊಂದು ಶಕ್ತಿಯಪ್ಪ ನಮಗೇನು ಮಾಡೋಕ್ಕಾಗೋದಿಲ್ಲ. ನೀವು ನೋಡಿರಬೇಕು, ಡಾಕ್ಟ್ರುಗಳು ಏನು ಮಾಡ್ತಾರೆ ಗೊತ್ತಾ? ಬಹಳ ಆದರೆ ICUಗೆ ಹಾಕಿ ಅಂತಾರೆ. ICU ಹಾಕಿದ ಮುಂದಿನ ಡೈಲಾಗ್ ಏನು ಅವ್ರದ್ದು? ನಾವು ಮಾಡಿದೀಪ್ಪ, ಇನ್ನು ದೇವ್ರ ಇಚ್ಛೆ. ಅಂದರೆ ಏನು? ನಮ್ಮನ್ನು ಮೀರಿದಂಥ ಒಂದು ಶಕ್ತಿ ಇದೆ ಅನ್ನೋದನ್ನು ವಿಜ್ಞಾನ ಕೂಡ ಒಪ್ಪತ್ತೆ. ವಿಚಿತ್ರ ಅದು. ಅಷ್ಟು ಚೆನ್ನಾಗಿದೆ ನೋಡಿ. ಕೆಲವೊಂದು ಪ್ರಯತ್ನಗಳನ್ನು ವಿಜ್ಞಾನ ಮಾಡುತ್ತೆ, ಅದಾದಮೇಲೆ ನನ್ನ ಕೈ ಮೀರ್ತು ಅಂತ ಹೇಳುತ್ತೆ. ಅದಾಗ ವಿಜ್ಞಾನ ನೋಡಿ ಭೂಮಿಯ ವಯಸ್ಸನ್ನು ಕಂಡುಹಿಡಿತದೆ, ವಯಸ್ಸಿನ ಗಾತ್ರ ಕಂಡುಹಿಡಿತದೆ. ಓಹೋ, ಹಾಗಾದರೆ ಗ್ರಹಗಳಿದ್ದಾವೆ, ನಕ್ಷತ್ರಗಳು ಯಾರು, ನೀಹಾರಿಕೆಗಳಿದ್ದಾವೆ, ಎಷ್ಟು ದೂರ ಇದ್ದಾವೆ ಅಳೀತದೆ. ಇಲ್ಲಿಂದ ಕೂತ್ಕೊಂಡು ಚಂದ್ರ ಎಷ್ಟು ಕಿಲೋಮೀಟ್ರು ಕರೆಕ್ಟಾಗಿ ಹೇಳುತ್ತೆ, ಸೂರ್ಯ ಎಷ್ಟು ಕಿಲೋಮೀಟ್ರು ಹೇಳುತ್ತೆ, ದೂರ ಅಳೀತದೆ. ಆದರೆ ಅವು ಯಾಕೆ ಹಂಗಿದ್ದಾವೆ ಅಂತ ಹೇಳೋಲ್ಲ. ಒಂದು ಸಿಂಪಲ್ ಹೇಳಿಬಿಡ್ತೇನೆ. ನಾನು ಬೇರೆ ಕಡೆ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಒಂದು ಪ್ರಶ್ನೆ ಬಂತು. ಈ ಗುರುತ್ವಾಕರ್ಷಣ ಶಕ್ತಿ ಬಗ್ಗೆ ಮಾತಾಡ್ತೀವಿ ಎಲ್ಲರೂ. ಭಾಳ ಸುಲಭ. ಏನಿದ್ರೂ ಮೇಲೆ ಹೋದದ್ದು ಕೆಳಗೆ ಎಳ್ಕೊಂಬಿಡುತ್ತೆ ಭೂಮಿ ಅಂತ. ಒಂದು ಕಲ್ಲು ಮೇಲೆ ಎಸೆದ್ರೆ ಕಲ್ಲು ಕೆಳಗೆ ಬೀಳುತ್ತೆ ಅಲ್ವಾ? ಇದೆಲ್ಲ ಗುರುತ್ವಾಶಕ್ತಿ. ಯಾಕೆ ಬರ್ತಾವೆ ಕೆಳಗೆ? ಯಾಕೆ ಬರ್ತದೆ ಅದು ಕಲ್ಲು? ಭೂಮಿ ಎಳೀತದೆ ಅಲ್ವಾ? ಇದೆಲ್ಲರೂ ಒಪ್ಕೊಂಡಿದ್ವಿ. ಅದ್ರ ಬೆಲೆ ಎಷ್ಟು ಅಂತ ಕೂಡ ಗೊತ್ತು, ಅದ್ರ ವ್ಯಾಲ್ಯೂಸ್ ಕೂಡ ಗೊತ್ತು ನಮಗೂ ಶಕ್ತಿದು. ಆದರೆ ಮೇಲೆ ಹೋದ ವಸ್ತು ಕೆಳಗೆ ಯಾಕೆ ಬರ್ತದೆ ಅಂತ ಗೊತ್ತಿಲ್ಲ. ಎಳೀತದೆ ಅಂತ ಹೇಳ್ತೀವಿ, ಯಾಕೆ ಎಳೀತದೆ? ಯಾರೊಬ್ರು ಹೇಳಿದ್ರು ಅಯಸ್ಕಾಂತ ಇದ್ದಂಗಿದೆ ಅದು ಭೂಮಿ ಅಂತ. ಹೌದಲ್ಲ? ಅಯಸ್ಕಾಂತ ಇರಬೇಕು, ಕಬ್ಬಣ ಇರಬೇಕಲ್ಲ. ಒಂದು ಕಲ್ಲಿನ ಚೂರು ಎರೆದ್ರೆ ಯಾಕೆ ಬರುತ್ತೆ ಕೆಳಗಡೆ? ರಬ್ಬರ್ ಎಸೆದ್ರೆ ಯಾಕೆ ಬರುತ್ತೆ ಕೆಳಗಡೆ? ರಬ್ಬರು ಅದಕ್ಕೆ ಅಯಸ್ಕಾಂತ ಅಲ್ಲ. ಭೂಮಿಯಲ್ಲಿ ಅಯಸ್ಕಾಂತ ಇದೆ ಅಂತ ಒಪ್ಕೊಂಡ್ರೂ ಕೂಡ ಇದು ಅಯಸ್ಕಾಂತ ಅಲ್ಲಲ್ಲ, ಅದನ್ನ ಯಾಕೆ ಎಳಿಬೇಕು? ಅದಕ್ಕೆ ಹೇಳ್ತಾರೆ ಡೋಂಟ್ ಆಸ್ಕ್ ಫಿಲಾಸಾಫಿಕಲ್ ಕ್ವೆಶ್ಚನ್ಸ್. ಬಹಳ ಅದ್ಭುತವಾದ ಮಾತಿದು. ಗ್ರಾವಿಟೇಷನ್ ಅಂತ ಥಿಯರಿ ಕೂಡ ಹೇಳ್ತಾರೆ ಡೋಂಟ್ ಆಸ್ಕ್ ಫಿಲಾಸಾಫಿಕಲ್ ಕ್ವೆಶ್ಚನ್ ವೈ ಅರ್ತ್ ಅಟ್ರ್ಯಾಕ್ಟ್ಸ್. ಗೊತ್ತಿಲ್ಲ, ಅಟ್ರ್ಯಾಕ್ಟ್ಸ್, ದಟ್ ಇಸ್ ಟ್ರೂ. ಎಳೆಯೋದು ಗೊತ್ತು, ಅದು ಯಾಕೆ ಎಳೀತದೆ ಅಂತ ಗೊತ್ತಿಲ್ಲ. ಈ ಗ್ರಹಗಳು ಈ 9 ಗ್ರಹ ಸುತ್ತಾ ಇದೆಯಲ್ಲ ಸೂರ್ಯನನ್ನು, ಒಂದು ಸಲ ಆದರೂ ಡಿಕ್ಕಿ ಹಾಯ್ದಿಲ್ಲ ರೀ. ನೆಲದ ಮೇಲೆ ಅಡ್ಡಾಡುವಂಥ 6-8 ಗಾಲಿ ಇರುವಂಥ ಲಾರಿ ಬಸ್ಸು ಒಂದಕ್ಕೊಂದು ಹೊಡೆದಾಡ್ತವೆ. ಆದರೆ ದೂರ ಇರುವಂಥ ಯಾವುದೂ ಕಂಟ್ರೋಲ್ ಇಲ್ಲದೆ ಇರುವಂಥ, ಹಗ್ಗ ಇಲ್ಲದಂಥ, ದಾರ ಇಲ್ಲದಂಥ ಗ್ರಹಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಿಲ್ಲ ಇದುವರೆಗೂ. ಯಾಕೆ? ಆಕರ್ಷಣ ಶಕ್ತಿ. ಅದಂದ್ರೆ ಏನು? ಆಕರ್ಷಣ ಶಕ್ತಿ ಅಂದರೆ ಏನು? ಅದಕ್ಕೆ ಕೇಳಬೇಡಿ. ಆಕರ್ಷಣ ಶಕ್ತಿ ಇದೆ ಅನ್ನೋದು ಒಪ್ಕೋಬೇಕಷ್ಟೇ ನಾವು. ಆದ್ದರಿಂದ ಕೆಲವೊಂದು ಬಾರಿ ವಿಜ್ಞಾನ ಕೂಡ ಹೇಳುತ್ತೆ ಇದು ನಮಗೆ ಗೊತ್ತಿಲ್ಲ, ಇದು ದಾಟಿ ಬಿದ್ದದ್ದು, ನನ್ನ ದಾಟಿ ಮುಂದಿರುವಂಥದ್ದು. ಎಲ್ಲಿ ವಿಜ್ಞಾನ ಸೋಲತ್ತೋ ಅಲ್ಲಿ ತತ್ವಶಾಸ್ತ್ರ ತಲೆ ಎತ್ತತ್ತೆ. ವಿಜ್ಞಾನ ಆಗೋದಿಲ್ಲ ಅಂದರೆ ತತ್ವಶಾಸ್ತ್ರ ನಾನು ಹುಡ್ಕೋ ಪ್ರಯತ್ನ ಮಾಡ್ತೀನಿ ಅಂತದೆ.
ಎಷ್ಟು ಚೆನ್ನಾಗಿದೆ ನೋಡಿ ಮಾತು. ನಾನು ಶಾಲೆಯಲ್ಲಿದ್ದಾಗ ಇನ್ಕೊಮ್ಮೆ ಹೇಳಿದ್ದು ನೆನಪಿಲ್ಲ ನಾನು ಶಾಲೆಯಲ್ಲಿ ಕಾಲೇಜಲ್ಲಿ ಕಲಿಬೇಕಾದ್ರೆ ಅಣು ಸಿದ್ಧಾಂತ ಕಲಿಸೋರು. ಪ್ರತಿಯೊಂದು ವಸ್ತು ಪರಮಾಣುವಿನಿಂದ ಆಗಿದೆ. ನಾವೆಲ್ಲ ಒಪ್ಕೊಂಡು ನಂಬ್ಕೊಂಡದ್ದು ಅವಾಗೆಲ್ಲ. ಪ್ರಯೋಗ ಇಲ್ಲ, ಬಟ್ ನೋಡಿ ನೋಡಿ ಪಾಯಿಂಟ್ ಹೇಳ್ತಾರಲ್ಲ, ಒಪ್ಕೊಂಡ್ಬಿಡ್ಬೇಕು. ಪರೀಕ್ಷೆಗೆ ಅದೇ ಬರುತ್ತಾನೆ. ಆದ್ದರಿಂದ ಅವ್ರು ಹೇಳಿದ್ದೇ ಬರೀಬೇಕು. ಹೇಳೋರು ಪರಮಾಣುವಿನಲ್ಲಿ ಮೂಲ ವಸ್ತುಗಳು 3 ಇದ್ದಾವೆ. ಅದರೊಳಗೆ ಒಂದು ನ್ಯೂಟ್ರಾನ್, ಪ್ರೋಟಾನ್, ಇಲೆಕ್ಟ್ರಾನ್. ಒಪ್ಕೊಂಡ್ವಿ, ನಾವು ಬರೆದ್ವಿ. ನ್ಯೂಟ್ರಾನ್ ಅದಕ್ಕೇನು ಚಾರ್ಜ್ ಇಲ್ಲ, ಅದು ನ್ಯೂಕ್ಲಿಯಸ್ ಒಳಗಿರುವಂಥದ್ದು. ಪ್ರೋಟಾನ್ ಕೂಡ ನ್ಯೂಕ್ಲಿಯಸ್ ಒಳಗೆ ಇರುವಂಥದ್ದು, ಅದಕ್ಕೆ ಒಂದು ಪಾಸಿಟಿವ್ ಚಾರ್ಜ್ ಇದೆ. ಇಲೆಕ್ಟ್ರಾನ್ಸ್ ಇದಾವಲ್ಲ, ಅದಕ್ಕೇನು ತೂಕನೇ ಇಲ್ಲ, ಅದಕ್ಕೆ ಸುಮ್ಮನೆ ಸುತ್ತಾ ಇದೆ, ನೆಗೆಟಿವ್ ಚಾರ್ಜ್ ಇದೆ ಅಂತ ಹೇಳಿದರು. ನಾವೆಲ್ಲ ನಂಬ್ಕೊಂಡ್ವಿ. ಅದರ ಪ್ರಕಾರ ನೊಬೆಲ್ ಪ್ರಶಸ್ತಿ ಬಂದದ್ದು. ಒಬ್ಬ ಯಾವನೋ ಥಾಮ್ಸನ್ ಹೇಳ್ದ, ಇಲ್ಲ ಅಷ್ಟು ಆ್ಯಟಮ್ ನಾವು ತಿಳ್ಕೊಂಡಷ್ಟು ಅದು ಇನ್ನೋಸೆಂಟ್ ಅಲ್ಲ, ಅದು ಒಳಗಡೆ ಏನೋ ಇದೆ, ನೆಗೆಟಿವ್ ಚಾರ್ಜ್ ಇದೆ ಅಂದ. ಹೌದು ಅಂದ್ವಿ. ಅವನು ಹೇಳ್ದ, ಬರೀ ನೆಗೆಟಿವ್ ಇರೋಕ್ಕೆ ಸಾಧ್ಯ ಇಲ್ಲ ರೀ, ಒಟ್ಟು ನ್ಯೂಟ್ರಲ್ ಇರಬೇಕಾದ್ರೆ ಒಳಗೆ ಪಾಸಿಟಿವ್ ಚಾರ್ಜ್ ಇರಬೇಕಲ್ವಾ, ಅಷ್ಟೇ ಪ್ರಮಾಣದ್ದು. ಹೌದು ಅಂದ್ವಿ, ಅದಕ್ಕೂ ಅಂದ್ವಿ. ರುದರ್ಫೋರ್ಡ್ ಅನ್ನೋನು ಬಂದ, ಹೌದು ಅದು ಹೇಗಿದೆ ಗೊತ್ತಾ, ಪ್ರೋಟಾನ್ ನ್ಯೂಟ್ರಾನ್ಸ್ ಒಳಗಡೆ ಇದೆ, ಇಲೆಕ್ಟ್ರಾನ್ ಸುತ್ತ ಇದೆ ಅಂದ. ಅದಕ್ಕೊಂದು ನೊಬೆಲ್ ಪ್ರಶಸ್ತಿ ಕೊಟ್ವಿ, ಕರೆಕ್ಟು ಅಂದ್ವಿ. ಇನ್ನೊಬ್ಬ ಬಂದ, ಸುಳ್ಳದು ಅಂದವನು. ಹಿಂಗೆ ಸುತ್ತಾ ಇದ್ರೆ ಹಂಗೆ ನಿಂತ್ಕೊಳ್ಳುತ್ತಾ ಅದು? ಯಾವುದೇ ವಸ್ತು ಓಡುತ್ತಿರುವಂಥ ವಸ್ತು ಬೀಳಬೇಕು. ನಾನು ಓಡ್ತಾ ಇದ್ದರೆ ಸ್ವಲ್ಪ ಹೊತ್ತು ಉತ್ಸಾಹದಿಂದ ಓಡ್ಬೋದಪ್ಪ, ಆಮೇಲೆ ಕಾಲು ಸುಸ್ತು ಬರುತ್ತೆ, ಕೂತ್ಕೋತೀನಿ. ಚಲನಶೀಲವಾದಂಥ ಯಾವುದೇ ವಸ್ತು ತನ್ನ ವೇಗವನ್ನು ಕಳ್ಕೊಳ್ಳುತ್ತೆ ಅಂತಿದ್ದರೆ, ಇಲೆಕ್ಟ್ರಾನ್ ಸುತ್ತಾ ಇರಬೇಕಾದ್ರೆ ಅದ್ರ ಶಕ್ತಿ ಕುಂದಬೇಕು. ಈ ಒಳಗಡೆ ಇರುವಂಥ ಪ್ರೋಟಾನ್ ಇಲೆಕ್ಟ್ರಾನನ್ನು ಎಳೀತದೆ, ಅದು ನೆಗೆಟಿವ್ ಇದು ಪಾಸಿಟಿವ್ ಅಲ್ವಾ, ಎಳೆದು ಬಿಡ್ತದೆ. ಇಲೆಕ್ಟ್ರಾನ್ ನ್ಯೂಕ್ಲಿಯಸ್ಸಲ್ಲಿ ಬೀಳಬೇಕು. ಹಾಗಾದರೆ ಆ್ಯಟಮ್ ಭದ್ರ ಆಗೋಲ್ಲ. ಹೌದು ಅಂದ್ವಿ. ಅವಗೊಂದು ನೊಬೆಲ್ ಪ್ರಶಸ್ತಿ. ಆಮೇಲೆ ನೀಲ್ಸ್ ಬೋರ್ ಹೇಳ್ದ, ಹಾಗಲ್ಲ, ಅದು ಇಲೆಕ್ಟ್ರಾನ್ಗಳು ರೈಲ್ವೆ ಟ್ರ್ಯಾಕ್ ಥರ ಅಲ್ಲಲ್ಲೇ ಹೋಗ್ತಾ ಇರುತ್ತೆ. ಈಗ ನಮ್ಮ ಮನೆಗೆ ರೈಲ್ವೆ ಬರೋಲ್ಲ, ಕಾರ್ ಬೇಕಾದರೂ ಬರ್ಬೋದು. ರೈಲ್ವೆ ಬರ್ಬೇಕಾದ್ರೆ ನಾನೇ ಸ್ಟೇಷನ್ಗೆ ಹೋಗಬೇಕು. ಎಲ್ಲಿವರೆಗೂ ಒಂದು ಸಿಂಪಲ್ ಒಂದು ಥಿಯರಿ ಹೇಳ್ಬೋದಾ, ಎಲ್ಲಿವರೆಗೂ ರೈಲುಗಳು ಹಳಿಗಳ ಮೇಲೆ ಓಡ್ತಾವೋ ಅಲ್ಲಿವರೆಗೂ ಅಪಘಾತ ಆಗೋಲ್ಲ ಅಲ್ವಾ ಅಂತ ಅವನು ಹೇಳಿದ್ದು. ಅದೇ ರೈಲ್ವೆ ಹಳಿ ಥರ ಇಲೆಕ್ಟ್ರಾನ್ಗಳು ನಿಶ್ಚಿತವಾದ ದಾರಿಯಲ್ಲಿ ಮಾತ್ರ ಹೋಗ್ತವೆ. ನಿಶ್ಚಿತ ದಾರಿಯಲ್ಲಿ ಹೋಗೋವರೆಗೂ ಅವಕ್ಕೇನು ತೊಂದರೆ ಇಲ್ಲ. ಹೌದು, ಅದಕ್ಕೊಂದು ನೊಬೆಲ್ ಪ್ರಶಸ್ತಿ ಆಯಿತು. ಹೀಗೆ ಬೆಳ್ಕೊಂಡು ಬಂತು. ಮುಂದೆ ನಾನು ಯೂನಿವರ್ಸಿಟಿಗೆ ಬರೋ ಹೊತ್ತಿಗೆ ಒಂದು ಥಿಯರಿ ಬಂತು, ನ್ಯೂಟ್ರಾನ್ ಡಿಕೆ ಥಿಯರಿ ಅಂತ ಬಂತು. ಅಂದ್ರೇನು, ಈ ನ್ಯೂಟ್ರಾನ್ ಇದೆಯಲ್ಲ, ಅದಕ್ಕೇನೂ ಚಾರ್ಜ್ ಇಲ್ಲ ಅಂದ್ಕೋಬೇಡಿ. ಅದು ಹೇಗಿದೆ ಗೊತ್ತೋ, ಒಳಗಡೆ ಒಂದು ಇಲೆಕ್ಟ್ರಾನು ಪ್ರೋಟಾನ್ ಸೇರಿ ನ್ಯೂಟ್ರಾನ್ ಆಗಿದೆ. ಅದನ್ನು ಜೋರಾಗಿ ಓಡಿಸ್ಬಿಟ್ರೆ ಒಡಚಿಂದಿ ಆಗಿಬಿಡುತ್ತೆ. ಒಂದು ಪ್ರೋಟಾನ್ ಬರುತ್ತೆ, ಒಂದು ಎಲೆಕ್ಟ್ರಾನ್ ಬರುತ್ತೆ. ಅಯ್ಯೋ ಕರ್ಮ, ನಾವು 3 ಮೂಲ ವಸ್ತುಗಳು ಅಂದ್ಕೊಂಡಿದ್ವಲ್ಲ ಮೊದಲು, ನ್ಯೂಟ್ರಾನ್, ಪ್ರೋಟಾನ್, ಇಲೆಕ್ಟ್ರಾನ್. ಹಾಗಾದರೆ ನ್ಯೂಟ್ರಾನ್ ಮೂಲ ವಸ್ತು ಅಲ್ಲ ಅಂದಂಗಾಯಿತು. ಅದರೊಳಗೆ ಇರೋದು ಇಲೆಕ್ಟ್ರಾನೇ, ಪ್ರೋಟಾನು. ಹಾಗಾದರೆ ಮೂಲ ವಸ್ತು 2, ಪ್ರೋಟಾನ್, ಇಲೆಕ್ಟ್ರಾನ್ ಅಂದ್ವಿ. ಮುಂದೆ ನಾನು PhD ಮಾಡಿ ಹೊರಗೆ ಬರೋ ಹೊತ್ತಿಗೆ ಇನ್ನೊಂದು ಥಿಯರಿ ಬಂತು, ಪ್ರೋಟಾನ್ ಡಿಕೆ ಥಿಯರಿ ಅಂತ ಬಂತು. ಅಂದ್ರೇನು, ಈ ಪ್ರೋಟಾನನ್ನು ಜೋರಾಗಿ ಓಡಿಸ್ಬೇಕು. ಅವು ಇದ್ದಾವೆ, ಕೆಲವೊಂದಿದೆ ಓಡಿಸೋದಕ್ಕೆ. ಅದರೊಳಗೆ ಓಡಿಸ್ಬೇಕು, ಅದು ಯಾರು ಬೆಳಕಿನ ವೇಗದಲ್ಲಿ ಓಡಿಸ್ಬೇಕು, ಮ್ಯಾಗ್ನೆಟಿಕ್ ಫೋರ್ಸ್ ಹಾಕಬೇಕು ಪಕ್ಕದಲ್ಲಿ. ಹಾಕಿದಾಗ ಪ್ರೋಟಾನ್ ಕೂಡ ಒಡೆದು ಹೋಗುತ್ತೆ, ಒಡೆದೊಂದು ಇಲೆಕ್ಟ್ರಾನ್ ಆಗಿ ಕ್ವಾರ್ಕ್ ಆಗುತ್ತೆ ಅಂತ ಬಂತು. ಓಹೋ, ಹಾಗಾದರೆ ಪ್ರೋಟಾನು ಫಂಡಮೆಂಟಲ್ ಪಾರ್ಟಿಕಲ್ ಅಲ್ಲ, ಮೂಲ ವಸ್ತು ಅಲ್ಲ ಇದು. ನಾವು 3 ಒಂದು ಕಲ್ತಿದ್ವಿ, 2 ಒಂದಾಯ್ತು. ಈಗ ಇಲೆಕ್ಟ್ರಾನ್ ಒಂದೇ ಅಂತಾಯಿತು. ಇತ್ತೀಚೆಗೆ 2002ನೇ ಇಸ್ವಿಗೆ ಹೇಳ್ತಾರೆ ಇಲೆಕ್ಟ್ರಾನ್ ಡಿಕೆ ಥಿಯರಿ ಅಂತ. ಆ ಇಲೆಕ್ಟ್ರಾನನ್ನು ಇನ್ನೂ ಗಾಡ್ ಪಾರ್ಟಿಕಲ್ ಅಂತೆಲ್ಲ ಮಾಡ್ತಾ ಇದ್ದಾರೆ. ಅದು ಇಲೆಕ್ಟ್ರಾನನ್ನು ಜೋರಾಗಿ ಓಡಿಸಿದಾಗ ಎಷ್ಟೋ ಮಿಲಿಯಾಂತರ ಇಲೆಕ್ಟ್ರಾನ್ಗಳಲ್ಲಿ ಒಂದು ಒಡೆದು ಕ್ವಾರ್ಕ್ ಆಗ್ತದೆ ಅಂತ ಹೇಳ್ತಾರೆ. ಹಂಗಾರೆ ಮೂಲ ವಸ್ತು ಯಾವುದು? ಕ್ವಾರ್ಕ್. ಅದಕ್ಕೊಬ್ಬ ಭಾಳ ಚಂದ ಹೇಳ್ತಾನೆ ವಿಜ್ಞಾನಿ, ಕ್ವಾರ್ಕ್ ಒಂದೇ ವಸ್ತು ಅಂದಂಗೆ ಆಯ್ತಲ್ಲ ಮೂಲ ವಸ್ತು. ಅಂದರೆ ಏನರ್ಥ, ನಾವೇನೇನು ನೋಡ್ತೀವೋ ಸುತ್ತಮುತ್ತಲ, ಈ ಮೈಕ್ ಆಗ್ಬೋದು, ಪುಸ್ತಕ ಆಗ್ಬೋದು, ಟೇಬಲ್ ಆಗ್ಬೋದು, ನೀವು ಆಗ್ಬೋದು, ನಾವು ಆಗಬಹುದು, ನಾವೆಲ್ಲ ಒಂದೇ ಕ್ವಾರ್ಕಿನ ಬೇರೆ ಬೇರೆ ರೂಪಾಂತರಗಳು ಅಲ್ವಾ. ಇರೋದು ಒಂದೇ ವಸ್ತು ಕ್ವಾರ್ಕು. ಒಂದು ರೀತಿ ಬೇರೆ ರೀತಿ ಜೋಡಿಸಿದಾಗ ಅದು ಗುರುರಾಜ್ ಕರ್ಜಿಗಿ ಆಗ್ತದೆ, ಇನ್ನೊಂದು ರೀತಿ ಜೋಡಿಸಿದಾಗ ಇನ್ನೊಬ್ರು ಯಾರು ಆಗ್ತದೆ. ಆದ್ದರಿಂದ ಮೈ ಇಂಟ್ರೊಡಕ್ಷನ್ ಈಸ್ ಐ ಆಮ್ ಎ ಬಂಡಲ್ ಆಫ್ ಟ್ರಿಲಿಯನ್ಸ್ ಆಫ್ ಕ್ವಾರ್ಕ್ಸ್. ನಾನು ಎಷ್ಟೋ ಕ್ವಾರ್ಕ್ಗಳು ಸೇರಿ ಆದಂಥ ಒಂದು ವಸ್ತು. ಇದನ್ನೇ ಅಲ್ವಾ ನಮ್ಮ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಂ ಜಗತ್ಯಾಂ ಜಗತ್ ಅಂತದ್ದು. ಆಗ ಅನ್ನಿಸ್ತವ್ರೆ ನಮಗಿಂತ ಮೊದಲು ಹೇಳಿಬಿಟ್ಟಿದ್ದಾರಲ್ಲ ಅವರು ಅದನ್ನು. ಇದು ಹೇಳೋದು ನಾನು, ಎಲ್ಲಿ ವಿಜ್ಞಾನ ಕೈ ಚೆಲ್ಲಿ ಕೂತ್ಕೊಳ್ಳುತ್ತೆ ನಮ್ಮ ಕಡೆಯಿಂದ ಆಗೋಲ್ಲ ಅಂತ ತತ್ವಶಾಸ್ತ್ರ ನಿಂತ್ಕೊಳ್ಳುತ್ತೆ. ನಾನು ಹೇಳ್ತೀನಿ ಉತ್ತರ ಅಂತ ಹುಡುಕಬೇಕು, ಹೋಗುತ್ತೆ ಮುಖ್ಯವಾಗಿ ಹುಡುಕೋದು. ಇದು ಹಿಂದೆ ಶಕ್ತಿ ಇರಬೇಕಲ್ಲ, ನಂಬ್ಕೊಂಡದ್ದು ಎಷ್ಟು ಚೆನ್ನಾಗಿದೆ ನೋಡಿ. ಇದು ಎಲ್ಲವೂ ನಮಗೆ ನಂಬಿಕೆ ಇದೆ. ಕಾರ್ಯಕಾರಣ ಸಿದ್ಧಾಂತ ಅಂತ ಒಂದಿರೋದು. ಯಾವುದೋ ಒಂದು ಕಾರ್ಯ ಆಗ್ತಿರ್ಬೇಕಾದ್ರೆ ಹಿಂದೊಬ್ಬ ಕಾರಣ ಇರಬೇಕು. ನಮ್ಮ ಮನೆ ಮುಂದೆ ದಿನಾಲೂ ಪೇಪರ್ ಬಂದು ಬೀಳುತ್ತೆ ಅಂದರೆ ಯಾರೋ ಬಂದು ಹಾಕ್ತಿರಬೇಕು. ನಮ್ಮ ಮನೆ ಮುಂದೆ ದಿನ ಹಾಲಿನ ಪ್ಯಾಕೆಟ್ ಬೀಳುತ್ತೆ ಅಂದರೆ ಯಾರೋ ತಂದು ಎಸಿತಾರೆ, ಒಬ್ಬರು ಇರಬೇಕಲ್ಲ. ಹಾಗೆ ಈ ಪ್ರಪಂಚ ಇಷ್ಟು ವ್ಯವಸ್ಥಿತವಾದ ರೀತಿಯಲ್ಲಿ
ತಪ್ಪದೇ ನಡೀತಿರ್ಬೇಕಾದ್ರೆ ವ್ಯವಸ್ಥಿತ ನಡೆಸುವಂಥ ಒಬ್ಬ ಯಜಮಾನ ಹಿಂದಿರಬೇಕು ಅಂತ ತತ್ವಶಾಸ್ತ್ರ ನಂಬ್ಕೊಳ್ಳುವಂಥದ್ದು. ಈಗ ನೋಡಿ, ಮನಸ್ಸು ಒಂದು ಸಲ ತತ್ತರಿಸಿ ಹೋಗುತ್ತೆ. ಈ ಪ್ರಪಂಚ ಎಷ್ಟು ದೊಡ್ಡದು ಅಂತ ಕಲ್ಪನೆ ಮಾಡಬೇಕು. ನಾವು ಬೆಂಗಳೂರು ಭಾಳ ದೊಡ್ಡದು, ಏನು ಹತ್ತತ್ರ 1 ಕೋಟಿ ಬಂದುಬಿಡ್ತು ಅಂತ ನನ್ನ ಪೇಪರ್ಲ್ಲಿ ಓದಿ. 97 ಲಕ್ಷ ಜನಸಂಖ್ಯೆ ಆಯಿತು ಬೆಂಗಳೂರದ್ದು ಅಂತ. ಅಯ್ಯೋ 97 ಲಕ್ಷ ಜನ ಇದ್ದಾರೆ ಅನಿಸ್ತು. ಬೆಂಗಳೂರೇ ಎಷ್ಟು ದೊಡ್ಡದು ಅನ್ನಬೇಕಾದ್ರೆ ಇಡೀ ಪ್ರಪಂಚ ಎಷ್ಟು ದೊಡ್ಡದಿರಬೇಕು. ಈ ನಮ್ಮ ಸೌರಗ್ರಹ ಇದೆಯಲ್ಲ, ಪ್ರಪಂಚ ಇದೆಯಲ್ಲ, ಅದೆಷ್ಟು ದೊಡ್ಡದಿರಬೇಕು. ಅದನ್ನು ದಾಟಿದಂಥ ನಿಹಾರಿಕೆಗಳು ಎಷ್ಟು ದೊಡ್ಡದಿರಬೇಕು. ಸಾಧ್ಯ ದೊಡ್ಡದು. ಅದು ಯಾರೋ ಹೇಳ್ತಾರೆ, ಒಂದು ರಾಕೆಟ್ ಲಾಂಚ್ ಮಾಡಿದರೆ, ಬೆಳಕಿನ ವೇಗದಲ್ಲಿ ಹೋಗುವಂಥ ಒಂದು ರಾಕೆಟ್ ಲಾಂಚ್ ಮಾಡಿದರೆ 75,000 ವರ್ಷ ಹೋದರೂ ಪ್ರಪಂಚ ತುದಿಗೆ ಬರಲ್ಲ ಅಂತ ಹೇಳ್ತಾರೆ. ಅಷ್ಟು ದೊಡ್ಡದಾದ ಪ್ರಪಂಚ ಅಂತ. ಅದನ್ನು ಕಲ್ಪನೆ ಮಾಡಿಸೋಕೆ ಮನಸ್ಸು ತತ್ತರಿಸಿ ಹೋಗ್ತದೆ. ಆದರೆ ತತ್ವಶಾಸ್ತ್ರ ಎಷ್ಟು ಸುಲಭವಾಗಿ ಹೇಳ್ತದಂದರೆ, ಇದೊಂದು ಅರಳಿ ಮರ ಇದ್ದಂಗಪ್ಪ, ಹತ್ತಿ ಮರ ಇದ್ದಂಗೆ. ದೊಡ್ಡ ಮರ, ಎಲ್ಲೆಲ್ಲೋ ಬಿಳಲುಗಳು ನೆಲ ಮುಟ್ಟಿಬಿಟ್ಟಿದ್ದಾವೆ, ಎಲ್ಲೋ ಹಣ್ಣಾಗಿದ್ದಾವೆ. ಇದನ್ನು ಹೇಳ್ತಾರೆ, ಪ್ರಪಂಚ ಇರೋದೇ ಹಾಗೆ ವಿಸ್ತಾರವಾಗಿ ಹರಡ್ಕೊಂಡಿದೆ, ಎಲ್ಲ ಕಡೆ ಹರಡ್ಕೊಂಡಿದೆ, ಅದರ ಮೂಲ ಬೇರು ಕೆಳಗಿದೆ ಅಂತ. ಅದನ್ನೇ ಉಪನಿಷತ್ತಾಗಲಿ ನಮ್ಮ ಗೀತೆ ಆಗಲಿ ಹೇಳೋದು ಊರ್ಧ್ವ ಮೂಲ ಅಧಃಶಾಖಃ ಅಂತ ಹೇಳುವಂಥದ್ದು. ಊರ್ಧ್ವ ಮೂಲ, ಮೇಲೆ ಊರ್ಧ್ವದಲ್ಲಿದೆ ಮೂಲ, ಕೆಳಗೆಲ್ಲ ಹರಡ್ಕೊಂಡಿದೆ. ಅದನ್ನೇ ನಮ್ಮ DVG ಚೆನ್ನಾಗಿ ಹೇಳ್ತಾರೆ, ತಲೆಯ ಮೇಗಡೆ ಬೇರು, ಕೆಳಗೆ ಕೊಂಬೆಲೆ ಚಿಗುರು, ಬಿಳುಲೂರೆಗಳ ಲೆಕ್ಕಕ್ಕಿಲ್ಲ ಕೊನೆ ಮೊದಲು, ಬೆಳೆಯುವುದಿ ಪರಿ ಅರಳಿ ಮರದಂತೆ ನರಕೋಟಿ, ನಲಿವನದರಲಿ ಬೊಮ್ಮ ಮಂಕುತಿಮ್ಮ. ಇದನ್ನು ಮೊದಲಿನ ನೋಡಿ, ಮೊದಲಿನ 3 ಸಾಲು ಪ್ರಪಂಚದ ವರ್ಣನೆ ಆದರೆ ಕೊನೆಯದು ತತ್ವಶಾಸ್ತ್ರ ಅದೇನೆ ನಂಬುವಂಥದ್ದು. ತಲೆಯ ಮೇಗಡೆ ಬೇರು, ಬೇರು ಮ್ಯಾಲೆ ಇರುತ್ತೆ ಅಂತೀವಲ್ಲ, ಯಾಕೆ? ಭಗವಂತ ಮೇಲಿದ್ದಾನೆ, ನಡೆಸ್ತಾನೆ, ಅದನ್ನು ಕೆಳಗೆ ಹರಡ್ಕೊಂಬಂದಿದೆ ಅಂತ. ತಲೆಯ ಮೇಗಡೆ ಬೇರು, ಕೆಳಗೆ ಕೊಂಬೆಲೆ ಚಿಗುರು, ಬಿಳುಲು ಊರೆಗಳ ಲೆಕ್ಕಕ್ಕಿಲ್ಲ ಕೊನೆ ಮೊದಲು. ಎಷ್ಟು ಬಿಳಲು ಬಂದಿದ್ದಾವೆ ನೆಲಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾವೆ. ಬೆಳೆಯುವುದಿ ಪರಿ ಅರಳಿ ಮರದಂತೆ ನರಕೋಟಿ, ಬೆಳ್ಕೊಂಡು ಹೋಗಿದೆ. ಕೊನೆಗೆ ನಲಿವನ ಅದರಲ್ಲಿ ಬೊಮ್ಮ ಮಂಕುತಿಮ್ಮ. ಇದು ಕೊನೆಯ ಸಾಲು ಮುಖ್ಯ. ಇದರೊಳಗೆ ಒಬ್ಬ ನಡೆಸ್ತಾನೆ, ಯಜಮಾನ ನಡೆಸಿದ್ದಾನೆ ಅಂತ ನಂಬುವಂಥದ್ದು, ಬ್ರಹ್ಮ ಇದ್ದಾನೆ ಅಂತ. ಹಾಗೆ ಇಲ್ಲಿ ಕೂಡ ಪ್ರತಿಯೊಂದು ನಮ್ಮ ತತ್ವಶಾಸ್ತ್ರದ ಕಲ್ಪನೆಯ ಆಶಯ ಅಂದರೆ ಅನಂತ ವಿಸ್ತಾರದ ಹಿಂದೆ ಒಂದು ಮಹಾಶಕ್ತಿ ಕೆಲಸ ಮಾಡ್ತದೆ ಅಂತ. ಭಾರತೀಯರು ಈ ತತ್ವಶಾಸ್ತ್ರವನ್ನೇ ಬರೀ ಜಿಜ್ಞಾಸೆಗೋಸ್ಕರ ಮಾಡಿದವರಲ್ಲ, ಚರ್ಚೆಗೋಸ್ಕರ, ಸೆಮಿನಾರ್ಗೋಸ್ಕರ ಮಾಡಿದವರಲ್ಲ. ಭಾರತದಲ್ಲಿ ತತ್ವಶಾಸ್ತ್ರವಾಗಲಿ ಧರ್ಮವಾಗಲಿ ಪೂರ್ತಿ ಬೇರೆ ಆದದ್ದಲ್ಲ, ಒಂದರಿಂದ ಇನ್ನೊಂದು ಪೋಷಣೆಯಾಗಿ ಬೆಳೆಯುವಂಥದ್ದು. ಆದ್ದರಿಂದ ಅವೆರಡೂ ಬೇರೆ ಅಲ್ಲ. ನಮಗೆ ಧರ್ಮವೇ ಅತ್ಯಂತ ಜೀವಂತ ಶಕ್ತಿ. ಆ ಜೀವಂತ ಶಕ್ತಿಗೆ ಬೆನ್ನೆಲುಬಾಗಿ ತಳಹದಿಯಾಗಿ ತತ್ವಶಾಸ್ತ್ರ ಬಂತು, ಹೀಗೆ ಬೆಳ್ಕೊಂಡು ಬಂತು. ಅದರಿಂದ ಧಾರ್ಮಿಕ ಆಚಾರ್ಯಗಳು ಬಂತು. ನೋಡಿ, ಇರುವಂಥ ಒಂದೇ ವಸ್ತುವನ್ನು ನಾನು ಬೇರೆ ಬೇರೆ ದಿಕ್ಕುಗಳಿಂದ ನೋಡಿದಾಗ ಏನೇನು ಹೊಸ ಹೊಸ ಧರ್ಮಗಳು ಬಂತು, ಚಿಂತನೆಗಳು ಬಂತು ಅಂತ ಅದನ್ನು ಸ್ಥೂಲವಾಗಿ ಗಮನಿಸಬೇಕಾದ. 2-3 ಮಾತ್ರ ಹೇಳ್ತೇನೆ. ಶಂಕರಾಚಾರ್ಯರು ಈ ಸೃಷ್ಟಿಯೆಲ್ಲ ಮಿಥ್ಯಾ ಅಂತ ಹೇಳಿದರು. ಏನಿಲ್ಲ, ಪ್ರಪಂಚದ ಅರ್ಥ ಇಲ್ಲ, ಅದೊಂದು ಕನಸು, ಮಾಯೆ ಇದ್ದ ಹಾಗೆ. ಜೀವ ದೇವ ಬೇರೆ ಬೇರೆ ಅಲ್ಲ, ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ. ಯಾವಾಗ ಈ ಭೇದವಲ್ಲ ತೋರಿಕೆಯದಿದೆಯಲ್ಲ, ಈ ತೋರಿಕೆಯ ಭೇದ, ಈ ಮಾಯೆ ಅಳಿದ ಮೇಲೆ ನಾನು ಬ್ರಹ್ಮನೇ, ಬ್ರಹ್ಮನ ಅಂಶವೇ ನಾನು ಅಂತ ಹೇಳಿ ಅದ್ವೈತವನ್ನು ಸಾರಿದರು. ಆಚಾರ್ಯ ಮಧ್ವರು ಜಗತ್ತು ಸತ್ಯವಾದದ್ದು, ಸುಳ್ಳಲ್ಲ. ಅದಕ್ಕೆ ಅವರ ಮಿಥ್ಯಾವಾದಿಗಳು, ಮಾಯಾವಾದಿಗಳು ಅಂತ ಕರೆದರು. ಜಗತ್ತು ಮಿಥ್ಯಾ ಅಲ್ಲ, ಸತ್ಯ ಇದೆ. ಆದರೆ ಜೀವರು ಬೇರೆ, ದೇವ ಬೇರೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಜೀವರು ದೇವ ಆಗಲಿಕ್ಕೆ ಸಾಧ್ಯ ಇಲ್ಲ, ಅವನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಅವೆರಡು ಬೇರೆಯೇ, ದೇವರೇ ಬೇರೆ, ಜೀವರೇ ಬೇರೆ. ಅವು ಒಂದಕ್ಕೊಂದು ಸೇರೋದಕ್ಕೆ ಸಾಧ್ಯ ಇಲ್ಲ. ಮುಕ್ತಿಯಲ್ಲಿ ಕೂಡ ಜೀವರುಗಳು ದೇವರುಗಳಿಗಿಂತ ಭಿನ್ನವಾಗಿಯೇ ಇರ್ತಾರೆ ಅಂಥೇಳಿ ದ್ವೈತವನ್ನು ಸಾಧಿಸಿದರು. ಇದರ ಮಧ್ಯದಲ್ಲಿ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತವನ್ನು ಸ್ಥಾಪನೆ ಮಾಡಿದರು. ದಯವಿಟ್ಟು ಗಮನಿಸಬೇಕಾದ, ಎಲ್ಲರದ್ದು ಸೂತ್ರ ಒಂದೇ ಮೊದಲಿಂದೇ. ಅವ್ರು ಹೇಳಿದ್ದೇನು ಅಂದರೆ, ಜೀವರುಗಳಿರುವಂಥ ಪರಸ್ಪರ ಭೇದ ಇದೆಯಲ್ಲ, ಇದು ದೇಹದಿಂದ ಆದದ್ದೇ ವಿನಃ ಮೂಲ ಸ್ವಭಾವದಲ್ಲಿ ಎಲ್ಲರೂ ಒಂದೇ. ಇದರ ಜೊತೆಗೆ ಪ್ರತಿ ಜೀವಾತ್ಮ ಕೆಲವು ವಿಷಯಗಳನ್ನು ಹೊರತುಪಡಿಸಿದರೆ ಪರಮಾತ್ಮ ಸಾಮ್ಯ ಎಂಬ ಪರಮ ಪುರುಷಾರ್ಥವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದನ್ನೇ ಮೋಕ್ಷ ಅಂತ ಕರಿತೀವಿ. ಈ ಮೋಕ್ಷ ದೊರೆಯಬಹುದಾದದ್ದು ನಾರಾಯಣನ ಅನುಗ್ರಹದಿಂದ ಅಂತ ಅವ್ರು ಹೇಳಿದರು. ಅದು ಒಪ್ಕೊಂಡ್ವಿ ನಾವು. ಹೀಗೆ ಇನ್ನೂ ಅನೇಕ ಆಚಾರ್ಯರು ಬೇರೆ ಬೇರೆ ವಾದಗಳನ್ನು ಮಂಡಿಸ್ತಾ ಹೋದರು. ಆದರೆ ಎಲ್ಲರಿಗೂ ಸೂತ್ರರೂಪವಾಗಿದ್ದಂಥ ಉಪನಿಷತ್ತುಗಳು, ವೇದಗಳು ಅದೇ, ಬ್ರಹ್ಮಸೂತ್ರ ಅದೇ. ಆದರೆ ಅವ್ರು ನೋಡುವಂಥ ದಿಸೆ ಬೇರೆಯಾಗಿತ್ತು. ಅದಕ್ಕೆ ಮುಖ್ಯವಾಗಿ ಹೇಳಬೇಕಾಯಿತು, ಯಾರು ಒಂದೊಂದು ಅಂಶವನ್ನು ಪ್ರಮುಖವಾಗಿ ಪರಿಗಣಿಸಿ ಅದನ್ನು ಸ್ಥಾಪನೆ ಮಾಡ್ತಾ ಬಂದರೋ ಆ ಥರದ ಸಿದ್ಧಾಂತಗಳು ನೆನೆಯಾಗಿ ಶುರುವಾಯಿತು. ಎಲ್ಲ ಅಭಿಪ್ರಾಯಗಳು ಸರಿಯೇ, ನನ್ನ ಪ್ರಕಾರಕ್ಕೆ ಎಲ್ಲ ಅಭಿಪ್ರಾಯನೇ ಸರಿಯೇ. ಅದ್ವೈತವೂ ಸರಿಯೇ,
ದ್ವೈತವೂ ಸರಿಯೇ, ವಿಶಿಷ್ಟಾದ್ವೈತವೂ ಸರಿಯೇ, ಯಾವಾಗ ಅವರವರ ನೆಲೆಯಿಂದ ಕಂಡಾಗ. ನನಗೆ ಯಾವಾಗಲೂ ಇದು ಕಣ್ಣು ಮುಂದೆ ಭಾಳ ಕಾಡುತ್ತೆ. ಬೆಂಗಳೂರಿಂದ ತುಮಕೂರಿಗೆ ಹೋಗಬೇಕಾದ್ರೆ ಸ್ವಲ್ಪ ಮುಂದೆ ಹೋದ್ಮೇಲೆ ಎಡಗಡೆಗೆ ಶಿವಗಂಗೆ ಬೆಟ್ಟ ಕಾಣಿಸುತ್ತೆ. ನನಗಿದು ಭಾಳ ಒಳ್ಳೆಯ ಉಪಮೆ ಅನಿಸುತ್ತೆ. ಶಿವಗಂಗೆ ಬೆಟ್ಟ ಕಾಣಿಸುತ್ತೆ. ನೀವು ನೋಡ್ತಾ ಇದ್ದರೆ ಹೀಗೆ ಹೋಗ್ತಾ ಇರಬೇಕಾದ್ರೆ ರಸ್ತೆಯಲ್ಲಿ ವಾಹನದಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಕಡೆಗೆ ಅದು ಈಶ್ವರ ಲಿಂಗದ ಥರ ಕಾಣಿಸುತ್ತೆ. ಇನ್ನು ಸ್ವಲ್ಪ ಮುಂದೆ ಹೋದರೆ ಅದು ಮೊಳಕಾಲು ಊರಿ ಕೂತ ಬಸವನ ಹಾಗೆ ಕಾಣಿಸುತ್ತೆ. ತಾವು ಗಮನಿಸಿರ್ಬೇಕು. ಕೆಲವು ನೋಡ್ತಾರೆ, ನೋಡಿ ಈಗ ನೋಡಿ ಈಶ್ವರ ಲಿಂಗ ಥರ ಕಾಣಿಸುತ್ತೆ ನೋಡಿ ಅದು ಅಂತಾರೆ. ಮುಂದೆ ಹೋದರೆ ಅದು ಬಸವಣ್ಣನ ಥರ ಕಾಣಿಸುತ್ತೆ. ಅದು ಬಸವಣ್ಣನೂ ಅಲ್ಲ, ಲಿಂಗವೂ ಅಲ್ಲ, ಅದು ಬೆಟ್ಟ ಮಾತ್ರ. ಅದು ಬಸವಣ್ಣನ ಹಾಗೆ ಕಾಣಿಸೋದು ಆ ಸ್ಥಳದಲ್ಲಿ ನಿಂತಾಗ, ಲಿಂಗದ ಥರ ಕಾಣಿಸೋದು ಇನ್ನೊಂದು ಸ್ಥಳದಲ್ಲಿ ನಿಂತಾಗ. ಅಂದರೆ ನಾನು ನಿಂತ ನೆಲೆಯನ್ನು ಬದಲಾಯಿಸ್ತಾ ಹೋದಾಗೆ ವಸ್ತು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ವಸ್ತು ಬೇರೆ ಅಲ್ಲ, ವಸ್ತು ಒಂದೇ. ನಾನು ನಿಂತ ನೆಲೆಗಳು ಬದಲಾಗ್ತದೆ. ಹಾಗೆ ನಮ್ಮ ಇರುವಂಥ ಚಿಂತನೆಯನ್ನು ಬೇರೆ ಬೇರೆ ನೆಲೆಗಳಲ್ಲಿ, ಬೇರೆ ಬೇರೆ ನಂಬಿಕೆಗಳಲ್ಲಿ ಕಟ್ಟುತ್ತಾ ಹೋದಾಗ ಬೇರೆ ಬೇರೆ ಮತಧರ್ಮಗಳು ಬರೋಕ್ಕೆ ಶುರುವಾಯಿತು. ಇದು ಮುಖ್ಯವಾದ ಮಾತು. ಯಾಕಂದರೆ 12ನೇ ಶತಮಾನದಲ್ಲಿ ಒಂದು ಅದ್ಭುತವಾದ ಕೆಲಸ ಆದದ್ದು. ಅದನ್ನು ವೀರಶೈವ ಸಿದ್ಧಾಂತ ಅಂತ ಹೇಳ್ಕೊಂಡು ಮಾಡಿದರು. ಅವ್ರು ಹೇಳೋದು, ಆಯಾ ಭೂಮಿಕೆಯಲ್ಲೇ ನಿಂತು ಆಯಾ ಮಾತುಗಳ ಸತ್ಯವನ್ನು ಕಂಡುಕೊಂಡು ಸರ್ವಶ್ರುತಿ ಸಮನ್ವಯವಾದಂಥ ಸಿದ್ಧಾಂತವನ್ನು ಮಾಡಬೇಕು ಅಂತ ವೀರಶೈವ ಧರ್ಮ ಹೊರಟಿತು. ಅದನ್ನು ಅವ್ರು ಕರೆದದ್ದೇ ದ್ವೈತಾದ್ವೈತ ಮತ ಅಂತ ಕರೆದರು. ಎರಡೂ ಇರುವಂಥದ್ದು, ಎರಡೂ ಸತ್ಯವೇ, ಯಾವುದೂ ಅಲ್ಲ ಅಂತ ಹೇಳಿ ದ್ವೈತಾದ್ವೈತ ಮತ ಅಂತ ಕರೆದರು. ಶಿವಾದ್ವೈತ ಅಂತ ಕರೆದರು. ಶಕ್ತಿ ವಿಶಿಷ್ಟಾದ್ವೈತ ಅಂತ ಕರ್ಕೊಂಡ್ರು. ಈ ನಂಬಿಕೆ ಹಿಂದಿನಂದಿ ಆ ತತ್ವವನ್ನು ಒಪ್ಪಿಕೊಂಡರಾದ್ದರಿಂದ ಈ ಹೊಸ ಸಿದ್ಧಾಂತ ಹೊರಹೊಮ್ಮಿ ಬಂತು 12ನೇ ಶತಮಾನದಲ್ಲಿ. ಜಾಸ್ತಿ ಬಂದದ್ದು, ಮೊದಲು ಇತ್ತು, 12ನೇ ಶತಮಾನ ಜಾಸ್ತಿ ಕಣ್ಣಿಗೆ ಕಾಣಿಸೋಕೆ ಶುರುವಾಯಿತು. ಶರಣರು ಏನು ಮಾಡಿದರು ಅಂದರೆ ತತ್ವ ಜಿಜ್ಞಾಸೆಗಳಿಗಿಂತ ಧಾರ್ಮಿಕ ಆಚಾರಗಳಿಗೆ ಹೆಚ್ಚು ಒತ್ತು ಕೊಟ್ಟರು. ಇದು ಭಾಳ ಮುಖ್ಯವಾಗಿರಬೇಕಾದ್ದು. ನಮಗೆ ಯಾವಾಗಲೂ ಸಿದ್ಧಾಂತಗಳು ಚೆಂದ, ಆದರೆ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋದು ಹೇಗೆ ಏನೋ ತುಂಬ ಕಷ್ಟ ಬರುತ್ತೆ. ಆ ಸಿದ್ಧಾಂತಗಳ ಸಾಧನೆ ಆಗುವಂಥದ್ದು, ಪ್ರತಿಪಾದನೆ ಆಗುವಂಥ ನಡವಳಿಕೆಯಲ್ಲಿ. ಅದಕ್ಕೆ ಹೇಳ್ತಾರೆ, ಮೌಲ್ಯಗಳನ್ನು ನಡೆದು ತೋರಿಸ್ಬೇಕಾಗ್ತದೆ, ಮಾತಾಡಿ ತೋರ್ಸೋಕ್ಕಾಗೋದಿಲ್ಲ ಅಂತ. ಸತ್ಯ ಹೇಳಬೇಕು ಅಂತ ಮಾತಾಡೋದು ತುಂಬ ಸುಲಭ, ಆದರೆ ಮಾತಾಡಿ ನಡೆಯೋದು ಬಹಳ ಕಷ್ಟದ ಕೆಲಸ. ಅದಕ್ಕೆ ಶತಮಾನದ ಶಿವಶರಣರು ಏನು ಮಾಡಿದರು ಅಂದರೆ ಆಚರಣೆಗಳಿಗೆ ಜಾಸ್ತಿ ಒತ್ತು ಕೊಟ್ಟರು ಹೊರತಾಗಿ ಮಾತಿಗಿಂತ ಆಚರಣೆ ಮಾಡಿ ಅಂತ. ಅಲ್ಲಿ ಕೂಡ ಅವರಲ್ಲೂ ಸೃಷ್ಟಿಕರ್ತನ ಸ್ವರೂಪ, ಜೀವ, ಶಿವರ ಸಂಬಂಧ ಇದು ತುಂಬ ಕಾಡಿದ್ದಾವೆ. ಅದ್ರ ಬಗ್ಗೆ ಸಾಕಷ್ಟು ವಚನಗಳಿದ್ದಾವೆ. ಈ ಸೃಷ್ಟಿ ಮಿಥ್ಯ ಅನ್ನೋದನ್ನು ಶಿವಶರಣರು ಒಪ್ಪೋದಿಲ್ಲ. ಅದು ಪೂರ್ತಿ ಸತ್ಯ ಅಂತೂ ಒಪ್ಪಲ್ಲ. ಹೇಳಿದ್ನಲ್ಲ, ಅದೇ ದ್ವೈತಾದ್ವೈತ ಸಮನ್ವಯ ಆದದ್ದು. ಅದು ಪೂರ್ತಿ ಸತ್ಯ ಅಂತೂ ಒಪ್ಪೋದಿಲ್ಲ, ಪೂರ್ತಿ ಮಿಥ್ಯ ಅನ್ನೋದು ಸರಿಯಲ್ಲ. ಅದಕ್ಕೊಂದು ಭಾಳ ಚಂದ ಮಾತಿದೆ, ಒಬ್ಬರು ದೊಡ್ಡ ವಿಮರ್ಶಕರು ಬರೆದಿದ್ದಾರೆ. ತಮಿಳು ಶೈವ ಸಿದ್ಧಾಂತದಲ್ಲಿ ಇದನ್ನು ಹೇಗೆ ಬರೀತಾರೆ ಅಂದರೆ ಮೊಲದ ಕೋಡು ಅಂತ. ಚೆನ್ನಾಗಿರೋ ಮಾತದು. ಮೊಲದ ಕೋಡು ಇದ್ದ ಹಾಗೆ ಅಂತ. ಮೊಲ ಇದೆಯಲ್ಲ, ಕೋಡಿದೆಯಾ ಮೊಲಕ್ಕೆ? ಇಲ್ಲ. ತಲೆ ಮೇಲೆ ಕೈ ಆಡಿಸಿ ನೋಡಿ, 2 ಬುಗಟೆ ಥರ ಇದೆ ಅದಕ್ಕೆ ಕೈ ಆಡಿಸಿದರೆ. ಕೋಡು ಚರ್ಮದ ಒಳಗೆ ಕೋಡಿನ ಬೀಜ ಇದೆ, ಮೊಳೆಯುವಿಕೆ ಲಕ್ಷಣ ಇದೆ, ಅದು ಹೊರಗೆ ಮೊಳತು ಬಂದಿಲ್ಲ. ಅಂದರೆ ಅದು ಇಲ್ಲ ಅನ್ನೋ ಹಂಗಿಲ್ಲ, ಹೊರಗೆ ಕಾಣಿಸೋಲ್ಲ, ಆದರೆ ಮುಟ್ಟಿ ನೋಡಿದ್ರೆ ಕೈಗೆ ಹತ್ತುತ್ತೆ. ಆದ್ದರಿಂದ ಇದು ಮೊಲದ ಕೋಡು ಇದ್ದ ಹಾಗೆ. ಅದನ್ನು ವೀರಶೈವ ಮಾತಕ್ಕೂ ಒಪ್ಪಿಕೊಂಡಿದ್ದಾರೆ ಅವರು, ಇದ್ದಾರೆ ಅಂತ. ಅವ್ರ ನಂಬಿಕೆ ಏನು ಅಂದರೆ ಶಿವ ತನ್ನ ಶಕ್ತಿಯಿಂದ ಒಂದು ಹಂತದಲ್ಲಿ ಶಕ್ತಿ ಜೊಡನೆ ಸಮ್ಮಿಳಿತ ಹೊಂದು ಪ್ರಪಂಚವನ್ನು ನಿರ್ಮಾಣ ಮಾಡ್ತಾ ಹೋಗ್ತಾನೆ. ಎಷ್ಟು ಮಾಡ್ತಾನೆ ಅಂದರೆ ಸಾವಿರಾರು ಕೋಟಿ ಕೋಟಿ ರೂಪದಲ್ಲಿ ಪ್ರಪಂಚ ಸೃಷ್ಟಿ ಮಾಡಿದ ಅಂತ. ಶಿವನಿಗೇನು ಬೇಕಾಗಿರಲಿಲ್ಲ, ಒಂದು ಹಂತದಲ್ಲಿ ಶಕ್ತಿ ಜೊಡನೆ ಸಮ್ಮಿಳಿತ ಆಗಿ ಸೃಷ್ಟಿ ಶುರು ಮಾಡಿದ ಅಂತ. ಅದು ಒಬ್ಬ ಕಾಡಸಿದ್ದೇಶ್ವರ ಅನ್ನೋ ವಚನಕಾರ ಎಷ್ಟು ಚೆನ್ನಾಗಿ ಬರೀತಾನೆ. ಆದಿ ಅನಾದಿಯಿಂದ ಅತ್ತತ್ತವಾದ ನಿರಾಕಾರ ಪರವಸ್ತು ತನ್ನ ಸ್ವರೂಪವ ತಾನರಿಯದೆ ಅನಂತ ಕಲ್ಪಾಂತರವಿರ್ದು ತನ್ನ ಸ್ವಲೀಲೆಯಿಂದ ತಾನೇ ಜಗಸೃಷ್ಟಿ ನಿಮಿತ್ತವಾಗಿ ನೆರಹುದೋರಲು ಆ ನೆನಹೆ ನಿರ್ಧಾರವಾಗಿ ಚಿತ್ತೆನೆಸಿತ್ತು. ಆ ಚಿತ್ತಿನಿಂದ ಚಿನ್ನಾದ ಚಿದ್ಬಿಂದು ಚಿಕ್ಕಳೆಗಳೊಗೆದು. ಆ ಭಾಷೆ ಎಷ್ಟು ಚೆನ್ನಾಗಿದೆ ನೋಡಿ. ನನಗೆ ಸಂತೋಷ ಆಗೋದು ಇದು 12ನೇ ಶತಮಾನದಲ್ಲಿ ನಮಗೆ ಅರ್ಥವಾಗುವ ಕನ್ನಡ ಭಾಷೆಯಲ್ಲಿ ಎಷ್ಟು ಚಂದ ಬರೆದ್ರು. ಇವತ್ತಿಗೊಂದು ಸಾಲು ಬರೀಬೇಕಾದ್ರೆ ಒದ್ದಾಡಿ ಹೋಗ್ತೀವಿ ಕನ್ನಡದಲ್ಲಿ ನಾವು. ಎಷ್ಟು ಚಂದ ಬರೆಯೋ ಭಾಷೆ. 900 ವರ್ಷಗಳ ಹಿಂದೆ ಬರೆದಂಥದ್ದು. ಆದಿ ಅನಾದಿಯಿಂದ ಅತ್ತತ್ತವಾದ, ಅದನ್ನು ದಾಟಿ ಹಿಂದಿದ್ದಂಥ ನಿರಾಕಾರ ಪರವಸ್ತು ತನ್ನ ಸ್ವರೂಪವ ತಾನರಿಯದೆ ಅನಂತ ಕಲ್ಪಾಂತರವಿದ್ದು. ಅನಂತ ಕಲ್ಪಾಂತರ ಸುಮ್ಮನೆ ಇತ್ತದು, ತನ್ನ ಶಕ್ತಿ ನೋಡ್ಕೊಳ್ಳೇ ಇಲ್ಲ. ಆದರೆ ಒಂದು ಸಲ ಬಂದಲ್ಲ ಶಕ್ತಿ ಜೊತೆಗೆ ಕೂತ್ಕೊಂಡಾಗ ತನ್ನ ಸ್ವಲೀಲೆಯಿಂದ ತಾನೇ ಜಗಸೃಷ್ಟಿ ನಿಮಿತ್ತವಾಗಿ ನೆನಹುದೋರಲು ಮಾಡಬೇಕು ಅಂತ ಅಂದ್ಕೊಂಡ ತಕ್ಷಣ ಆ ನೆನಹೆ ನಿರ್ಧಾರವಾಗಿ ಚಿತ್ತೆನಿಸಿತು. ನಿರ್ಧಾರ ಆಯಿತು.
ಆ ಚಿತ್ತಿನಿಂದ ಚಿನ್ನಾದ ಚಿದ್ಬಿಂದು ಚಿಕ್ಕಳೆಗಳು ಹೊಡೆದವು. ಈ ಪ್ರಪಂಚ ಆದದ್ದು ಚಿದ್ಬಿಂದುಗಳು, ಚಿಕ್ಕಳೆಗಳು ಎಲ್ಲ ಬಂದ್ಬಿಟ್ಟು ಈ ಸೃಷ್ಟಿ ನಿರ್ಮಾಣಕ್ಕೆ ಶಿವನಲ್ಲಿ ಸಹಜವಾಗಿ ಹುಟ್ಟಿದೆ ಶಕ್ತಿಯೇ ಕಾರಣ ಅಂತ ನಂಬಿದಂಥದ್ದು ವೀರಶೈವ ತತ್ವ. ಈ ಶಕ್ತಿ ತತ್ವ ತುಂಬ ಅರ್ಥಗರ್ಭಿತವಾದಂಥದ್ದು. ಇದು ಬಹಳ ಮುಖ್ಯ. ನಮ್ಮ ಅರ್ಥ ಮಾಡ್ಕೋಬೇಕಾದ್ರೆ, ವೀರಶೈವ ತತ್ವ ಮಾಡ್ಕೋಬೇಕಾದ್ರೆ ಈ ಶಕ್ತಿ ತತ್ವ ಅನ್ನುವಂಥದ್ದು ಬಹಳ ಮುಖ್ಯ. ಸೃಷ್ಟಿ ಕಲ್ಪನೆಯನ್ನು ಪೂರ್ಣಗೊಳಿಸುವಂಥ ವ್ಯಾಪಕವಾದ ಅರ್ಥವನ್ನು ಈ ಶಕ್ತಿ ತತ್ವದಲ್ಲಿ ಕಂಡುಕೊಳ್ಬಹುದು ಅಂತ. ಈ ಚರಾಚಾರ ಜಗತ್ತೆಲ್ಲ ಶಕ್ತಿ ರೂಪವಾದದ್ದು. ತಾವು ಗಮನಿಸಬೇಕು, ಪ್ರತಿಯೊಂದು ವಸ್ತುವಿನಲ್ಲೂ ಒಂದು ಥರದ ಶಕ್ತಿ ಇದೆ. ಎಲ್ಲದರಲ್ಲೂ ಒಂದು ಶಕ್ತಿ ಇದೆ. ಬೆಂಕಿಯಲ್ಲಿ ಸುಡೋ ಶಕ್ತಿ ಇದೆ, ನೀರಿನಲ್ಲಿ ಒಣಗಿಸುವ ಹಾರಿಸುವ ಶಕ್ತಿ ಇದೆ, ಭೂಮಿಯಲ್ಲಿ ಧಾರಣ ಶಕ್ತಿ ತಡ್ಕೊಳ್ಳುವಂಥ ಶಕ್ತಿ ಇದೆ, ಗಾಳಿಯಲ್ಲಿ ಸ್ಪಂದನ ಶಕ್ತಿ ಇದೆ, ಸೂರ್ಯ ಗ್ರಹಗಳಲ್ಲಿ ಇರುವಂಥ ಶಕ್ತಿ ಆಗ್ಬೋದು, ವಿದ್ಯುತ್ ಶಕ್ತಿ ಆಗ್ಬೋದು, ಯಂತ್ರದ ಶಕ್ತಿ ಆಗ್ಬೋದು, ಮಾನವ ಶಕ್ತಿ ಆಗ್ಬೋದು. ಈ ಎಲ್ಲವೂ ಪರಮಾಣುವಿನ ಶಕ್ತಿ ಹಿಡ್ಕೊಂಡು ಪ್ರತಿಯೊಂದು ಅದ್ಭುತ ಶಕ್ತಿಗಳು ಆ ಮೂಲ ಶಕ್ತಿಯ ಒಂದೊಂದು ಬಿಂದುಗಳು. ಮೂಲ ಶಕ್ತಿಯನ್ನು ಬೇರೆ ಬೇರೆ ಭಾಗ ಮಾಡಿ ಹಂಚಿಕೊಂಡಂಗೆ ಆಗುತ್ತೆ. ಇದನ್ನು ಆ ಶಕ್ತಿಯ ಮೂಲಕ ಶಿವ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಒಪ್ಕೊಳ್ಳೋಂಥದ್ದು. ಆದರೆ ಇಂಟ್ರೆಸ್ಟಿಂಗ್ ಅಂದರೆ ಆ ಶಕ್ತಿಯನ್ನು ನಿರ್ಮಾಣ ಮಾಡಿದಂಥ ಭಗವಂತ ಮಾತ್ರ ಯಾರಿಗೂ ಕಾಣಿಸಲಾರದ ಹಾಗೆ ನಿರಂಜನನಾಗಿ ನಿರ್ಲಿಪ್ತನಾಗಿ ನಿಂತಿದ್ದಾನೆ. ಅವನಿಗೇನು ಸಂಬಂಧ, ಸೃಷ್ಟಿ ಮಾಡಿಬಿಟ್ಟ, ನೀವು ಕಾಪಾಡಿಕೊಡ್ರಿ ಅಂತನೋ ಏನೋ ಗೊತ್ತಿಲ್ಲ. ಅದಕ್ಕೆ ಅವರು ಉರಿಲಿಂಗ ಪೆದ್ದಿ ಅನ್ನುವಂಥ ಶರಣ ಎಷ್ಟು ಚಂದ ಹೇಳ್ತಾರೆ ರೀ ಮಾತು, ಎಷ್ಟು ಚಂದದ ಮಾತು. ಶಿವ ಜಗವಾಗಬಲ್ಲ, ಆ ಮಾತು ಎಷ್ಟು ಚೆನ್ನಾಗಿ. ಶಿವ ಜಗವಾಗಬಲ್ಲ, ಶಿವ ಜಗವಾಗದಿರಲೂ ಬಲ್ಲ. ಶಿವ ರೂಪಾಗಬಲ್ಲ, ಶಿವ ರೂಪಾಗದಿರಲೂ ಬಲ್ಲ. ಶಿವ ಅಜಾಂಡ ಕೋಟಿಗಳ ಮಾಡಬಲ್ಲ, ಮಾಡದಿರಲೂ ಬಲ್ಲ. ಶಿವ ಕೆಡಿಸಬಲ್ಲ, ಕೆಡಿಸದಿರಲೂ ಬಲ್ಲ. ಶಿವ ಜಂಗಮವಾಗಿ ಪೂಜಿಸಬಲ್ಲ, ಶಿವ ಲಿಂಗವಾಗಿ ತಾನೇ ಪೂಜೆಯ ಕೈಕೊಳ್ಳಲೂ ಬಲ್ಲ. ಅಂದರೆ ಶಿವನ ಶಕ್ತಿ ಎಷ್ಟು ಅಂದರೆ ಏನು ಬೇಕಾದರೂ ಮಾಡಬಹುದು ಅನ್ನುವಂಥ ಒಂದು ಮೂಲ ನಂಬಿಕೆ. ಶಿವ ಸರ್ವಶಕ್ತನಾದವನು, ಆದರೆ ಅದ್ರ ಜೊತೆಗೆ ಯಾವ ಬಂಧನಕ್ಕೆ ಸಿಲುಕದೆ ತಾನು ನಿರ್ಲಿಪ್ತನಾಗಿರುವಂಥವನು. ಅದನ್ನೇ ಅರವಿಂದರು ಬಹಳ ಚೆನ್ನಾಗಿ ಹೇಳ್ತಾರೆ ತಮ್ಮ ಸಿದ್ಧಾಂತದಲ್ಲಿ. ಇಟ್ ಈಸ್ ಕಾಲ್ಡ್ ಅನ್ಲಿಮಿಟೆಡ್ ಪಾಸಿಬಿಲಿಟೀಸ್ ಅಂತ. ಅದ್ಭುತ ಅದು, ಅನ್ಲಿಮಿಟೆಡ್ ಪಾಸಿಬಿಲಿಟೀಸ್, ಮಿತಿಯಿಲ್ಲದಂಥ ಸಾಧ್ಯತೆಗಳು ಅಂಥ ಶಿವನಿಗೆ ಮಾತ್ರ ಇರುವಂಥದ್ದು ಸಾಧ್ಯ ಅಂಥೇಳಿ. ಈ ಶರಣರು ತಮ್ಮ ಮಾರ್ಗಕ್ಕೆ ತಳಹದಿಯಾಗಿಟ್ಕೊಂಡಂಥ ತತ್ವದರ್ಶನ ಇದೆಯಲ್ಲ, ಇದು ಬರೀ ಬುದ್ಧಿಯನ್ನು ಮೆಚ್ಚಿಸುವ ಜಿಜ್ಞಾಸಿಯಾಗಿ ಕಾಣದೆ ಅವರ ನಿತ್ಯ ಜೀವನದ ಸಾಧನೆಯಲ್ಲಿ ಸೇರಿ ಅಂತರಂಗವನ್ನು ಬೆಳೆಸುವಂಥ ಚೈತನ್ಯಾಗ್ನಿಯಾಗಿ ನಿಂತ್ಕೊಳ್ತು ಅನ್ನೋದು ಬಹಳ ಮುಖ್ಯ. ಶರಣರು ಎಲ್ಲಿದ್ದರು, ಯಾವ್ಯಾವ ಕೆಲಸದಲ್ಲಿದ್ದರು, ತನ್ನ ಜೀವನದ ಉದ್ಯೋಗಕ್ಕೋಸ್ಕರ ಯಾವ್ಯಾವುದೋ ಕರ್ತವ್ಯ ಮಾಡ್ತಾಯಿದ್ರು. ಎಲ್ಲ ಕೆಲಸಗಳನ್ನು, ಕಮ್ಮಾರ ಆಗಿರ್ಬೋದು, ಕುಂಬಾರ ಆಗಿರ್ಬೋದು, ಮಾದಿಗ ಆಗಿರ್ಬೋದು, ಚಮ್ಮಾರ ಆಗಿರ್ಬೋದು, ಏನಾದರೂ ಕೆಲಸ ಆಗಿರ್ಬೋದು, ತಮ್ಮ ಜೀವನಕ್ಕೋಸ್ಕರ, ಜೀವನ ನಿರ್ವಹಣೆಗೆ ಬೇರೆ ಬೇರೆ ಉದ್ಯೋಗಗಳನ್ನು ಮಾಡ್ತಾಯಿದ್ರು. ಆದರೆ ಲೌಕಿಕ ರಂಗ ಅವರನ್ನು ಅಧ್ಯಾತ್ಮ ಸಾಧನೆಯ ರಂಗದಿಂದ ವಿಮುಖ ಮಾಡಲಿಲ್ಲ ಅನ್ನೋದು ಬಹಳ ಮುಖ್ಯ. ನಾವು ಹೇಳ್ತೀವಿ, ನಿಮಗೇನು ಸರ್, ಒಳ್ಳೆಯ ಜಾಗದಲ್ಲಿದ್ದೀರಿ, ಧ್ಯಾನ ಮಾಡೋಕ್ಕೆ ಅವಕಾಶ ಇದೆ. ಮೇಲೆ ಹೋದಷ್ಟು ಧ್ಯಾನದ ಅವಕಾಶ ಕಮ್ಮಿನೇ. ಯಾರೋ ಹೇಳ್ತಾಯಿದ್ರು ದೊಡ್ಡವ್ರು ನನಗೆ, ನೀವು ಬಂದುಬಿಡಿಪ್ಪ, ನಾನು ತಪಸ್ಸು ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ. ನಾನು ಹೇಳಿದೆ, ತಪಸ್ಸು ಮಾಡೋಲ್ಲ, ತಪಾಸ್ ಮಾಡೋದು ಒಂದೇ ಇನ್ನು. ಆ ಮಟ್ಟಕ್ಕೆ ಹೋದರೆ ತಪಸ್ಸು ಏನು ಮಾಡೋದು? ಯಾಕಂದರೆ ಅಂದ್ಕೊಂಡ ಹಾಗೆ ಯಾವುದೋ ಸ್ಥಳ ಮುಖ್ಯ ಅಲ್ಲ, ನಿಮ್ಮ ಮನಸ್ಸು ಮುಖ್ಯ. ಯಾವುದೇ ಕೆಲಸ ಮಾಡಿದ್ರೂ ಆಧ್ಯಾತ್ಮಿಕ ರಂಗದಲ್ಲಿ ಸಾಧನೆ ಮಾಡಬಹುದು ಅನ್ನೋದನ್ನು ಸಣ್ಣ ಸಣ್ಣ ಕಾಯಕ ಮಾಡಿಕೊಂಡಿದ್ದಂಥ ಶಿವಶರಣರು ಮಾಡಿ ತೋರಿಸಿದ್ದಾರೆ ಅಂತ ತಮ್ಮ ಜೀವನದಲ್ಲಿ ತಂದುಬಿಟ್ರು. ಅದನ್ನು ತಾವು ಬಾಳಬೇಕಾದಂಥ ಲೌಕಿಕ ಸನ್ನಿವೇಶವನ್ನೇ ತಮ್ಮ ದೃಢನಿಷ್ಠೆಯ ಸಾಧನೆಯಿಂದ ಆಧ್ಯಾತ್ಮಿಕ ತಪೋರಂಗವನ್ನಾಗಿ ಮಾಡಿಕೊಂಡ್ರು. ಬಹಳ ಅದ್ಭುತ ಶಕ್ತಿ ಇದು. ನೋಡಿ, ಎಲ್ಲೋ ಒಂದು ಚಪ್ಪಲಿ ಹೊಲಿಯುವಂಥ ಮನುಷ್ಯ ಅಲ್ಲಿ ಕೂತ್ಕೊಂಡಾಗ ಅವನ ಚಪ್ಪಲಿ ಹೊಲಿಬೋದು, ಕೆಲಸ ಮಾಡ್ಬೋದು, ಅದ್ರ ಜೊತೆಗೆ ಆಧ್ಯಾತ್ಮಿಕ ಸಾಧನೆ ಮಾಡಬಾರ್ದು ಅಂತಲ್ಲ. ನೋಡಿ, ತಮ್ಮ ಲೌಕಿಕ ಜೀವನದ ಬಡತನಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು ಬದಿಗೊತ್ತಿ ಅಧ್ಯಾತ್ಮ ಸಾಧನೆಯಲ್ಲಿ ಮುಂದುವರಿಬೇಕು ಅಂತ ಹೊರಟರು. ಇದು ಅದ್ಭುತ ಕೆಲಸ ಶಿವಶರಣರು ಮಾಡಿದ್ದಾಗೇನ. ಮನುಷ್ಯನಲ್ಲಿರುವ ಶಕ್ತಿಗಳನ್ನು ಡಾಕ್ಟರ್ ರಾಮಸ್ವಾಮಿಯವರು ತುಂಬ ಚೆನ್ನಾಗಿ ಹೇಳಿದರು. 3 ಮಜಲುಗಳು ಶಿವಶರಣರಲ್ಲಿ ಕಾಣಿಸುವಂಥದ್ದು, ವಚನಕಾರರಲ್ಲಿ ಕಾಣಿಸುವಂಥದ್ದು. 3 ಥರದ ಜನ, 3 ಶೃಂಗಗಳು ಅಂತ ಕರಿತೇನೆ ಅದನ್ನು ನಾವು. ನೋಡಿ ಹೇಗಿದ್ದಾರೆ. ಕೆಲವರು ವಿಚಾರ ಶಕ್ತಿ, ತರ್ಕಶಕ್ತಿ, ಯಾವುದನ್ನು ಕಾರ್ಯಕಾರಣ ಸಂಬಂಧದಿಂದ ವಿಚಾರ ಮಾಡಿ ಬುದ್ಧಿಯನ್ನು ತೃಪ್ತಿಪಡಿಸಿ ತಮ್ಮ ಚಿತ್ ಸಮಾಧಾನಕ್ಕೋಸ್ಕರ ಮಾಡಿದಂಥವ್ರು ವಚನಗಳು ಕೆಲವರು. ಅದನ್ನು ಪ್ರತಿನಿಧಿಯಾಗಿ ಅಲ್ಲಮಪ್ರಭುವನ್ನು ಇಟ್ಕೋಬೋದು. ಇನ್ನೊಬ್ಬರು, ಕೆಲವರಲ್ಲಿ ಭಾವುಕತೆ, ಆಂತರ್ಯದ ಹಂಬಲದಿಂದ ಮಿಡಿಯುವಂಥ ಒಂದು ಧ್ವನಿ, ಪ್ರೇಮದ ಆವೇಶ, ಉತ್ಕಟತೆ, ಯಾವಾಗ ಭಗವಂತನನ್ನು ಸೇರಿಕೊಂಡೇನೋ ಅನ್ನುವಂಥ ಆರ್ತತೆ, ಇದೆಲ್ಲ ವೈಯಕ್ತಿಕವಾಗಿ ಹರಿದು ಬರುವಂಥ ವಚನಗಳು ಕೆಲವಾದರೆ ಅದಕ್ಕೆ ಮಾದರಿಯಾಗಿ ಪ್ರತಿನಿಧಿಯಾಗಿ ಅಕ್ಕ ಮಹಾದೇವಿ ನಿಂತ್ಕೋತಾಳೆ. ಇನ್ನೊಂದು
ಕ್ರಿಯಾಶಕ್ತಿ ಪ್ರಧಾನವಾಗಿದ್ದು ಸಂಘಶಕ್ತಿಯನ್ನು ಕಟ್ಟಿಸುವಂಥ, ಸಮಾಜವನ್ನು ಜಾಗೃತಿ ಮಾಡುವಂಥ, ಸಮಾಜ ಬದಲಾವಣೆಯ ದೃಷ್ಟಿಯಿಂದ ನೋಡುವಂಥದ್ದು ಇನ್ನೊಂದು ವಚನಗಳ ಗುಂಪು ಬಂದದ್ದು. ಅದಕ್ಕೆ ಪ್ರತಿನಿಧಿಯಾಗಿ ಬಸವಣ್ಣ ನಿಂತ್ಕೋತಾನೆ. ಈ ಮೂರು ಭಾಳ ದೊಡ್ಡ ಶಕ್ತಿಗಳು. ಸಾಕಷ್ಟು ಚನ್ನಬಸವಣ್ಣ ಮಹಾಜ್ಞಾನಿ, ಬೇಕಾದಷ್ಟು ಜನ ಇದ್ದಾರೆ. ಆದರೆ ಮೂರು ಪ್ರಾತಿನಿಧಿಕವಾಗಿ ನೋಡೋದಾದರೆ, ಒಂದು ಅಧ್ಯಾತ್ಮ, ಇನ್ನೊಂದು ಪ್ರೀತಿ ಒಲವು ಆಂತರ್ಯ, ಇನ್ನೊಂದು ಕಾರ್ಯಶಕ್ತಿ ಸಮಾಜ ಸೇವೆ, ಮೂರು ನೋಡಿಕೊಂಡಾಗ ಮೂರು ಶೃಂಗಗಳಾಗಿ ಮೂರು ಜನ ನಿಂತ್ಕೋತಾರೆ. ಈ ಅಕ್ಕ ಮಹಾದೇವಿ ಜೀವನವನ್ನು ಸಂದೇಶವನ್ನು ನೋಡುವಾಗ 12ನೇ ಶತಮಾನದಲ್ಲಿ ಮಹಿಳೆಯ ಸ್ಥಾನ ಹೇಗಿತ್ತು ಅಂತ ಸ್ವಲ್ಪ ನೋಡಬೇಕು. ಆಕೆ ಧೈರ್ಯ ಮಾಡಿದ್ದು ನೆನೆಸ್ಕೊಂಡಾಗ ಇವತ್ತಿಗೂ ಸಾಧ್ಯ ಇಲ್ಲ ಧೈರ್ಯ ಮಾಡೋದಕ್ಕೆ. ಅಂಥದ್ದು 900 ವರ್ಷಗಳಿಂದ ಅಕ್ಕ ಮಹಾದೇವಿ ಹೇಗೆ ಮಾಡಿರಬೇಕು, ಆಗಿನ ಪರಿಸ್ಥಿತಿ ಹೇಗಿತ್ತು, ಈಗಲೇ ಮಹಿಳೆಯ ಪರಿಸ್ಥಿತಿ ಹೀಗಿರಬೇಕಾದ್ರೆ ಆಗ ಹೇಗಿತ್ತು ಅಂತ ಒಂದು ಮಾತು ಹೇಳಬೇಕು. ಸ್ತ್ರೀ ವಿಮೋಚನೆ ಸಮಕಾಲೀನ ಜಗತ್ತಿನ ಅಗತ್ಯ ಮತ್ತು ಅನಿವಾರ್ಯತೆ ಅಂತ ಒಪ್ಕೋಬೇಕಾಗಿದೆ. 50% ಇದ್ದಂಥ ಹೆಣ್ಮಕ್ಕಳನ್ನು ನಾವು ಭಾಳಷ್ಟು ಮಟ್ಟಿಗೆ ಹಿಂದೆ ಇಟ್ಟಿದ್ದೀವಿ. ಈಗಾದರೂ ಕೂಡ ಪುರುಷ ಪ್ರಧಾನವಾದ ಸಮಾಜವೇ ಆಗಿದೆ. ಅವಕಾಶಗಳನ್ನು ಕೊಡ್ತೇವೆ ಅಂತ ಹೇಳುವಂಥ ಮಾತು. ಕೊಡ್ತೇವೆ ಅನ್ನೋಕೆ ನಾವ್ಯಾರು ಅಲ್ವಾ? ಕೊಡ್ತೇವೆ ಅಂದಾಗ ನಾವು ಪೀಠದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ? ಎತ್ತರದ ಪೀಠದಲ್ಲಿ ನಿಂತ್ಕೊಂಡ್ರೆ ಕೊಡ್ತೇವೆ ಅನ್ನುವಂಥದ್ದು. ಕೊಡ್ತೇವೆ ಅಲ್ಲ ಸ್ವಾಮಿ, ಹಂಚ್ಕೋತೇವೆ ಅಂತ ಹೇಳಬೇಕೀಗ. ಅನಿವಾರ್ಯತೆ ಇದೆ. ಆ ಅನಿವಾರ್ಯತೆ ಹಿಂದಕ್ಕೊಂದು ನಾನು ಸ್ವಲ್ಪ ಕಷ್ಟಕ್ಕೆ ಸಿಕ್ಕಾಕ್ಕೊಂಡಿದ್ದೆ ಒಂದು ಸಲ. ಒಂದು ಅಲಹಾಬಾದಲ್ಲಿ ಕಾನ್ಫರೆನ್ಸ್ ಆಗಿತ್ತು. ಕಾನ್ಫರೆನ್ಸ್ ಆದಾಗ ಒಂದು ನಾನು ಪೇಪರ್ ಪ್ರೆಸೆಂಟ್ ಮಾಡಿದ್ದೆ. 20 ವರ್ಷ ಆಗಿರಬೇಕೆಂದೆ. 21st century ಬಿಲಾಂಗ್ಸ್ ಟು ವಿಮೆನ್ ಅಂತ ಬರೆದಿದ್ದೆ ನಾನು. 21ನೇ ಶತಮಾನ ಮಹಿಳೆಯರ ಶತಮಾನ ಅಂತ ಬರೆದಿದ್ದೆ. ತುಂಬ ಜನ ಬೈದ್ಬಿಟ್ರು ನನಗೆ. ಏನು ರೀ ಮೆಚ್ಚೋಕೆ ಬರೀತೀರಾ ಜನರನ್ನ ಅಂತ. ಮೆಚ್ಚೋಕಲ್ಲಪ್ಪ, ನಾನು ನಿಜ ನಂಬ್ಕೊಂಡದ್ದು 25 ವರ್ಷ ಮಹಿಳಾ ಕಾಲೇಜಲ್ಲೇ ಕೆಲಸ ಮಾಡಿದವನು ನಾನು, ನೋಡಿದ್ದೇನೆ ಅದಕ್ಕಿದು ಆಗತ್ತೆ ಅಂತ. ಹೇಗೆ ದಯವಿಟ್ಟು ಗಮನಿಸಿ ಎಷ್ಟು ಚೆನ್ನಾಗಿ ಬದಲಾಗ್ತಾ ಇದೆ ಅಂತಂದರೆ, ಈಗೊಂದು 20 ವರ್ಷಗಳಿಂದ ನೋಡಿ, SSLC ರಿಸಲ್ಟ್ ಆಗಲಿ, PUC ರಿಸಲ್ಟ್ ಆಗಲಿ, ಯಾವುದೇ ಬರಲಿ, ವಿದ್ಯಾರ್ಥಿನಿಯರು ಮುಂದೆ, ವಿದ್ಯಾರ್ಥಿಗಳು ಹಿಂದೆ. ಅವರೇ ರ್ಯಾಂಕ್ ಬರೋದು. ಕಲ್ಪನೆ ಅವ್ರು ಹೋದವ್ರು ಎಲ್ಲಿ ಹೋಗ್ತಾರೆ? ಮೊದಲು ಇಂಜಿನಿಯರಿಂಗ್ ಕಾಲೇಜಲ್ಲಿ ಯಾವುದೋ ಒಬ್ಬ ಹುಡುಗಿ ಕಂಡ್ರೆ ಅದ್ಭುತ, ಓ ಇಂಜಿನಿಯರಿಂಗ್ ಬಂದಿದ್ದಾಳೇಕೆ ಅಂತ. ಈಗ ಹುಡುಗರು ಅದ್ಭುತ ಆಗಿಬಿಟ್ಟಿದೆ. ಈ ಮೊನ್ನೆ ಹೋದ ವರ್ಷ ನೋಡಿದರೆ 61% ಜನ ಹುಡುಗಿಯರಿದ್ದಾರೆ ಪ್ರೊಫೆಷ್ನಲ್ ಕಾಲೇಜಸಲ್ಲಿ. ಈ ಅವ್ರು ಹೋದವ್ರು ಏನು ಮಾಡ್ತಾರೆ ಕಲ್ಪನೆ ಮಾಡ್ಕೊಳ್ಳಿ. ಏನು ಮಾಡ್ತಾರೆ ಅವರು? ಯಾವುದೋ ಒಂದು ಕಂಪ್ನೀಲಿ ಇಂಜಿನಿಯರಾಗಿ ಸೇರ್ಕೋತಾರೆ. ಸ್ವಲ್ಪ ವರ್ಷ ಆದಮೇಲೆ ಅವರು ಗ್ರೂಪ್ ಮ್ಯಾನೇಜರ್ ಆಗ್ತಾರೆ, ಲೀಡರ್ ಆಗ್ತಾರೆ. ಒಂದು 15-20 ವರ್ಷದಲ್ಲಿ ಎಲ್ಲಿರ್ತಾರೆ ಲೆಕ್ಕ ಹಾಕ್ಕೊಳ್ಳಿ. ದೇ ವಿಲ್ ಆಲ್ ಬಿ ಇನ್ ಪಾಲಿಸಿ ಮೇಕಿಂಗ್ ಪೊಸಿಷನ್ಸ್. ಒಂದು ಕಿರಣ್ ಬೇಡಿ ಪೊಲೀಸ್ ಆಫೀಸರ್ ಆದ ತಕ್ಷಣ 100 ಜನ ಹಿಂದೆ ಬಂದುಬಿಟ್ರು. ಒಬ್ಬರು ಮಹಿಳಾ IAS ಆಫೀಸರ್ ಆದ ತಕ್ಷಣ 10 ಜನ ಬಂದರು. ಈ ಯಾಕೆ ಮುಖ್ಯ ಅಂದರೆ, ಒಬ್ಬ ಅಕ್ಕ ಮಹಾದೇವಿ ತೋರಿದ ಛಲದಿಂದ, ಒಂದು ಸಾಧನೆಯಿಂದ ಎಷ್ಟೊಂದು ಜನ ಹೆಣ್ಮಕ್ಳು ಮುಂದೆ ಬಂದರು ಆಗಿನ ಕಾಲದಲ್ಲಿ ಅಂತ. ಅದರಿಂದ ಆಗಿನ ಪರಿಸ್ಥಿತಿ ಹೇಗಿತ್ತು? ಮುಖ್ಯವಾಗಿ ಹೇಳಬೇಕಾದ್ರೆ, ಈ ಮಹಿಳೆಯನ್ನು ಸಾಕಷ್ಟು ಹಿಂದೆ ತಳ್ಳಿ ನೀನು ಮನೆಗಿರು, ಮಾತೃತ್ವ ಸ್ತ್ರೀತ್ವ ಅಂತ ಹೇಳಿ ಆಕೆಯನ್ನು ಮನೆಗೆ ಕಟ್ಟಿ ಹಾಕಿದ್ದುಂಟು. ಹೊರಗಡೆ ಬರೋಕ್ಕೆ ಅವಕಾಶ ಇರಲಿಲ್ಲ. ಎಷ್ಟೋ ಜನ ಒಬ್ಬ ಚಂದ ಬರೀತಾರೆ, ಒಬ್ಬರು ಭಾಳ ಅದ್ಭುತವಾದ ಬರೀತಾರೆ, ವಿಮರ್ಶಕನ ಬರ್ಕೊಂಬಂದಿದ್ದೀನಿ ಮಾತನ್ನೋದನ್ನು. ಈ ಆದರ್ಶಗಳು, ಮಾತೃತ್ವ ಮತ್ತು ಸ್ತ್ರೀತ್ವದ ಆದರ್ಶಗಳು ಆಕೆಯನ್ನು ಕುಟುಂಬಕ್ಕೆ ಕಟ್ಟಿ ಹಾಕಿದವು. ಆಕೆಯನ್ನು ಅಳಲು ಅನುಕೂಲ ಮಾಡಿಕೊಟ್ಟುವೆ ವಿನಃ ಅವಳ ಹಿತವನ್ನು ಲಕ್ಷ್ಯದಲ್ಲಿ ಇಟ್ಟುಕೊಂಡು ರೂಪಿತವಾಗಲಿಲ್ಲ ಅಂತ. ನೀನು ಅಳಬೇಕಾದ್ರೆ ಚೆನ್ನಾಗಿ ಅಳಮ್ಮ ಕೂತ್ಕೊಂಡು ಅಂತ ಅವಕಾಶ ಮಾಡಿಕೊಟ್ಟು. ಅಳೋದಕ್ಕೆ ಅವಕಾಶ ಮಾಡಿಕೊಟ್ರೆ ವಿನಃ ನೀ ಅಳಬೇಡ ಮನ ಸರಿ ಮಾಡ್ತೀನಿ ಅಂತ ಅನ್ನೋದಾಗಲಿಲ್ಲ. ಆದ್ದರಿಂದ ನಾವು ಅವರಿಗೆ ಬೇಕಾದ ನಿರ್ಧಾರ ಮಾಡಿದಾಗ ಪುರುಷ ದೃಷ್ಟಿಯಿಂದಲೇ ನಿರ್ಮಾಣ ಮಾಡಿದಂಥದ್ದು ಈ ಪರಿಸ್ಥಿತಿ ಇತ್ತು. ಆದರೆ ಇಡೀ ದೇಶದ ಪರಿಸ್ಥಿತಿಯನ್ನು ನೋಡಿದಾಗ ಆಗಿನ ಕಾಲಕ್ಕೆ ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಪರಿಸ್ಥಿತಿ ಚೆನ್ನಾಗಿತ್ತು, ಇದ್ದಿದ್ರೊಳಗೆ ಚೆನ್ನಾಗಿತ್ತು. ಕ್ರೌರ್ಯವನ್ನು ತಗ್ಗಿಸುವಂಥದ್ದು, ನಂಬಿಕೆಯನ್ನು ಹುಟ್ಟಿಸುವಂಥ ಸ್ವಲ್ಪ ವಾತಾವರಣ ಇತ್ತು. ಯಾಕಂದರೆ ಮಾತೃ ಪ್ರಧಾನ ಕುಟುಂಬಗಳು ಕೆಲವಿದ್ದು, ಮಾತೃ ದೇವತಾ ಆರಾಧನೆ ನಮ್ಮಲ್ಲಿ ಶಕ್ತಿಯ ಆರಾಧನೆ ಇದ್ದಂಥದ್ದು, ಭಕ್ತಿ ಪಂಥಿಗಳು ಬರ್ತಾಯಿತ್ತು. ಇದಾಗಿ ಸ್ವಲ್ಪ ದಕ್ಷಿಣ ಭಾರತದಲ್ಲಿ ಪರಿಸ್ಥಿತಿ ಚೆನ್ನಾಗಿತ್ತು, ಉತ್ತರ ಭಾರತಕ್ಕಿಂತ ಚೆನ್ನಾಗಿತ್ತು. ಈ ವೀರಶೈವ ಚಳವಳಿಯಲ್ಲಿ ಇದ್ದೂ ಇಲ್ಲದಂಥ ಮಹಿಳೆಯರು ಎಷ್ಟೊಂದು ಜನ ಬಂದುಬಿಟ್ರಲ್ಲ ಹೊರಗಡೆ. ಅದಕ್ಕೆ ಮುಖ್ಯವಾಗಿ 4 ರೀತಿಯಲ್ಲಿ ಮಹಿಳೆ ಮುಂದೆ ಬಂದಳು ಅಂತ ದೊಡ್ಡ ಕಾರಣ ಅದು. ಮೊದಲನೇದು, ಈ ಜೈನ ದಿಗಂಬರ ಪಂಥ ಹಾಗೂ ಬೌದ್ಧ ಮತಗಳ ಚಿಂತನೆಗಳು ಮುಖ್ಯವಾಗಿ ಏನು ಹೇಳಿದ್ದು ಆಗ ಅಂದರೆ, ಸ್ತ್ರೀ ದೇಹದಲ್ಲಿ ಮುಕ್ತಿ ಇಲ್ಲ, ಮುಕ್ತಿ ಆಗೋಕ್ಕೆ ಸಾಧ್ಯ ಇಲ್ಲ, ಸ್ತ್ರೀ ದೇಹದಿಂದ ಮುಕ್ತಿ ಇಲ್ಲ ಅಂತ ಹೇಳಿದ್ದು. ಅಂಥ ಹೊತ್ತಿನಲ್ಲಿ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಶಿವಶರಣರ ಮಾತುಗಳು ವಚನದಲ್ಲಿ ಬಂದಂಥದ್ದು. ಆತ್ಮಕ್ಕೆ ಗಂಡು ಹೆಣ್ಣಿನ ರೂಪ ಇಲ್ಲ, ಸಾಧನೆ ಮಾಡಲು ಜೀವಿ ಹೆಣ್ಣಾದರೂ ಅಷ್ಟೇ ಗಂಡಾದರೂ ಅಷ್ಟೇ ಅವರ ಅಧ್ಯಾತ್ಮ ಸಾಧನೆ ಮಾಡಬೇಕು ಅಂತ ಹೇಳಿ ನೈತಿಕ ನೆಲೆಗಟ್ಟನ್ನು ಕೊಟ್ಟು ಆತ್ಮವಿಶ್ವಾಸವನ್ನು ಕೊಟ್ಟರಲ್ಲ, ಇದು ಬಹಳ ದೊಡ್ಡ ಕೆಲಸ ಮೊದಲೇದ್ದು ಶಿವಶರಣರು ಮಾಡಿದ್ದು. ಎರಡನೇದು,
ಮಹಿಳೆ ಮನಸ್ಸು ಮಾಡಿದರೆ ಸಂಸಾರದ ಹಂಗನ್ನು ಕೂಡ ಕಿತ್ಕೊಂಡು ಹೋಗಿ ಆಧ್ಯಾತ್ಮಿಕ ಸಾಧನೆ ತೊಡಗಬಹುದು ಅನ್ನೋದಕ್ಕೆ ಅಕ್ಕನಂಥ ಮಾದರಿ ಸಿಕ್ತು. ಆ ಮಾದರಿ ಅಪವಾದ ಅಂತಾದರೂ ಕೂಡ, ಅದೊಂದೇ ಉದಾಹರಣೆ ಆದರೂ ಕೂಡ ಆ ಉದಾಹರಣೆ ಸಮಾಜ ಒಪ್ಕೊಳ್ತಲ್ಲ. ತಮಾಷೆ ನೋಡಿ ಹೇಗಿದೆ, ಅಕ್ಕ ಮಹಾದೇವಿ ಮಾಡಿದಂಥದ್ದು ರ್ಯಾಡಿಕಲ್ ಚೇಂಜ್, ಅದು ಕಲ್ಪನೆ ಕೂಡ ಮಾಡೋ ಸಾಧ್ಯ ಇಲ್ಲದಂಥದ್ದು. ಆದರೆ ಅದನ್ನು ಜಮಾಸ ಒಪ್ಕೊಳ್ತು. ಅಲ್ಲಮನಂಥ ಮಹಾಜ್ಞಾನಿ ಒಪ್ಕೊಂಡ, ಬಸವಣ್ಣ ಒಪ್ಕೊಂಡ್ರು, ಚನ್ನಬಸವಣ್ಣ ಒಪ್ಕೊಂಡ್ರು. ಆಗ ಸಮಾಜ ಅಂತೂ ಓಹ್ ಹಾಗಾದ್ರೆ ಹೀಗೂ ಕೂಡ ಮಾಡ್ಬೋದಲ್ಲ, ನಾನು ಇಲ್ಲೇ ಇರಬೇಕು ಅಂತಿಲ್ಲ, ಸಂಸಾರದ ಹಂಗನ್ನು ಹಿರ್ಕೊಂಡು ಹೊರಗೆ ಹೋಗಿ ನಾನು ಮಾಡ್ಕೋಬೋದಲ್ಲ ಅಂತ ಕಣ್ಣು ಮುಂದೆ ಒಂದು ಮಾದರಿಯನ್ನು ಸ್ಥಾಪನೆ ಮಾಡಿ ಅಲ್ಲಿವರೆಗೂ ಸಾಂಪ್ರದಾಯಿಕವಾದಂಥ ಜಡತ್ವವನ್ನು ಸ್ವಲ್ಪ ಅಲುಗಾಡಿಸ್ತು. ಎರಡನೇದು. ಮೂರನೇದು, ಈ ಅಧ್ಯಾತ್ಮ ಸಾಧನೆಯ ಅವಕಾಶ, ಬೌದ್ಧಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ದೊರಕಿದ್ದರ ಫಲವಾಗಿ ಬಹಳಷ್ಟು ಜನ ಮಹಿಳೆಯರು ತಮ್ಮ ಅಭಿವ್ಯಕ್ತಿಯನ್ನು ಶುರು ಮಾಡಿದರು. ಎಷ್ಟೊಂದು ಜನ ವಚನಕಾರ್ತಿಯರು ಬರೆದಿದ್ದಾರೆ ಗೊತ್ತಾ. ಅದು ನಂಬರ್ ಕಮ್ಮಿ ಇರ್ಬೋದು, ಯಾರೋ ಒಂದು ಕಡೆ ವಿಮರ್ಶೆಗೆ ತುಂಬ ಚೆನ್ನಾಗಿ ಬರೀತಾರೆ. ಅದು ಬಹಳ ಅಂದರೆ 10:1 ಇರಬೇಕು ಅಂತ. 10 ಜನ ವಚನಕಾರರಿದ್ದಾಗ ಒಬ್ಬ ವಚನಕಾರ್ತಿ ಬಂದಿರಬಹುದು. ಆದರೆ ಆಕೆ ಹೇಳೋ ಮಾತು ಚೆನ್ನಾಗಿದೆ ಗೊತ್ತಾ, 10:0 ಆಗೋದಕ್ಕಿಂತ 10:1 ಒಳ್ಳೆಯದಲ್ವಾ. ಎಷ್ಟು ಚಂದದ ಮಾತದು. ಯಾರೂ ಇರಲಿಲ್ಲ ಅನ್ನೋದಕ್ಕಿಂತ ಕೆಲವರಾದರೂ ಬರೆಯೋಕ್ಕೆ ಶುರು ಮಾಡಿದರು. ಆ ಬರೆದಂಥ ವಚನಕಾರ್ತಿಯರು ಅಕ್ಕ ಮಹಾದೇವನೊಬ್ಬಕ್ಕೆ ಬಿಟ್ಟರೆ ಬಹಳ ದೊಡ್ಡ ಮೌಲ್ಯದ ಸತ್ಯಗಳನ್ನು ಅಷ್ಟು ಚೆನ್ನಾಗಿ ಹೇಳೋಕೆ ಆಗದೆ ಹೋದರೂ ಕೂಡ, ತಮ್ಮ ವೈಯಕ್ತಿಕ ಚಿಂತನೆಗಳನ್ನು ಹೇಳ್ಕೊಂಡ್ರೂ ಕೂಡ, ಎಷ್ಟೋ ಸಲ ತಮ್ಮ ಗಂಡಂದಿರು ಹಿರಿಯರು ಮಾಡಿದಂಥ ವಚನಗಳನ್ನು ಪ್ರತಿಪಾದಿಸ್ತಾ ಹೋದರೂ ಕೂಡ ಪ್ರತಿಪಾದನೆ ಮಾಡೋಕ್ಕೆ ಶುರು ಮಾಡಿದ್ರಲ್ಲ, ಅದೇ ಒಂದು ದೊಡ್ಡ ಕೆಲಸ ಆಯಿತು. ಅಷ್ಟೊಂದು ಜನ ವಚನಕಾರ್ತಿಯರು ಬಂದರು. ಮೊದಲು ಎಲ್ಲೂ ಕಾಣ್ತಿರಲಿಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ತಂದುಕೊಂಡ್ರು, ಆತ್ಮವಿಶ್ವಾಸ ಅಂತ ತಂದುಕೊಂಡ್ರು. ಇದು ಮೂರನೇ ದೊಡ್ಡ ಸಾಧನೆ ವಚನ ಸಾಹಿತ್ಯ ಮಾಡಿದಂಥದ್ದು ಆಗಿನ ಕಾಲಕ್ಕೆ. ಇನ್ನೊಂದು ಬಹಳ ದೊಡ್ಡದು, ಆಧ್ಯಾತ್ಮಿಕ ಸಾಹಿತ್ಯ ವಲಯಗಳಲ್ಲಿ ಮಹಿಳೆಯರು ಮಾಡಿದ ಸಾಧನೆಯನ್ನು ಪುರುಷ ವಚನಕಾರರು ಒಪ್ಕೊಂಡ್ರು. ಬಹಳ ದೊಡ್ಡ ಮಾತದು. ಮುಂದೆ ಬರ್ತದೆ, ಒಂದು ಪದ್ಯ ಹೇಳ್ತೀನಿ ನಾನು. ಎಷ್ಟು ದೊಡ್ಡ ಪದ್ಯ ಅಂದರೆ, ಎಲ್ಲರಿಗಿಂತ ದೊಡ್ಡವಳು ಅಕ್ಕ ಮಹಾದೇವಿ ಅಂತ ಚನ್ನಬಸವಣ್ಣ ಹೇಳ್ತಾನೆ. ನಮ್ಮ ಮೂಲ ದನಾಯಕರನ ವಚನಗಳಲ್ಲಿ ಹಿಡ್ಕೊಂಡು ಹೋಗಿ ಕೊನೆಗೆ ಅಕ್ಕ ಮಹಾದೇವಿ ವಚನ ಅವರೆಲ್ಲರ ವಚನಕ್ಕಿಂತ ದೊಡ್ಡದಾದದ್ದು ಅಂತ ಹೇಳುವಂಥದ್ದು. ಹಾಗೆ ಪುರುಷ ವಲಯದಲ್ಲಿ ಒಪ್ಕೊಂಡಾಗ ವಿಶ್ವಾಸಗಳು ಬರೋಕ್ಕೆ ಶುರು ಆದಾಗ ನೋಡಿ ಹೇಗಿರುತ್ತೆ ಅಂತ. ದೊಡ್ಡವರು ಯಾರಾದರೂ ಒಂದು ಒಳ್ಳೆ ಮಾತು ಹೇಳಿದರೆ ನಿಮಗಿರೋ ಶಕ್ತಿ ಹೆಚ್ಚಾಗುತ್ತೆ, ನಂಬಿಕೆ ಹೆಚ್ಚಾಗುತ್ತೆ. ಹಾಗೆ ಅಲ್ಲಮನಂಥವರು, ಬಸವಣ್ಣನಂಥವರು ಇಂಥ ವಚನಕಾರ್ತಿಯರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂದಾಗ ಅವು ತುಂಬ ನಂಬಿಕೆ ಬಂದು ಅನೇಕ ತಲೆಮಾರುಗಳವರೆಗೆ ಈ ಮಹಿಳಾ ವಚನಕಾರ್ತಿಯರು ಮಾದರಿಯಾಗಿ ನಿಂತ್ಕೊಂಡ್ರು. ಅಷ್ಟೇ ಯಾಕೆ, ಆ ಹಿಂದಿನ ವರ್ಷ ಶತಮಾನಗಳು ಬಿಡಿ, ಇವತ್ತಿನ ಶತಮಾನದಲ್ಲಿ ಕೂಡ ಅಕ್ಕ ಮಹಾದೇವಿಯನ್ನು ನೆನೆಯದಂಥ, ಕವನಿಸದಂಥ ಮಹಿಳಾ ಸಾಹಿತಿ ನನಗೆ ಕಾಣಿಸಿಲ್ಲ. ಯಾರೇ ಮಹಿಳಾ ಸಾಹಿತಿ ಇದ್ದರೂ ಕೂಡ ಅಕ್ಕ ಮಹಾದೇವಿಯನ್ನು ಯಾವತ್ತೂ ನೆನೆಸಲೇಬೇಕಾಗ್ತದೆ. ಇವತ್ತಿಗೂ ಮಾದರಿಯಾಗಿ ನಿಂತಿದ್ದಾಳೆ. ಅಕ್ಕ 900 ವರ್ಷಗಳಾದರೂ ಕೂಡ ಇವತ್ತಿಗೂ ಮಾದರಿಯಾಗಿ ನಿಂತುಕೊಳ್ಳುವಂಥ ಕೆಲಸ ಆಯ್ತಲ್ಲ. ಇದರಿಂದ ಅಂಥ ಒಂದು ಮಾದರಿಯನ್ನು ಹಾಕಿಕೊಂಡದ್ದು 4 ಹಂತಗಳಲ್ಲಿ ಸಾಧ್ಯ ಆಯಿತು. ಈ ಶತಮಾನದಲ್ಲಿ ಸ್ತ್ರೀ ವಿಮೋಚನ ಅತ್ಯಂತ ಅರ್ಥಪೂರ್ಣ ಪ್ರತಿಭೆಯಾಗಿ ನಿಂತ್ಕೊಂಡವಳು ನಮಗೆ ಅಕ್ಕ ಮಹಾದೇವಿ ಅಂತ ಹೇಳಿದೆ. ಆಕೆ 2 ರೀತಿಯಲ್ಲಿ ಪ್ರತಿಭೆ ವ್ಯಕ್ತ ಆಗುತ್ತೆ. ಒಂದು ಅನುಭವ ಮತ್ತು ಅಭಿವ್ಯಕ್ತಿ. ಈ ಮಾತನ್ನು ಸ್ವಲ್ಪ ಹೇಳಬೇಕು ನಾನು. 2 ಮುಖ್ಯ ನಮಗೆ. ಒಬ್ಬ ಒಳ್ಳೆಯ ಸಂವಹನಕಾರನಿಗೆ 2 ಇರಬೇಕಾಗತ್ತೆ. ಒಂದು ಅನುಭವ ಗಟ್ಟಿಯಾಗಿರಬೇಕು, ಅದನ್ನು ಹೇಳುವಂಥ ರೀತಿ ಸೊಗಸಾಗಿರಬೇಕು. ಕೆಲವು ನೋಡಬೇಕು, ಅನುಭವಗಳೇ ಆಗೋಲ್ಲ ಕೆಲವರಿಗೆ, ಏನು ಮಾಡಿದ ಅನುಭವ ಆಗಲ್ಲ. ಹೌದಾ, ಹೋಗಲಿ ಬಿಡಿ, ಅದು ನಾವು ದೊಡ್ಡ ಸೃಷ್ಟಿ ಆಗಿರೋ ಕೆಲಸ ಆಗಿರುತ್ತೆ, ನಾವೇನು ಮಾಡೋದು ತೊಗೊಂಡದನ್ನು. ಅನುಭವಕ್ಕೆ ನಮ್ಮನ್ನು ತೆರ್ಕೊಳ್ಳೋದೇ ಇಲ್ಲ, ನಾವು ಕಡ್ಡೇ ತೆಗಿಯೋಲ್ಲ, ಬೇಡ ಅಂತೇಳಿ. ಅನುಭವ, ಅದ್ಭುತ ಅನುಭವ ಪಕ್ಕದಲ್ಲಿ ಆದರೆ ನನಗೇನೂ ಸಂಬಂಧ ಇಲ್ಲ ಅಂತ ಇರ್ತೇನೆ. ನಾನು ಹೇಳಿದ್ನೇ ಇಲ್ಲ ಗೊತ್ತಿಲ್ಲ, ಆ ಬ್ಲೂ ಕ್ಯೂಬ್ ಅಂತ ಒಂದು ಘಟನೆ ಆದದ್ದು ನನಗೆ. ಅದ್ರ ಬಗ್ಗೆ ಬರೆದಿದ್ದೆ. ತುಂಬ ಅದು ಸುಮಾರು ಜನ ಪತ್ರ ಬರೆದು ನಮ್ಮ ನೋಡೇ ಬರೆದಿದ್ದೀರೇನು ಸರ್ ಇದನ್ನು ಅಂತ. ಇಲ್ಲ, ನಿಮ್ಮನ್ನು ನೋಡಿ ಏನು ಬರೆಯೋ ಕಾರಣ ಇಲ್ಲ ಅದನ್ನು ಅಂತ ಹೇಳಿದೆ. ಒಂದು ಘಟನೆ ಆದದ್ದು. ನನ್ನ ಅತ್ಯಂತ ಸ್ನೇಹಿತರೊಬ್ಬರು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್, ಅವರು ರಿಟೈರ್ ಆಗಿ ಒಂದು 5-6 ವರ್ಷ ಆಯಿತು. ಅವ್ರ ಹೆಂಡತಿ ತೀರ್ಕೊಂಡ್ರು 4-5 ವರ್ಷದ ಕೆಳಗೆ. ಅವ್ರಿಗಿಬ್ಬರು ಗಂಡು ಮಕ್ಕಳು, ಇಬ್ಬರು ಪರದೇಶದಲ್ಲಿದ್ದಾರೆ. ಅವರು ಪರದೇಶದಲ್ಲಿದ್ದಾರೆ, ಇವರು ಪರದೇಶಿಗಳಾಗಿದ್ದಾರೆ. ಇವರು ಪಾಪ ಯಾರಿಲ್ಲ ಹತ್ತಿರದಲ್ಲಿ. ಮಕ್ಕಳೇನು ಮಾಡಿದರು, ಅಪ್ಪನ ಕರ್ಕೊಂಡು ಹೋಗೋಣ, ಸ್ವಲ್ಪ ದಿವಸ ಆರಾಮಾಗಿರಲಿ ಅಂತ ಅಮೇರಿಕಾಗೆ ಕರ್ಕೊಂಡು ಹೋದರು. ಆನಂತರ ಹವಾಯಿ ಐಲ್ಯಾಂಡ್ಸ್ ಅಂತ ಒಂದಿದೆ, ಅಲ್ಲಿ ಕರ್ಕೊಂಡು ಹೋದರು. ಆ ಸಮುದ್ರ ದಂಡೆ ಮೇಲೆ ಒಂದು 5 ಸ್ಟಾರ್ ಹೋಟೆಲ್ ಇದೆ, ಅಲ್ಲೊಂದು ಕೋಣೆ ಮಾಡಿ ಅಪ್ಪನಿಟ್ಟು, ಅಪ್ಪ ಆರಾಮಿರ್ರಿ ಸ್ವಲ್ಪ ಇಲ್ಲಿ ಅಂತ ಹೇಳಿದರು. ಈ ಅಪ್ಪ, ತುಂಬ ಖರ್ಚು ಮಾಡ್ತೀರಿ ನೀವು, 5 ಸ್ಟಾರ್ ಹೋಟೆಲ್ ಖರ್ಚು ಜಾಸ್ತಿ ಹಾಗೆ ಅಂತಿದ್ರು. ಏನು ಚಿಂತೆ ಮಾಡಿಬಿಡಿ, ನಾವೆಲ್ಲ ಕೊಡ್ತೀವಿ ಅಂತ ಇಟ್ಕೊಂಡ್ರು. ಒಂದು ದಿವಸ ಇಬ್ಬರು ಮಕ್ಕಳಲ್ಲ, ಆ ಸಣ್ಣವ್ರು ಬಂದು ಹೇಳಿದ, ಅಪ್ಪ ನಾಳೆ ನಿಮಗೋಸ್ಕರ 3 ನಿಮಿಷ ಟೋಕನ್ ತೊಗೊಂಡಿದ್ದೀನಿ ಬ್ಲೂ ಕ್ಯೂಬ್ಗೆ ಅಂದ. ಏನದು ಅಂದರು ಅವರು.
ಇಲ್ಲೊಂದು ಬ್ಲೂ ಕ್ಯೂಬ್ ಅಂತಿದೆ, ಅಲ್ಲಿ ಹೋಗೋಣ. ಅಲ್ಲಿ ಯಾಕೆ ಹೋಗಬೇಕು? ಅದ್ಭುತ ಅನುಭವ ಅದು. ಅಲ್ಲಿ ಹೋಗ್ಬೇಕು ನೀನು, ಭಾಳ ಚೆನ್ನಾಗಿರುತ್ತೆ. ಅಲ್ಲಿ ಏನಿಲ್ಲ, ಏನು ಕೋಣೆ ಒಳಗೆ ಹೋಗೋದು. ನಾ 3 ನಿಮಿಷಕ್ಕೆ ಟೋಕನ್ ತೊಗೊಂಡಿದ್ದೀನಿ. 3 ನಿಮಿಷ ಟೋಕನ್ ಅಂದರೆ ಏನು? ನೀನು ಒಳಗೆ ಇರೋದಕ್ಕೆ 3 ನಿಮಿಷ ಮಾತ್ರ ಸಾಧ್ಯ. ಅಷ್ಟಕ್ಕೆ ದುಡ್ಡು ಕೊಟ್ಟಿದ್ದೀನಿ. ಎಷ್ಟು ದುಡ್ಡು? 5,000 ರೂಪಾಯಿ, ಅಂದರೆ ಇಂಡಿಯನ್ಗೆ ಇಕ್ವಾಲೆಂಟ್. 3 ನಿಮಿಷಕ್ಕೆ 5,000 ರೂಪಾಯಿ. ಅಯ್ಯೋ, ಖರ್ಚು ಮಾಡಬೇಡ ಅಂದರು. ನೀ ಚಿಂತೆ ಮಾಡಬೇಡಪ್ಪ, ಅದ್ಭುತ ಅನುಭವ ಅದು. ಪ್ರಪಂಚದಿಂದ ಎಲ್ಲೆಲ್ಲೋ ಬರ್ತಾರೆ ಜನ, ಭಾಳ ಚೆನ್ನಾಗಿದೆ ಅಂತಾರೆ, ನೀನು ಹೋಗಬೇಕು ಅಂತ. ಆಯ್ತಪ್ಪ ಅಂದಟ್ಟು ಟೋಕನ್ ತಂದುಬಿಟ್ಟಿದ್ದಾನೆ ಹುಡುಗ. ಈಗಾಗಲೇ ಏನು ಮಾಡಬೇಕು ಅಂತ ಕೇಳಿದ್ರು. ಏನಿಲ್ಲ, ಕೋಣೆ ಒಳಗೆ ಹೋಗಬೇಕು, ಬಾಗಿಲು ಹಾಕೋ, ಅಲ್ಲೊಂದು ತೂತಿದೆ, ಆ ತೂತಲ್ಲಿ ಟೋಕನ್ ಸೇರಿಸಿದ ಮೇಲೆ ಕನ್ನಡಕ್ಕೆ ಇದೆ, ಕನ್ನಡಕ್ಕೆ ಹಾಕ್ಕೊಂಬಿಡೋದು ಅಂತ. ನಿಂತ್ಕೊಂಬಿಡು ಸುಮ್ಮನೆ ನೀನು, ಅದ್ಭುತ ಅನುಭವ ಆಗುತ್ತೆ ಅಂತ. ಹೌದಾ, ಆಗಲಿ ಎಂದ ಅಪ್ಪ. ಹೋದ, ಬಾಗಿಲು ಹಾಕ್ಕೊಂಡ, ಆ ತೂತಿನಲ್ಲಿ ಟೋಕನ್ ಸೇರಿಸಿದ, ಕನ್ನಡಕ್ಕೆ ಹಾಕ್ಕೊಂಡ. ಏನೂ ಆಗಲಿಲ್ಲ. ಟಕ್ 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 ಅಂತ ಆಯ್ತು ಟೋಕನ್ ಅಷ್ಟು. 3 ನಿಮಿಷ ನಿಂತ್ಕೊಂಡ, ಹುಚ್ಚಿಡ್ದಂಗೆ ಆಯ್ತು ಅವನಿಗೆ. ಏನಿಲ್ಲ, ಬೆಳಕಿಲ್ಲ, ಏನಿಲ್ಲ, ಸ್ವಲ್ಪ ಮಂಜು ಕತ್ಲೆ ಇದ್ದಂಗಿತ್ತು. ನಿಂತ್ಕೊಂಡ. 3 ನಿಮಿಷ, ಗಂಟೆ ಆಯಿತು. ಹೊರಗೆ ಬಂದ, ಉದ್ದ ಮುಖ ಮಾಡಿಕೊಂಡು. ಮಕ್ಕಳು ಕೇಳಿದ್ರಪ್ಪ ಹೇಗಿತ್ತು ಅಂದರು. ಏನು ಹೇಗಿತ್ತು? ಹುಚ್ಚಿರ ನಿಂತ್ಕೊಂಡಿದ್ದೆ 3 ನಿಮಿಷ, ಅಲ್ಲಿ ಏನೂ ಆಗಲಿಲ್ಲ. ಏನೋ ನನ್ನ ವಯಸ್ಸಿಗೆ ಸರಿ ಇಲ್ವೋ ಏನೋ ಅಂದ. ಅವನು ದೊಡ್ಡವನು ನೋಡ್ದ. ಹಾಗಾರಪ್ಪ ನಾಳೆ 6 ನಿಮಿಷ ಟೋಕನ್ ತೊಗೋತೀನಿ ಅಂದ. ಬೇಡ ಮರೆ, 3 ನಿಮಿಷನೇ ಸಾಕಾಗಿದೆ ನನಗೆ ಅಂದ ಅವನು. ಅವ್ನು ಬಿಡಲಿಲ್ಲ. ಅಪ್ಪ 6 ನಿಮಿಷ ಹೋಗಲಿ ಅಂತ ಟೋಕನ್ ತೊಗೊಂಡ್ಬಿಟ್ಟ ಅವನು. ಮತ್ತೆ ಅಪ್ಪ ಹೋದ, ಬಾಗಿಲು ಹಾಕ್ಕೊಂಡ, ಟೋಕನ್ ಸೇರಿಸಿದ, ಕನ್ನಡಕ್ಕೆ ಹಾಕ್ಕೊಂಡು ನಿಂತ್ಕೊಂಡ. ಮತ್ತು ಬರೀ ಟಕ್ 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 ಅಂತ ಸಪ್ಪಳು. ಅವಾಗಂದ 6 ನಿಮಿಷ ಎಷ್ಟು ಉದ್ದ ಇರುತ್ತೆ ಅಂತ ಅನುಭವ ಆಯಿತು ಮೊದಲೇ ಸಲ ಅವನಿಗೆ. ಮುಗೀತಾನೇ ಇಲ್ಲ ಟೈಮ್ ಅದು. ಆ ಕಡೆ ನೋಡ್ತಾನೆ, ಈ ಕಡೆ ನೋಡ್ತಾನೆ, ತಲೆ ತೋರಿಸ್ಕೊತಾನೆ, ಬೇಜಾರಾಗಿ ಹೋಯ್ತು. ಕೊನೆಗೆ 6 ನಿಮಿಷ, ಗಂಟೆ ಆದ ತಕ್ಷಣ ಸಂತೋಷದಿಂದ ಹೊರಗೆ ಬಂದಪ್ಪ ಅದನ್ನೆಲ್ಲ ಅಂತ. ಮಕ್ಕಳು ಕೇಳಿದ್ರು ಹೇಗಿತ್ತಪ್ಪ ಅಂತ. ಏನು ಹೇಗಿತ್ತು ಮರೆ, ಹೋಸಲ ಹೇಗಿತ್ತು ಹಾಗೆ ಇತ್ತು, ಏನೇನೂ ಬದಲಾವಣೆ. ನಾನು ಮೂರ್ಖರಂಗೆ ಕಾಣಿಸ್ಕೊಂಡೆ ಅಲ್ಲಿ ನಿಂತ್ಕೊಂಡು. ಇಬ್ಬರು ಹುಡುಗರು ರಾತ್ರಿ ಮಾತಾಡಿಕೊಂಡ್ರು. ಪ್ರಪಂಚದಿಂದ ಎಲ್ಲೆಲ್ಲೋ ಬರ್ತಾರೆ ಜನ, ಅದ್ಭುತ ಅನುಭವ ಅಂಥೇಳಿ. ನಮ್ಮ ಅಪ್ಪನಿಗೆ ಯಾಕೆ ಆಗ್ತಾ ಇಲ್ಲ ಇದು ಅಂತ ಹೇಳಿ ಮರುದಿವಸ ಇಬ್ಬರು ಕೂಡಿ 9 ನಿಮಿಷ ಟೋಕನ್ ತೊಗೊಂಡ್ರು. ಇವನು ಎದೆ ಹೊಡೆದೋಯ್ತು. ಅಯ್ಯೋ 9 ನಿಮಿಷ ನಿಂತ್ಕೋಬೇಕಲ್ಲ ಹೋಗಿ ಅಂತ. ಹೋದ, ಏನು ಮಾಡ್ತಾನೆ, ಟಿಕೆಟ್ ತೊಗೊಂಡಿದ್ದಾರೆ ಇವರು. ಹೋಗಿ ಬಾಗಿಲು ಹಾಕ್ಕೊಂಡ, ಟೋಕನ್ ಸೇರಿಸಿದ. 2-3 ನಿಮಿಷ ನಿಂತ. ಇದು ಯಾಕೋ ಜನ್ಮ ವ್ಯರ್ಥ ಆಗ್ತದೆ ಅನ್ಸ. ಸಮಯ ವ್ಯರ್ಥ ಆಯಿತು, ದುಡ್ಡು ವ್ಯರ್ಥ ಆಯಿತು. ಕನ್ನಡಕ ತೆಗೆದ, ಏನಾರು ಇದೆ ನೋಡಿಬಿಡೋಣ ಅಂತ ನೋಡಿದ. ಅಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಇತ್ತು, ದೊಡ್ಡ ಕನ್ನಡಿ, ನಿಲುವು ಕನ್ನಡಿ ಹಾಕಿದ್ದಾರೆ. ಅಲ್ಲಿ ಪಕ್ಕದಲ್ಲಿ ಒಂದಿಷ್ಟು ಹ್ಯಾಂಗರ್ ಇದ್ದಾವೆ, ಅಲ್ಲೊಂದಿಷ್ಟು ಬಟ್ಟೆ ತೂಗು ಹಾಕಿದ್ದಾರೆ. ಅದನ್ನೆಲ್ಲ ನೋಡ್ದ. ಹಿಂಗೆ ತಿರುಗಿ ನೋಡ್ದ, ಬಲಗಡೆ ಒಂದು ಬಾಗಿಲಿತ್ತು, ಅಲ್ಲೊಂದು ಹ್ಯಾಂಡ್ಲು. ಇದೇನಿದೆ ಇಲ್ಲಿ ಅಂತ ಹ್ಯಾಂಡ್ಲ್ ಎಳೆದು ಬಾಗಿಲು ಎಳೆದ. ಎದೆ ಝಲ್ ಅಂದ್ಬಿಡ್ತಾವನು. ಅಲ್ಲೊಂದು ಕೋಣೆ ಇದೆ. ಆ ಕೋಣೆ ಒಳಗಡೆ ಎಲ್ಲ ನೀಲಿ ಬಣ್ಣ ಬಳೆದಿದ್ದಾರೆ, ಆ ಫ್ಲೋರಸೆಂಟ್ ಬ್ಲೂ ಅಂತ. ಎಷ್ಟು ಅದ್ಭುತವಾಗಿದೆ ಅದು. ಅಲ್ಲಿ ಹೋಗಿ ನೋಡ್ತಾನೆ, ಅದು ಪೂರ್ತಿ ಸಮುದ್ರ ಮುಖವಾಗಿದೆ. ಸಮುದ್ರದ ಅಲೆಗಳ ಮೇಲೆ ಕುಣಿಯುವಂಥ ಬೆಳಕನ್ನೆಲ್ಲ ಕೇಂದ್ರೀಕರಿಸಿ ಒಳಗೆ ಕಳಿಸಿದ್ದಾರೆ. ತಂಪು ಗಾಳಿ ಬರುತ್ತೆ. ಆ ಬೆಳಕು ನೋಡೋಕ್ಕಾಗ್ತಾಯಿಲ್ಲ. ಕನ್ನಡಕ್ಕೆ ಹಾಕ್ಕೊಂಡು ನಿಂತ್ಕೊಂಡ. ಆ ನೀಲಿ ಬೆಳಕಿನಲ್ಲಿ ಬರುವಂಥ ತಂಗಾಳಿಯಲ್ಲಿ ಅವನ ದೇಹ ನೆಂದು 2 ನಿಮಿಷದಲ್ಲಿ 20 ವರ್ಷ ಸಣ್ಣವನಾದಂಗೆ ಅನಿಸ್ಬಿಡ್ತು. ಉತ್ಸಾಹ ಬಂದ್ಬಿಡ್ತು. ಭಾರಿ ಚೆಂದ ಇದೆ ಅನಿಸ್ತು. ಅಷ್ಟರೊಳಗೆ ಗಂಟೆ ಆಯಿತು. ದುಃಖ ಆಯಿತು ಅವನಿಗೆ, ಮುಗದೆ ಹೋಯ್ತಲ್ಲಪ್ಪ ಟೈಮ್ ಇದು ಅಂತ. ಹೊರಗಡೆ ಬಂದ, ಮಕ್ಕಳಿಗೆ ಹೇಳ್ದ, ಏನು ಅನುಭವನೋ ಮಗು, ಅದ್ಭುತ ಅನುಭವಪ್ಪ ಇದು. ಅದ್ಭುತ, 20 ವರ್ಷ ಸಣ್ಣವನಾದಂಗೆ ಅನ್ನಿಸ್ತಾ ಇದೆ ನನಗೆ ಅಂದಂತೆ. ಅವನು ಸಣ್ಣವನು ಕೇಳ್ದ, ಅಲ್ಲಪ್ಪ 2 ಸಲ ಹೋಗಿದ್ದೆಲ್ಲ ಮೊದಲು, ಏನೂ ಆಗಲಿಲ್ಲ ಅಂದೆ, ಈ ಸಲ ಅದ್ಭುತ ಆಯ್ತಲ್ಲ ಅಂತ. ಅಪ್ಪನ ಕೇಳಿದಂತೆ, ನನಗೇನು ಗೊತ್ತೋ ಮಾರಾಯ, ಒಳಗಡೆ ಕೋಣೆ ಇದೆ ಅಂತ. ಹೊರಗಡೆ ಡ್ರೆಸ್ಸಿಂಗ್ ರೂಮಲ್ಲಿ ನಿಂತು ಬಂದಿದ್ದೀನಿ 2 ಸಲ ನಾನು ಅಂತ. ನಿಂತಿದ್ದ ಡ್ರೆಸ್ಸಿಂಗ್ ರೂಮಲ್ಲಿ. ಆ ಹುಡುಗರು ನನಗೆ ಫೋನ್ ಮಾಡಿ ಹೇಳಿದರು, ನೋಡಿ ನಮ್ಮ ಅಂಕಲ್, ನಮ್ಮ ಅಪ್ಪ 3 ಸಲ ಕಳಿಸಿ 2 ಸಲ ಹೊರಗಡೆ ನಿಂತ್ಕೊಂಡು ಬಂದಿದ್ದಾರೆ, ಒಳಗಡೆ ಹೋಗಿಲ್ಲ ಅವರು ಅಂತ. ಅವನದು ನನಗರೆ ಏನು ಗೊತ್ತಿತ್ತು ಅಂತ ಆತನಕ್ಕ. ಅಲ್ಲಿಗೆ ಪ್ರಸಂಗ ಮುಗೀತು. ಆದರೆ ನನಗನ್ನಿಸಿದ್ದು ಒಂಥರ ಬೇರೆ ಅದು. ನಾವು ಕೂಡ ಭೂಮಿಗೆ ಬಂದಾಗ ಭಗವಂತನ ಟೋಕನ್ ಕೊಟ್ಟು ಕಳಿಸಿದ್ದಾನೆ ನಮಗೆ. 3 ನಿಮಿಷನೋ 6 ನಿಮಿಷನೋ 9 ನಿಮಿಷನೋ ಹಾಕಿ ಕಳಿಸಿದ್ದಾನೆ ಅವನ ಲೆಕ್ಕದ ಪ್ರಕಾರ. ನಾವು ಟೋಕನ್ ಹಾಕಿ ನಿಂತ್ಕೊಂಡಿದ್ದೀವಿ. ನಾವು ಎಲ್ಲಿ ನಿಂತ್ಕೊಂಡಿದ್ದೀವಿ ಅಂತ ನೋಡಬೇಕು. ಬಹಳಷ್ಟು ಜನ ಸಣ್ಣ ಸಣ್ಣ ಸಾಧನೆ ಮಾಡಿ ಓಹೋ ಭಾರಿ ಸಾಧಿಸಿಬಿಟ್ಟೆ ಅಂದ್ಕೊಂಡು ಹೊರಗೆ ಬರ್ತಾರೆ. ಅವರು ಡ್ರೆಸ್ಸಿಂಗ್ ರೂಮಲ್ಲಿ ನಿಂತೇ ಬಂದವರು. ಆದರೆ ನಿಜವಾಗ್ಲೂ ನಿಮಗೆ ಅವಕಾಶ, ಬ್ಲೂ ಕ್ಯೂಬಿಗೆ ಹೋಗೋ ಅವಕಾಶ ಇದೆ. ಆ ಬಾಗಿಲು ತೆಗೆದು ಅಲ್ಲಿ ಹೋದರೆ ಮಾತ್ರ ಆ ಬ್ಲೂ ಕ್ಯೂಬದ ಅನುಭವ ಆಗುತ್ತೆ ನಿಮಗೆ, ನೀಲಿ ಚೌಕದ ಅನುಭವ ಆಗುತ್ತೆ. ಆದರೆ ಬಹಳಷ್ಟು ಜನ ನಾವು ಅಲ್ಲಿಗೆ ಹೋಗಬೇಕು ಅಂತ ಗೊತ್ತೂ ಆಗದೆ, ಅಲ್ಲಿ ಹೊರಗಡೆ ರೂಮ್ ಇದೆ ಅಂತ ಗೊತ್ತಾಗಲಾರ್ದೆ ಇಲ್ಲೇ ಜೀವನ ಕಳೆದು ಹೋಗ್ಬಿಡ್ತೀವಲ್ಲ. ಆಗ ಭಗವಂತ ಕಳಿಸಿ ಟೋಕನ್ನ ವ್ಯರ್ಥ ಮಾಡ್ತೀವಿ ಅನ್ನಿಸ್ತು. ಇದು ಅನುಭವ ಆಗಲಿ ಅಂತ ಮಕ್ಕಳು ಕಳಿಸಿದರೆ ಹೊರಗಡೆ ನಿಂತ್ಕೊಂಬಂದ್ರೆ ಇನ್ನೇನು ಮಾಡೋಕ್ಕಾಗ್ತದೆ. ನಾವು ಬಹಳಷ್ಟು ಜನ ಹಾಗೆ ಬದುಕಿದ್ದೀವಿ. ಜೀವನದಲ್ಲಿ ಅನುಭವಕ್ಕೆ ನಮ್ಮನ್ನು ತೆರೆಕೊಂಡಾಗ ನನಗೆ ಗೊತ್ತಿಲ್ಲದ ಹಾಗೆ 100 ವಿಚಾರಗಳು ತಲೆಯಲ್ಲಿ ಬರ್ತದೆ, ಜೀವನವನ್ನು ಸಮೃದ್ಧಿಯಾಗಿ ಮಾಡ್ತದೆ. ಈ ಅನುಭವ ಆಗೋದು ಒಂದು ರೀತಿ ಆಯಿತು. ನನಗಾದ ಅನುಭವವನ್ನು ಮತ್ತೊಬ್ಬರು ಹೇಳ್ಕೊಳ್ಳೋದು ಹೇಗೆ? ಕೆಲವರಿಗೆ ತುಂಬ ತಿಳ್ಕೊಂಡಿರ್ತಾರೆ, ಹೇಳೋಕ್ಕೆ ಬರಲ್ಲ. ಅದು ಸ್ಟಾರ್ಟಿಂಗ್ ಪ್ರಾಬ್ಲಮ್. ಹೇಳೋದೇ ಕಷ್ಟ. ಅನುಭವ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಹೇಳಬೇಕು ಅಂದರೆ ಗೊತ್ತಾಗಲ್ಲ, ಒದ್ದಾಡಿ ಹೋಗುತ್ತೆ ಮನಸ್ಸು.
ಆದರೆ ಅತ್ಯಂತ ಒಬ್ಬ ಶ್ರೇಷ್ಠವಾದಂಥ ಒಬ್ಬ ವ್ಯಕ್ತಿ ಇದ್ದರೆ ಅವನಿಗೆ ಅನುಭವವೂ ಸಾಕಷ್ಟಾಗತ್ತೆ, ಅದನ್ನು ಅಭಿವ್ಯಕ್ತಿಯನ್ನು ಬೆಳೆಸ್ಕೋತಾನೆ. ಈ ವಚನಕಾರ್ತಿಯರು ಮಾಡಿದವರು ಅಂಥವ್ರು, ವಚನಕಾರರು ಮಾಡಿದಂಥವ್ರು. ಅಲ್ಲಮ್ಮ ಪ್ರಭು ವಚನ ನಿರ್ವಚನ ಅಂತ ಸಿದ್ದೇಶ್ವರ ಸ್ವಾಮಿಗಳು ಪುಸ್ತಕ ತರೆದಿದ್ದಾರೆ. ಅದ್ಭುತ ಪುಸ್ತಕ ಅದು. ನೋಡಿ, ಅವರಿಗೆ ಅನುಭವವೂ ಸಾಧ್ಯ ಇತ್ತು. ಅನುಭವವನ್ನು ಅರಗಿಸಿಕೊಂಡು ಪ್ರಜ್ಞೆಯನ್ನಾಗಿ ಮಾಡಿಕೊಂಡು ಅದನ್ನು ಮತ್ತೊಬ್ಬರಿಗೆ ತಿಳಿಯೋ ಹಾಗೆ ಹೇಳುವಂಥ ಅಭಿವ್ಯಕ್ತಿಯೂ ಸಾಧ್ಯವಾಗಿತ್ತು. ಅಕ್ಕ ಮಹಾದೇವಿಗೆ ಆದದ್ದು ಎರಡು, ಅನುಭವ ಮತ್ತು ಅಭಿವ್ಯಕ್ತಿ. ಎಲ್ಲರೊಳಗೆ ಬೇರೆಲ್ಲ ವಚನಕಾರ್ತಿಯರಿಂದ ತುಂಬ ಭಿನ್ನವಾಗಿ ನಿಂತ್ಕೋತಾಳೆ ಅಕ್ಕ ಮಹಾದೇವಿ. ಸಂಪ್ರದಾಯ ವಿರೋಧಿಯಾಗಿ ಸ್ಥಾಪಿತ ಮೌಲ್ಯಗಳ ವಿರುದ್ಧ ಬಂಡಾಯದ ಧ್ವನಿಯನ್ನು ಎತ್ತಿ ಸೂಕ್ಷ್ಮ ಸಂವೇದನೆಗಳನ್ನು ಪಡ್ಕೊಂಡು ನಮ್ಮ ಕಣ್ಣು ಮುಂದೆ ತನ್ನ ವಚನಗಳ ಮೂಲಕವೇ ಮೂರ್ತ ರೂಪವಾಗಿ ನಿಂತ್ಕೋತಾಳೆ ಅಕ್ಕ ಮಹಾದೇವಿ. ಕಾಣುವ ವಚನಗಳ ಮೂಲಕವೇ ಕಾಣಿಸ್ಬೇಕು ನಮಗೆ. ಅದ್ಭುತ ಶಕ್ತಿಯನ್ನು ಕಣ್ಣು ಮುಂದೆ ಕಂಡರಿಸ್ತಾಳೆ. ನಮ್ಗೆ ಅಕ್ಕನ ವೈಯಕ್ತಿಕ ಬದುಕಿನ ಬಗ್ಗೆ ಅಷ್ಟಷ್ಟು ಕಥೆಗಳು ಗೊತ್ತು. ತಿಪ್ಪೇರುದ್ರಸ್ವಾಮಿ ಅಂಥವ್ರು ಬರೆದಂಥ ಕದಲಿ ಕರ್ಪೂರದ ಮೂಲಕ ಸಾಕಷ್ಟು ಪುಸ್ತಕ ಬಂದಿದೆ ಅಕ್ಕನ ಜೀವನಗಳ ಬಗ್ಗೆ. ನಮ್ಮ ಇವರು ಬಸವರಾಜು ಅವರು ಅದ್ಭುತ ಕೆಲಸ ಮಾಡಿದ್ದಾರೆ. ಅಕ್ಕನ ವಚನಗಳನ್ನು ಸಂಪಾದನೆ ಮಾಡಿ ಹೇಳ್ತಾರೆ, ಎಷ್ಟು ಪುಸ್ತಕ ಬಂದಿದೆ ಅಕ್ಕ ಮಹಾದೇವಿ ಬಗ್ಗೆ ಅಂತ ನೋಡ್ತಾರೆ. ಸುಮಾರು ಒಂದು 100-120 ಪುಸ್ತಕಗಳು ಬರೀ ಅಕ್ಕ ಮಹಾದೇವಿ ಬಗ್ಗೆ ಬಂದಿದೆ, ವಚನಗಳ ಬಗ್ಗೆ, ಜೀವನದ ಬಗ್ಗೆ ಬಂದಿದೆ ಬೇಕಾದಷ್ಟು. ಆಕೆ ಜೀವನದ ಕೆಲವು ಖಚಿತ ವಿಷಯಗಳ ಬಗ್ಗೆ ನಮಗೆ ಗೊತ್ತಿಲ್ಲ. ಅಬ್ರೂಢವಾದಂಥ ಕಥೆ ಗೊತ್ತೇ ವಿನಃ ನಿಜವಾಗಲೂ ಏನಾಯಿತು ಅಂತ ಅನ್ನೋದು ಕಟ್ಟಬೇಕಾದ್ರೆ ವಚನಗಳ ಮೂಲಕನೇ ಕಟ್ಟಬೇಕು. ಅದಕ್ಕೆ ನಮಗಿರುವಂಥ ಒಂದು ದಾರಿ, ಒಂದು ಅವಕಾಶ ಅಂತಂದರೆ ಶೂನ್ಯ ಸಂಪಾದನೆಯನ್ನು ನೋಡಬೇಕಾಗ್ತದೆ. ತಾವು ಗಮನಿಸಿದ್ದೀರಿ, ಶೂನ್ಯ ಸಂಪಾದನೆ ಬಗ್ಗೆ ತುಂಬ ಚರ್ಚೆ ಆಗಿದೆ. ವಚನಗಳು ಸಿಕ್ಕಿದ್ದಾವೆ ನಮಗೆ. ವಚನಗಳ ಮೂಲಕ ವಚನಕಾರರ ಜೀವನವನ್ನು ಸೃಷ್ಟಿ ಮಾಡುವಂಥ ಬಗೆ ಇದೆಯಲ್ಲ, ಅದನ್ನು ಸಾಕಷ್ಟು ಜನ ಸಂಪಾದನೆಕಾರರು ಮಾಡಿದ್ದಾರೆ. ಅದಾದಂಥ ಕೆಲಸ 15ರಿಂದ 17ನೇ ಶತಮಾನದವರೆಗೂ. ನೋಡಿ ಎಷ್ಟು ಚೆನ್ನಾಗಿದೆ ಮಾತಿದು. 12ನೇ ಶತಮಾನದಲ್ಲಿ ವಚನಕಾರರು ಬಂದುಬಿಟ್ರು ಒಂದೇ ಸಲ. ಎಷ್ಟು ಜನ ಬಂದುಬಿಟ್ರು, 100 ಜನ ಬಂದರು. ಒಂದು ಚಳವಳಿ ಥರ, ಆಂದೋಲನ ಥರ ಆಗಿಬಿಡ್ತು. ಆದರೆ ಮುಂದೆ ಸುಮಾರು 300 ವರ್ಷಗಳ ನಂತರ ಸಂಶೋಧನೆ ಶುರುವಾಯಿತು. ವಚನಗಳನ್ನು ಹೆಕ್ಕಿ ತೆಗೆಯುವಂಥದ್ದು, ಕೂಡಿಸುವಂಥದ್ದು, ಈ ವಚನಗಳ ಮೂಲಕ ವಚನಕಾರನ ಜೀವನವನ್ನು ಕಟ್ಟುವಂಥ ಬಗೆ. ಅವ್ರು ಬರ್ಕೊಂಡಿಲ್ಲ ತಮ್ಮ ಜೀವನ ಬಗ್ಗೆ, ಜೀವನ ಚರಿತ್ರೆ ಯಾರೂ ಬರೋದಿಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಮೋಸ್ಟ್ ಬಯೋಗ್ರಫೀಸ್ ಆರ್ ಫಿಕ್ಷನ್ಸ್ ಅಂತ. ಬಹಳಷ್ಟು ಜೀವನ ಚರಿತ್ರೆಗಳು ಕಟ್ಟುಕಥೆಗಳು. ನಾನು ಜೀವನದ ಸಂಧ್ಯೆಯಲ್ಲೇ ಕೂತ್ಕೊಂಡು ನಾನು ಹೇಗಿರಬೇಕಾಗಿತ್ತು ಅಂತ ಬರೀತೇನೆ ವಿನಃ ನಾನು ಹೇಗಿದ್ದೆ ಅಂತ ಬರೆಯೋಲ್ಲ. ನಾನು ಆದರ್ಶಗಳನ್ನು ಬರ್ಕೊಂಡು ಹೋಗ್ತೇನೆ, ಬರೀ ಆದರ್ಶಗಳ ಮೆರವಣಿಗೆ ಆಗ್ತದೆ ಹೊರತಾಗಿ ಸತ್ಯ ಏನಿತ್ತು ಅಂತ ನನಗೇ ಗೊತ್ತು, ನನ್ನ ಹೃದಯಕ್ಕೆ ಗೊತ್ತು. ಆ ದೃಷ್ಟಿಯಿಂದ ಹೇಳೋದು, ಅತ್ಯಂತ ಪ್ರಾಮಾಣಿಕವಾದಂಥ ಜೀವನ ಚರಿತ್ರೆ ನನಗೆ ಕಣ್ಣಿಗೆ ಕಂಡದ್ದು ಮಹಾತ್ಮ ಗಾಂಧಿಯವರ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್, ಸತ್ಯಾನ್ವೇಷಕನ ಜೈತ್ರ ಯಾತ್ರೆ. ಅದೊಂದು ಅದ್ಭುತ. ಅದಾದ ನಂತರ ನನಗೆ ಹತ್ತಿರವಾಗಿ ಕಂಡದ್ದು ಮಾಸ್ತಿಯವರ ಭಾವ. ಎಷ್ಟು ಪ್ರಾಮಾಣಿಕವಾಗಿ ಬರೀತಾರೆ ರೀ, ಅದ್ಭುತ ಅನಿಸುತ್ತೆ. ಅವರು ತಮ್ಮ ರೆವಿನ್ಯೂ ಕಮಿಷನರ್ ಹುದ್ದೆಯನ್ನು ಬಿಟ್ಟು ಬಂದಾಗ ಭಾವದಲ್ಲಿ ಬರೀತಾರೆ. ನನಗೆ ಭಾಳ ಅರ್ಥವಾಗಿ ಅನಿಸಿದ್ದು. ಅವ್ರು ಹೇಳಿದ್ದಾರೆ, ಎಷ್ಟು ಬರ್ದಿ, ಹೌದಪ್ಪ ಆದದ್ದೇ ಹೇಗೆ ಮುಚ್ಚಿಟ್ಕೊಳ್ಳಿ ಅಂದರು. ಮನೆಗೆ ಬಂದು ಮುಖ ಮುಚ್ಚಿಕೊಂಡು ಅತ್ತೆ ಅಂತ ಬರೀತಾರೆ. ಒಂದು ಉತ್ತಮವಾದ ಸ್ಥಾನ ಹೋಯ್ತಲ್ಲ ಅಂತ ದುಃಖ ಆಗಿ ಅತ್ತೆ ನಾನು ಅಂತ ಬರೀತಾರೆ. ಸಾಮಾನ್ಯವಾಗಿ ಹಂಗೆ ಬರೆಯೋಲ್ಲ ಕೆಲವರು ಬರೆದವರು, ರಾಜೀನಾಮೆ ಒಗೆದು ಬಂದುಬಿಟ್ಟೆ ಅಂತ ಹೇಳೋದು ಅಷ್ಟೇ. ಆದರೆ ಹಾಗಲ್ಲ, ಅದು ಅತ್ಯಂತ ಪ್ರಾಮಾಣಿಕವಾದ ಜೀವನ ಚರಿತ್ರೆ. ಇವರು ಯಾರೂ ಜೀವನ ಚರಿತ್ರೆ ಬರೀಲಿಲ್ಲ. ಆದರೆ ಕಟ್ಟೋದು ಹೇಗೆ ಇವನ ಜೀವನ ಚರಿತ್ರೆ? ಅವರು ಬರೆದಂಥ ತಾವು ಬರೆದಂಥ ವಚನಗಳು ಮತ್ತು ಈ ವಚನಕಾರರ ಬಗ್ಗೆ ಬೇರೆ ವಚನಕಾರರು ಬರೆದಂಥ ವಚನಗಳನ್ನು ಆರಿಸಿಕೊಂಡು ಒಂದು ಪುನರ್ ಸೃಷ್ಟಿ ಆಗಬೇಕು. ಇದು ಶೂನ್ಯ ಸಂಪಾದನೆ ಕೆಲಸ. ವಚನಗಳನ್ನೇ ಮೂಲ ಸಾಮಗ್ರಿಯಾಗಿಟ್ಕೊಂಡು ವಚನಗಳು ಹುಟ್ಟಿ ಬಂದಂಥ ಐತಿಹಾಸಿಕ ಸಂದರ್ಭವನ್ನು ಪುನರ್ರಚಿಸಿ ದಾಖಲಿಸುವಂಥ, ವಚನಗಳನ್ನು ಸಂಪಾದಿಸುವಂಥ, ಅವುಗಳನ್ನು ವ್ಯಾಖ್ಯಾನಿಸುವಂಥ ಕೆಲಸ 2 ಶತಮಾನಗಳವರೆಗೆ ನಡೀತು. 15ರಿಂದ 17ನೇ ಶತಮಾನದವರೆಗೂ. ಅದು ಭಾಳ ಒಳ್ಳೆಯದಾಯಿತು ಅನ್ನಿಸ್ತು ನನಗೆ. 3 ಶತಮಾನಗಳ ನಂತರ ಮಾಡಿದ್ದು ಒಳ್ಳೆಯದಾಯಿತು. ಯಾಕೆ ಗೊತ್ತಾ? ಹತ್ತಿರದಲ್ಲೇ ಇದ್ದಾಗ ವಸ್ತುವಿನ ನಿಜ ಸ್ವಭಾವ ಗೊತ್ತಾಗಲ್ಲ ನಮಗೆ. ನಾನು ಯಾವಾಗಲೂ ಹೇಳಿದ್ದೇನೆ ಇದನ್ನು, ನಿಮ್ಮ ಬೆರಳನ್ನು ಕಣ್ಣಿನ ಹತ್ತಿರನೇ ತಂದಿಟ್ಕೊಂಡ್ರೆ ಮುಂದಿದ್ದ ಬೆಟ್ಟ ಕೂಡ ಕಾಣಿಸಲ್ಲ. ಆ ಬೆರಳನ್ನು ಹಿಂದೆ ತೊಗೊಂಡು ಹೋದಾಗ ಬೆರಳು ಎಷ್ಟು ದೊಡ್ಡದು, ಬೆಟ್ಟ ಎಷ್ಟು ದೊಡ್ಡದು ಅಂತ ಒಂದು ಅದರ ಪ್ರಪೋರ್ಷನ್ ಗೊತ್ತಾಗತ್ತೆ ನಮಗೆ. ಹಾಗೆ ಒಂದು ವಸ್ತುವಿನ ಸುಂದರತೆ ಗೊತ್ತಾಗಬೇಕಾದರೂ ಅಂತರ ಬೇಕು. ಅದ್ಯಾಕೆ ನಮ್ಮ ಸ್ನೇಹಿತರನ್ನು ನೋಡಿ, ಅಥವಾ ನಿಮಗಿರುವಂಥ ಗಂಡ ಹೆಂಡತಿಯರ ಸಂಬಂಧ ನೋಡಿ, ಹೆಂಡತಿ ಬೆಲೆ ನಿಜವಾಗಲೂ ಗಂಡನಿಗೆ ಅರ್ಥ ಆಗೋದು ಹೆಂಡತಿ ಊರಿಗೆ ಹೋದಾಗಲೇ. ಹತ್ತಿರ ಇದ್ದಾಗ ಗೊತ್ತಾಗಲ್ಲ, ದಿನ ಬೈಸ್ಕೊಂಡು ಅಂತ. ಆದರೆ ಒಂದು ಸಲ 8 ದಿವಸ ಊರಿಗೆ ಹೋಗಲಿ, ಯಜಮಾನರು ಸಾಹೇಬ್ ಗೊತ್ತಾಗತ್ತೆ ಪರಿಸ್ಥಿತಿ ಏನು ಅಂತ. ಯಾಕಂದರೆ ದೂರ ಇದ್ದಾಗ ವಸ್ತುವಿನ ಬೆಲೆ ಅರ್ಥ ಅಂತರ ಬೇಕು, ಒಂದು ಅಂತರ ಬೇಕು. ಹಾಗೆ ಅಂತರವನ್ನು ಕಾಪಾಡಿಕೊಂಡು 300 ವರ್ಷಗಳ ನಂತರ
ಸಾಕಷ್ಟು ಜನ ಸಂಪಾದನೆಕಾರರು ಈ ಕೆಲಸವನ್ನು ಮಾಡಿದರು. ಮಾಡಿ ಆ ವಚನಗಳ ಮೂಲಕ ಅವ್ರಿಗೆ ಜೀವನವನ್ನು ಕಟ್ಟೋಕ್ಕೆ ಪ್ರಯತ್ನ ಮಾಡಿದರು. ಒಂದು ವಿಶೇಷವನ್ನು ಹೇಳಬೇಕು ನಾನಿಲ್ಲಿ. ಎಷ್ಟೊಂದು ವಚನಗಾರರ ಮೆಚ್ಚುಗೆಯನ್ನು ಪಡ್ಕೊಂಡಂಥ ಅಕ್ಕ ಮಹಾದೇವಿ ವಚನಕಾರ್ತಿಯರಿಂದ ಅಷ್ಟೊಂದು ಮೆಚ್ಚುಗೆ ಬರಲಿಲ್ಲ ಅಂತ ನನ್ನ ಕಂಡಿದ್ದು. ವಚನಕಾರ್ತಿಯರು ಎಷ್ಟೋ ಅಲ್ಲಮಪ್ರಭು ಆಗಲಿ, ಚನ್ನಬಸವಣ್ಣ ಆಗಲಿ, ಬಸವಣ್ಣ ಆಗಲಿ, ಮುಕ್ತಾಯಕ್ಕಾಗಲಿ, ಮುಕ್ತಾಯಕ್ಕ ಕೂಡ ದೊಡ್ಡ ಮಾತನ್ನು ಹೇಳೋಲ್ಲ ಅಕ್ಕ ಮಹಾದೇವಿ ಬಗ್ಗೆ. ವಚನಕಾರರು ಹೇಳ್ತಾರೆ, ವಚನಕಾರ್ತಿ ಹೇಳೋಲ್ಲ. ಆದರೂ ಕೂಡ ಆಕೆ ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ದು ಮಾತ್ರ ಸತ್ಯ. ಈ ಉಡುತಡಿಯಿಂದ ಹೋಗಿ ಕದಳಿ ವನದಲ್ಲಿ ಮರೆ ಆಗೋ ತನಕ ಅಕ್ಕಪಟ್ಟಂಥ ಕಷ್ಟ ಯಾವುದು, ಏನೇನೆಲ್ಲ ಸಹಿಸಿದಲ್ಲ ಆಕೆ. ಇದು ಭಾಳ ಮುಖ್ಯವಾಗಿ ಕಂಡುಬೇಕಾಗ್ತದೆ ನನಗೆ. ಅದು ಕತೆ ನೋಡಬೇಕು ಅಂತ ತುಂಬ ಆಸೆ ಇದೆ. ಅಂಥ ಧೈರ್ಯವನ್ನು ತೋರಿಸಿದಂಥ ಅಕ್ಕ ಮಹಾದೇವಿ ಬದುಕಿದ ರೀತಿ ಹೇಗಿತ್ತು, ಅವಳು ಬೆಳೆದಂಥ ವಾತಾವರಣ ಹೇಗಿತ್ತು, ಅವ್ರ ಮನೆ ಪರಿಸರ ಹೇಗಿತ್ತು, ಯಾವ ಪರಿಸರ ಆಕೆ ಮನಸ್ಸನ್ನು ಆಧ್ಯಾತ್ಮಿಕತೆಯತ್ತ ಒತ್ತು ಮಾಡ್ತು, ಭಾಳ ಮುಖ್ಯವಾಗಿ ತಿಳ್ಕೊಬೇಕಾದದ್ದು. ಟಕ್ಕಂತ ಆಗೋದಲ್ಲ ಅದು. ಒಂದು ವಾತಾವರಣ ಮನಸ್ಸನ್ನು ಹದ ಮಾಡಿ ಸೃಷ್ಟಿ ಮಾಡ್ತದೆ. ಅಂಥ ವಾತಾವರಣ ಮನೆಯಲ್ಲಿ ಹೇಗಿತ್ತು ಅಂತ ನೋಡಬೇಕು ಅನಿಸುತ್ತೆ. ಅದಕ್ಕಿಂತ ಮುಖ್ಯವಾಗಿ ನೋಡಿ, ದಾರಿಯಲ್ಲಿ ಕಲ್ಯಾಣದ ಕಡೆಗೆ ಹೋದ್ಲಲ್ಲ, ಮನೆ ಬಿಟ್ಟು ಹೋದಾಗ, ಕೌಶಿಕನನ್ನು ಬಿಟ್ಟು ಹೋದಾಗ ದಾರಿಯಲ್ಲಿ ಕಂಡಂಥ ಕಲ್ಲು ಮುಳ್ಳುಗಳು ಯಾವುದಕ್ಕೆ ಕಾಡಿದ್ದು? ಬರೀ ಕಲ್ಲು ಮುಳ್ಳು ಅಂದರೆ ನಾನು ದೈಹಿಕವಾಗಿ ಕಾಣಿಸುವಂಥ ಕಲ್ಲು ಮುಳ್ಳು ಅಲ್ಲ, ಬೇಕಾದಷ್ಟು ಕಲ್ಲು ಮುಳ್ಳುಗಳು ಬಂದು ಆಕೆ ಜೀವನದಲ್ಲಿ. ಆ ಶಿವನತ್ತ ಸರಿದಂಥ ಮನಸ್ಸು ಶಿವಪರವಾಗಿಲ್ಲದಂಥ ಸಮಾಜದೊಳಗೆ ಹೇಗೆ ಬದುಕಿತ್ತು ನೋಡಬೇಕು. ವಾತಾವರಣ ಸುಲಭವಾಗಿದ್ದಾಗ ನಾನು ಬದುಕೋದು ಚೆನ್ನಾಗಿರ್ತದೆ. ಎಲ್ಲರೂ ಒಂದೇ ಥರ ಕೂತ್ಕೊಂಡು ಭಜನೆ ಮಾಡ್ತಾಯಿದ್ದೆ, ತುಂಬ ಸುಲಭ. ನನ್ನ ಮನಸ್ಸೇ ಬೇರೆ ಇದ್ದಾಗ, ಸುತ್ತಲಿನ ವಾತಾವರಣ ಬೇರೆ ಇದ್ದಾಗ ಬದುಕೋದು ಕಷ್ಟ ಆಗುತ್ತೆ. ಆಕೆ ಹೇಗೆ ಬದುಕಿದ್ಲು ಅವಾಗ? ಆ ಪರಿಸರದಲ್ಲಿ ಬರೆದಂಥ ಸ್ಪಂದನ ಏನು? ಕಲ್ಯಾಣವನ್ನು ಸೇರುವಾಗ ಅಥವಾ ಸೇರಿದ ನಂತರ ಆಕೆ ಪಟ್ಟಂಥ ಅಗ್ನಿ ದಿವ್ಯ ಯಾವುದು? ಯಾವ ಬೆಂಕಿಯಲ್ಲಿ ಹಾದು ಬಂದಿರಬೇಕು ಆಕೆ? ಎಂಥ ಕಷ್ಟ ಪರಿಸ್ಥಿತಿಯಲ್ಲಿ ಬಂದಿರಬೇಕು? ಇದನ್ನೆಲ್ಲ ಕುತೂಹಲದಿಂದ ಕೇಳಬೇಕು ಅಂತ ಅನಿಸುತ್ತೆ, ಓಡಬೇಕು ಅನಿಸುತ್ತೆ. ಆದರೆ ಕತೆ ಸಿಗೋದು ನಮಗೆ ಈ ಶೂನ್ಯ ಸಂಪಾದನೆಕಾರರಿಂದ ಸಿಗುವಂಥದ್ದು. ನಾನು ಗಮನಿಸಿದ್ದು 4 ಜನ ಶೂನ್ಯ ಸಂಪಾದನೆಕಾರರನ್ನು ಗಮನಿಸಿದ್ದು. ಮೊದಲನೇದಾಗಿ ಶಿವಗಣ ಪ್ರಸಾದಿಗಳು ಬರೆದಂಥ ಶೂನ್ಯ ಸಂಪಾದನೆ ನೋಡಿದಾಗ ಅದರಲ್ಲಿ ರುದ್ರಕನ್ನಿಕೆ ಮರ್ತ್ಯದಲ್ಲಿ ಮಹಾದೇವಿ ಎಕ್ಕಳಾಗಿ ಬಂದಿದ್ದಾಳೆ ಅಂತ ಶುರುವಾಗ್ತದೆ. ಅಂದರೆ ಮೊದಲಿಗೆ ದೈವತ್ವ ಆರೋಪ ಮಾಡಿಬಿಡ್ತೀವಿ ನಾವು. ಮರ್ತ್ಯಕನ್ಯೆ ಆಕೆ ಮೇಲಿದ್ದವಳು ರುದ್ರಕನ್ನಿಕೆ, ಶಿವನ ಅಪ್ಪಣೆ ಪಡೆದು ನೆಲಕ್ಕೆ ಬಂದಳು, ಆಕೆ ಅಕ್ಕ ಮಹಾದೇವಿ ಆದಳು. ಇದನ್ನು ಸ್ವಲ್ಪ ಗಮನಿಸಬೇಕು. ಇದು ಎಲ್ಲ ಕಡೆ ಆಗುವಂಥ ಮಾತಿದು. ಅಂದರೆ ಆಕೆ ತಯಾರಾಗಿ ಬಂದಿದ್ದೇ ಅದಕ್ಕೋಸ್ಕರ ಅಂತ. ನಾವು ಹೇಗೆ ಮಾಡ್ತೀವಿ ಅಂದರೆ, ಅಕ್ಕ ಮಹಾದೇವಿ ಸಾಧನೆ ಮಾಡಿದ್ಲು ಅಂದಾಗ ಒಬ್ಬ ಹೆಂಗಸು, ಒಂದು ತಾರುಣ್ಯದಲ್ಲಿದ್ದಂಥ ಹೆಣ್ಣು ಆ ಧೈರ್ಯವನ್ನು ತೋರಿಸಿ ಪ್ರಪಂಚವನ್ನು ವಿರೋಧಿಸಿ ನಿಲ್ಲುವಂಥ ಶಕ್ತಿ ತೋರಿಸಿದ್ಲು ಅಂದಾಗ ಎತ್ತರಕ್ಕೆ ಹೋಗ್ತಾಳಾಕೆ. ಆದರೆ ಅದನ್ನೇ ರಿಹರ್ಸಲ್ ಮಾಡಿದ್ವಿ, ನಾಟಕದಲ್ಲಿ ಮಾಡಿದ್ಲು ಅಂದಾಗ ಶಕ್ತಿ ಕಮ್ಮಿ ಅನಿಸ್ಬಿಡುತ್ತೆ ನಾನು ವೈಯಕ್ತಿಕವಾಗಿ ಅನುಭವ ಅದು. ನಾವೇನು ಮಾಡ್ತೀವಿ ಅಂದರೆ ದೈವತ್ವದ ಆರೋಪಣೆ ಮಾಡಿಬಿಡ್ತೀವಿ ಅದ್ರ ಮೇಲೆ. ಆಕೆ ರುದ್ರಕನ್ನಿಕೆ ಭೂಮಿಗೆ ಬಂದಳು ಅಂದರೆ ಇದು ಮಾಡಿದ್ದೇನು ದೊಡ್ಡದಲ್ಲ, ಅದು ಮಾಡೋದಕ್ಕೆ ಬಂದಳು. ಈಗ ನಾನು ಕೃಷ್ಣ ಗೋವರ್ಧನ ಗಿರಿಯನ್ನು ಎತ್ತಿದ ಎಡಗೈ ಹೆಬ್ಬ ಕಿರಿಬೆರಳ ಮೇಲೆ ಅಂತಂದರೆ, ಅಯ್ಯೋ ಒಬ್ಬ ಹುಡುಗ ಎತ್ತಿದ್ನ, ಅದ್ಭುತ ಅನಿಸುತ್ತೆ. ಇಲ್ಲ, ಪರಮಾತ್ಮ ಅಲ್ವ ಅವನು, ಅಂದಾಗ ಬೆಟ್ಟ ಇಷ್ಟೇ ಏನು, ಇಡೀ ಪರ್ವತ ಭೂಮಿನ ಎತ್ತಬಹುದಾಗಿತ್ತಲ್ಲ ಅಂತ ಅನಿಸುತ್ತೆ. ಅಲ್ಲಿ ಬರೋದು ಹಾಗೇನೆ. ಇದಕ್ಕೆ ನನಗೊಂದು ಸಂವಾದಿಯಾಗಿ ಕಾಣಿಸುವಂಥದ್ದು ನಮ್ಮ ಜಡಭರ್ತರು ಬರೆದಂಥ ಸತ್ತವರ ನೆರಳು ಅಂತ ನಾಟಕ. ತಾವೆಷ್ಟು ಜನ ನೋಡಿದ್ದೀರೋ ಗೊತ್ತಿಲ್ಲ. ಹೇಗೆ ವರ್ತಮಾನ ಇತಿಹಾಸ ಆದಾಗ ಹೇಗೆ ಬದಲಾಗ್ತಾ ಹೋಗುತ್ತೆ ಅಂತ, ಇತಿಹಾಸ ನಿರ್ಮಾಣ ಆಗೋದು ಹೇಗಾಗುತ್ತೆ ಅಂತ ಬದಲಾಗ್ತಾ ಹೋಗುತ್ತೆ. ನಾವು ನೋಡಿರ್ಬೇಕು ನಾಟಕ. ಅದನ್ನು ಸತ್ತವರ ನೆರಳು ನಾಟಕದಲ್ಲಿ ಒಬ್ಬ ಮನುಷ್ಯ, ಮಠದ ಕೆಲಸ ಅದು, ಮಠದ ವ್ಯವಹಾರ ಅದು. ಮಠದಲ್ಲಿ ಇನ್ನೊಬ್ಬರನ್ನು ಸನ್ಯಾಸಿ ಮಾಡಬೇಕು ಅಂತ ದೊಡ್ಡವರಿಗೆ ಆಸೆ ಇರುತ್ತದೆ. ಆದರೆ ಮಠದ ವ್ಯವಸ್ಥೆ ಹೇಗಿದೆ ಅಂದರೆ ಇನ್ನೊಬ್ಬರನ್ನೇ ಸನ್ಯಾಸಿ ಮಾಡಬೇಕು ನೀವು ಅಂತ. ಆ ಪೀಠದ ಮೇಲೆ ಕೂತ ಸನ್ಯಾಸಿಯಿಂದ ಅವನು ಎಚ್ಚರ ತಪ್ಪಿದಾಗ ಮತ್ತೊಬ್ಬರಿಗೆ ಕಾಯಿ ಕೊಡಿಸ್ಬಿಡ್ತಾರೆ, ಸನ್ಯಾಸಿ ಆಗು ನೀನು ಅಂಥೇಳಿ ಪೀಠಕ್ಕೆ ಕೂಡಿಸ್ಬಿಡ್ತಾರೆ. ಅವನು ಅಪ್ರಯೋಜಕ, ಅವನಿಗೇನೂ ಗೊತ್ತಾಗಲ್ಲ ಅವನು. ಆದರೆ ಹುಚ್ಚ ಇರ್ತಾನಲ್ಲಿ, ಸಾಮಾನ್ಯವಾಗಿ ಹುಚ್ಚರಂತೆ ಕಂಡವರೇ ಭಾಳ ಬುದ್ಧಿವಂತರು. ಕಿಟ್ಟ ಅಂತ ಅವನು ಹೇಳ್ತಾನೆ, ಅಯ್ಯೋ ಕುರಿ ಸಿಕ್ಕಿಯಲ್ಲೋ ನೀವೊಬ್ಬವ ಅಂತ. ಅವನು ಪೀಠದಲ್ಲಿ ಸನ್ಯಾಸಿ, ನೀವೊಬ್ಬ ಕುರಿ ಸಿಕ್ಕಿಯಲ್ಲಪ್ಪ, ಕುರಿ ಇದೆಯಲ್ಲ ನೀನು, ಯಾರಿಗೋ ಬಲಿ ಕೊಡಬೇಕಾಗಿತ್ತು, ನೀನು ತಂದು ಕೂಡಿಸಿದ್ರು ಅಂತ ಅಲ್ಲಿಂದ ಶುರು ಮಾಡಿ ಅವನು ಕೊನೆಗೆ ಬದುಕೋಕ್ಕಾಗಲ್ಲ, ಬಿಟ್ಟು ಓಡಿ ಹೋಗ್ತಾನೆ. ಮಠ ಬಿಟ್ಟು ಓಡೋಗ್ತಾನೆ ಸನ್ಯಾಸಿ ಆದವನು. ಓಡಿ ಹೋಗಿ ನದಿಯಲ್ಲಿ ಹಾರ್ಕೊಂಡು ಸತ್ತೋಗ್ತಾನೆ. ಅದನ್ನು ಕಾರಂತರದ ಅದ್ಭುತ ಶಕ್ತಿ ಅದು, ಬಿ ವಿ ಕಾರಂತರು ಮಾಡಿದಂಥದ್ದು. ದಾಸರು ಬಂದು ಈಗ ಆದಂಥ ಘಟನೆ ಮುಂದೆ ಇತಿಹಾಸ ಹೇಗಾಗ್ತದೆ ಅನ್ನೋದನ್ನು ಬರೀತಾರೆ.
ಅವ್ರಿಗೆ ಎಷ್ಟು ಆಧ್ಯಾತ್ಮಿಕತೆ ಉತ್ಕಟತೆ ಆಯಿತು ಅಂದರೆ ಯಾವುದೂ ಬೇಡ ಅನ್ನಿಸಿ ಸನ್ಯಾಸಿಗಳು ಹೋಗ್ಬಿಟ್ರು. ಗಂಗೆ ತಡಿಗೆ ಹೋದರು. ಗಂಗೆಯಲ್ಲಿ ಕೂತು ಧ್ಯಾನ ಮಾಡ್ತಿರ್ಬೇಕಾದ್ರೆ ಗಂಗೆ ಇವರ ಪ್ರೇಮವನ್ನು ಕಂಡು ಮೇಲೆ ಉಕ್ಕಿ ಉಕ್ಕಿ ಬಂದು ಇವರ ಪಾದಸ್ಪರ್ಶ ಮಾಡಿ ಕರ್ಕೊಂಡು ಹೋದ್ಲು ಅಂತ. ಸ್ಯೂಸೈಡ್ ಮಾಡಿಕೊಂಡ್ರು ಅಂತ ಹೇಳೋಬೋದು ಇಷ್ಟೆಲ್ಲ. ಅಂದರೆ ಅದು ಹೇಗೆ ಬದಲಾಗ್ತಾ ಹೋಗ್ತದೆ ಅಂತ. ಹಾಗೆ ರುದ್ರಕನ್ಯಕೆ ಭೂಮಿಗೆ ಬಂದು ಮಹಾದೇವಿ ಅಕ್ಕಾದರು. ಆಕೆ ಭವಿಯ ಸಂಘವನ್ನು ತ್ಯಜಿಸಿ, ಅವ್ರ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಆ ಕೌಶಿಕ ಭವಿ ಸಂಸಾರಿಯವನು. ಆ ಭವಿಯ ಸಂಘವನ್ನು ತ್ಯಜಿಸಿ ಶಿವಪರವಶೆಯಾಗಿ ದಿಗಂಬರದ ಉಡುಗೆಯನ್ನುಟ್ಟು ತನ್ನ ಕೇಶವೆಂಬ ಅಂಬರಂ ಮುಸುಕಿಟ್ಟು ಕರಸ್ಥಲದ ಇಷ್ಟಲಿಂಗದಲ್ಲಿ ದೃಷ್ಟಿಯಿಟ್ಟು ಭಾವ ಕರೆಗೊಂಡು ಲೌಕಿಕ ಲಜ್ಜಾಭಿಮಾನವನ್ನು ತೊರೆದು ವಿಕಲಾವಸ್ಥೆಯಲ್ಲಿ ತನ್ನ ಮರೆದು ಇತರರಂ ಅರಿದು ದೇಶಾಂತರ ಮುಖದಲ್ಲಿ ಸಂಚರಿಸಿ ಬರುತ್ತಾಳೆ ಮಹಾದೇವಿ. ನೋಡಿ ಹೆಂಗೆ ಬರೀತಾರೆ. ಇಡೀ ಆಕೆ ಜೀವನದ ಸಾರವನ್ನು ಒಂದು ಸಾಲಲ್ಲಿ ಇಟ್ಬಿಡ್ತಾರೆ. ಹೀಗೆ ಬಂದ್ಲು ಅಂತ ಬರೀತಾರೆ. ಇನ್ನೊಬ್ಬರು ಹಲಗೆಯಾರರು ಅಂತ ಇನ್ನೊಬ್ಬರು ಇದ್ದಾರೆ. ಹಲಗೆಯಾರ್ಯರು ಅಂತ ಇನ್ನೊಬ್ಬರು ಶಿವನ ಸಂಪಾದನೆ ಮಾಡಿದವರು. ಅವರದ್ದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಅದು ಭುವಿಗೆ ವಧುವಾಗಿ ಬಾ ಎಂಬ ನಿರೂಪವನ್ನು ಹೊತ್ತೆ ಭೂಮಿಗೆ ಬರ್ತಾಳೆ ಆಕೆ. ಭಗವಂತನ ಅಪ್ಪಣೆ ಪ್ರಕಾರ ಭೂಮಿಗೆ ನೀನು ವಧುವಾಗಿ ಹೋಗು ಅಂತ ಕಳಿಸಿದರು ಅಂತ. ಆಕೆಗೆ ಇಲ್ಲಿ ಪಂಡಿತಾರಾಧ್ಯರು ಅನ್ನೋವರಿಂದ ದೀಕ್ಷೆ ಆಗಿ ಯೌವನದಲ್ಲೇ ಮಹಾಜ್ಞಾನಿ ಆಗಿದ್ಲು ಆಕೆ ಅಂತ ಕತೆ ಶುರು ಆಗುತ್ತೆ. ಇನ್ನೊಬ್ಬರು ಬರೀತಾರೆ ಸಿದ್ಧಲಿಂಗ ದೇವರ ಸಂಪಾದನೆಯಲ್ಲಿ ಅಕ್ಕ ಮಹಾದೇವಿ ಗಂಡನನ್ನು ತೊರೆದು ಹೊರಡುವ ಮೊದಲು ಆಕೆ ಬದುಕಿನ ಬಗ್ಗೆ ಹೆಚ್ಚಿಗೆ ತಿಳಿಸಲ್ಲ. ಅದೇ ನನಗೆ ಬಹಳ ಕೊರತೆ ಆಗಿರೋದು. ನಾನು ನೋಡಿದಾಗ ಅಕ್ಕ ಆ ಕೌಶಿಕನನ್ನು ತೆರೆದು ದಿಗಂಬರೆಯಾಗಿ ಹೋದಲು ಅನ್ನೋ ಕಡೆ ಜಾಸ್ತಿ ಒತ್ತಿದೆಯೇ ವನಃ. ಆನಂತರ ವ್ಯಕ್ತಿಯಾಗಿ ಆಕೆ ಏನೇನು ಕಷ್ಟಪಟ್ಟಲು ವಚನಗಳನ್ನ ಬರೆದ್ರು ಅನ್ನೋ ಹೇಳಿದೆ ಹೊರತಾಗಿ ಮಗುವಾಗಿದ್ದಾಗ ಯಾವ ವಾತಾವರಣ ಆಕೆಯನ್ನು ಆಧ್ಯಾತ್ಮಿಕತೆ ಮಟ್ಟಕ್ಕೆ ಸೃಷ್ಟಿ ಮಾಡ್ತು ಅನ್ನೋದ್ರ ಬಗ್ಗೆ ಹೆಚ್ಚು ದಾಖಲೆಗಳು ಸಿಗೋಲ್ಲ ನಮಗೆ. ಅದೇ ಕಟ್ಟಾಗಿರೋದು. ಒಡೆಯರು ಇನ್ನೊಬ್ಬರು ಬರ್ತಿದ್ದಾರೆ. ಒಡೆಯರ ಸಂಪಾದನೆಯಲ್ಲಿ ಅವರ ವಿವರಗಳನ್ನು ಅತ್ಯಂತ ಸಂಕ್ಷಿಪ್ತ ಮಾಡಿದರೂ ಕೂಡ ಶಿವಗಣ ಪ್ರಸಾದಿಯನ್ನು ಅಥವಾ ಸಿದ್ಧಲಿಂಗ ದೇವರನ್ನೇ ಅನುಸರಿಸಿದ್ದಾರೆ. ಯಾವುದೇ ಸಂಪಾದನೆಯಲ್ಲಿ ಕೂಡ ಪುಟ್ಟ ಬಾಲಕಿಯಾಗಿದ್ದಾಗ ಮನೆ ವಾತಾವರಣ ಸಿಗೋಲ್ಲ. ಇನ್ನೊಂದು ವಿಷಯ, ಆ ಸಂಪಾದನೆ ನೋಡ್ತಾ ಬರಬೇಕಾದ್ರೆ ಇನ್ನೊಂದಿಷ್ಟು ಜನ ನೋಡಿದಾಗ ಅವ್ರಿಗೆ ಯಾಕೋ ಅಕ್ಕ ಮಹಾದೇವಿ ಮದುವೆ ಆಗಿದ್ಲು ಅನ್ನೋದು ಹೇಳೋದೇ ಸ್ವಲ್ಪ ಮುಜುಗರ ಆದಂಗೆ ಕಾಣಿಸುತ್ತೆ. ಕೆಲವು ಕಡೆ ಬರೀತಾರೆ ಅದು ವಿವಾಹ ಆಗೋದಕ್ಕಿಂತ ಮೊದಲೇ ತೀರ್ಮಾನ ಆಗಿತ್ತು, ಆಕೆ ಬಿಟ್ಟು ಹೋಗ್ತಾಳೆ ಅಂತ ಕೆಲವರು ಬರೀತಾರೆ. ಹಿಂಗೆ ಏನೇನೋ ವಿಚಾರಗಳು. ಅಂದರೆ ಇವ್ರಿಗೆ ಮುಜುಗರ ಆದದ್ದೇನು ಅಂದರೆ ಅಕ್ಕ ಮಹಾದೇವಿ ಅಂತ ಮಹಾಜ್ಞಾನಿ ಮದುವೆ ಆಗಿ ಗಂಡನೊಡೆದು ಸ್ವಲ್ಪ ದಿವಸ ಇದ್ಲು ಅನ್ನೋದು ನಂಬೋದೇ ಕಷ್ಟ ಅಲ್ಲ ಅಂತ. ಇದು ಅಕ್ಕ ಮಹಾದೇವಿ ಪ್ರಾಬ್ಲಮ್ ಅಲ್ಲ. ಇದು ಅಕ್ಕ ಮಹಾದೇವಿಗೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ಇದು ಬಹುಶಃ ಏನು ಅಂದರೆ ಶರಣನಲ್ಲದ ಪತಿಯೊಡನೆ ಆಕೆ ಇದ್ದಿರಬಹುದಾದಂಥ ಸಂಬಂಧ ಅಕ್ಕನ ಘನತೆಗೆ ಎಲ್ಲಿ ಕುಂದು ತರ್ತದೋ ಅಂತ ಅಪ್ರತಿಮ ಶಿಷ್ಯರ ಹೆದರಿಕೆ ಆಗಿರಬೇಕು. ಇದು ಎಲ್ಲ ಧರ್ಮಗಳಲ್ಲೂ ಬರುವಂಥದ್ದು. ಇದು ಬಹುಶಃ ತಾವೆಲ್ಲ ಕೇಳಿದ್ದೀರಿ. ಏಸು ಕ್ರಿಸ್ತ ಮದುವೆ ಆಗಿದ್ದ ಅಂತ ಒಂದು ಆರ್ಗ್ಯುಮೆಂಟ್. ಅದನ್ನು ಚರ್ಚ್ ಒಪ್ಪಲ್ಲ. ಆತ ಮೇರಿ ಮ್ಯಾಡ್ಗಲೀನ್ ಅನ್ನೋಳು ಮದುವೆ ಆಗಿದ್ದ, ಅವನಿಗೊಂದು ಮಗು ಕೂಡ ಇತ್ತು, ಹೆಣ್ಣು ಮಗು ಕೂಡ ಇತ್ತು ಅಂತ. ಅವನು ಮದುವೆ ಆಗಿಲ್ಲ ಅಂತ ನ್ಯೂ ಟೆಸ್ಟಿಮೆಂಟ್ ಎಷ್ಟೊಂದು ಲೇಖನ ಬಂತು, ಅದ್ರ ಬಗ್ಗೆ ಸಾಹಿತ್ಯ ಬಂತು. ಅಂದರೆ ಯಾಕೆ ಜಾಸ್ತಿ ಬಂತು ಅಂದರೆ ಅವನು ಮದುವೆ ಆಗಿಲ್ಲ ಅಂತ ಸಾಕ್ಷಿ ಮಾಡಬೇಕು. ಮದುವೆ ಆಗಿದ್ದ ಅವನವನು ಸಾಕ್ಷಿ ಬೇರೆ ಇದ್ದಾವೆ. ಅಲ್ಲಿಂದ ಅವತ್ತಿನಿಂದ ಹಿಡ್ಕೊಂಡು ಡ್ಯಾನ್ ಬ್ರೌನ್ ಎಂದು ಸಿನಿಮಾ ಕಾದಂಬರಿ ಬರೆದ ಅಲ್ಲಿವರೆಗೂ ಅದಿದೆ. ಏಂಜಲ್ಸ್ ಆ್ಯಂಡ್ ಡೆಮನ್ಸ್ ಆಗ್ಬೋದು, ಇನ್ನೊಂದು ಯಾವುದಪ್ಪ ಅದು ಡಾವಿನ್ಸಿ ಕೋಡ್. ಎಲ್ಲಿವರೆಗೂ ಹೋದರೆ ಅಲ್ಲಿ ಅವನು ಮದುವೆ ಆಗಿದ್ದ, ಅವನ ಮಗುನ ಹುಡ್ಕೊಂಡು ಹೋಗುವಂಥದ್ದು, ಅವನು ಜೇಸಸ್ ಕ್ರೈಸ್ತನ ಮೊಮ್ಮಗಳನ್ನು ಹುಡುಕುವಂಥ ಲಕ್ಷಣ, ಅದೆಲ್ಲ ಏನೋ ಮೊಮ್ಮಗಳ ಪರಂಪರೆ ಇದ್ದಂಥವ್ರನ್ನ. ಅಂದರೆ ಯಾಕೆ ಅಂದರೆ ಯೇಸು ಕ್ರಿಸ್ತನಿಗೆ ಯಾವ ಪ್ರಾಬ್ಲಮ್ ಇಲ್ಲ. ಮದುವೆ ಆದರೂ ಮಹಾತ್ಮನೇ, ಮದುವೆ ಆಗದಿದ್ದರೂ ಮಹಾತ್ಮನೇ ಆಗಿರ್ತಿದ್ದ ಆತ. ಆದರೆ ಶಿಷ್ಯರಿಗೆ ಅಯ್ಯೋ ನಮ್ಮ ನಾಯಕ ಮದುವೆ ಆಗಿದ್ದ ಅಂದರೆ ಎಲ್ಲಿ ಅವನ ಘನತೆ ಕೊಂದು ಬಂದುಬಿಡುತ್ತದೋ ಅಂತ ಒಂದು ಚಿಂತೆ. ಆದ್ದರಿಂದ ಇತಿಹಾಸವನ್ನು ಸ್ವಲ್ಪ ಬದಲಾಯಿಸೋಕೆ ಹೋಗ್ತೀವಿ ನಾವು. ಆ ರೀತಿ ಇಲ್ಲಿ ಚಿಂತೆ ಇಲ್ಲ. ಅಕ್ಕ ಮದುವೆ ಆಗಿದ್ದರೂ ಅಷ್ಟೇ, ಮದುವೆ ಆಗದಿದ್ದರೂ ಅಷ್ಟೇ. ಆದರೆ ಅದನ್ನು ಒತ್ತು ಕೊಟ್ಟು ಸಾಮಾನ್ಯವಾಗಿ ನಮ್ಮ ನಾಯಕನನ್ನು ಅತ್ಯಂತ ಆದರ್ಶವನ್ನಾಗಿ ಮಾಡೋಕ್ಕೆ ಹೋಗಿ ನಾಯಕರ ಜೀವನದಲ್ಲಿ ಬಂದಂಥ ಕೋರೆಗಳನ್ನು ಚಾಪೆ ಕೆಳಗೆ ತಳ್ಳುವಂಥ ಕೆಲಸ ಎಲ್ಲರೂ ಮಾಡಿದ್ವಿ. ಅಂತ ತೋರಿಸ್ಬಾರ್ದು, ಆದರ್ಶವಾಗಿ ಮಾತ್ರ ತೋರಿಸ್ಬೇಕು. ಇದು ಹೇಗಂದರೆ ನಮ್ಮ ಮಧ್ಯಾಹ್ನದಲ್ಲಿ ನಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ, ನಾನು ಯಾವಾಗಲೂ ಉದಾಹರಣೆ ಕೊಡೋದು, ಆ ಮನೆಯಲ್ಲಿ ಕೀ ಹೋಲ್ ಅಂತಿರುತ್ತೆ, ಅಲ್ಲಿ ನೋಡ್ತಾರೆ ಮೊದಲು ಯಾರು ಬಂದಿದ್ದಾರೆ ಅಂತ. ಪಕ್ಕದ ಮನೆಯವರ ಬರಲಿ ಬಿಡಿ, ಯಾವಾಗ ಬರಲಿ. ದೊಡ್ಡವ್ರು ಯಾರಾದ್ರು ಬಂದುಬಿಟ್ಟಿದ್ರೆ ಕೇಳದೆ ಟಕ್ಕಂತ ಬಾಗಿಲ ತೆಗೆಯಲ್ಲ ನೀವು. ಭಾನುವಾರ ಊಟ ಮಾಡಿ ಆರಾಮಾಗಿ ಕೂತಿದ್ದೀರಿ ಹಾಲಲ್ಲಿ, ಎಲ್ಲ ಕಿತ್ತು ಹೋಗಿದೆ, ಪೇಪರೆಲ್ಲ ಹರಡ್ಕೊಂಡಿದೆ, ಎಲ್ಲ ಅಲ್ಲೇ ಇದೆ. ತಕ್ಷಣ ಬಾಗಿಲ ತೆಗಿ ಯಾರೋ ಬಂದರು ಅಂದ್ಕೊಂಡು ಒಂದು ಕ್ಷಣದಲ್ಲಿ ಎಲ್ಲರೂ ನುಗ್ಗಿ ದಾಳಿ ಮಾಡ್ದಂಗೆ ಮಾಡಿ ಎಲ್ಲವನ್ನು ಸೋಫಾದ ಕೆಳಗೆ ಅಲ್ಲಿ ಸರಿಸಿ ಕಪಾಟಲ್ಲಿ ಮುಚ್ಚಿ ಕೇಳಿಸ್ತಿಲ್ಲ ಹಿಂದೆ ಇದ್ದೆ ಅಂದು ನಾಟಕ ಬೇರೆ ಅವ್ರ ಜೊತೆ. ಯಾಕೆ
ಇದ್ದಂಗೆ ತೋರಿಸ್ಬಾರ್ದು ಅಂತ. ಅದಕ್ಕೆ ಒಂದೆಲ್ಲೋ ಕೊಟೇಶನ್ ನೋಡಿದ್ದೆ ನಾನು, ಪ್ಲೀಸ್ ಡೂ ಕಮ್ ಇನ್, ಸಿಟ್ ಡೌನ್, ಯು ವಿಲ್ ಫೈಂಡ್ ಅವರ್ ಹೌಸ್ ಎ ಮೆಸ್, ಇಟ್ ಈಸ್ ನಾಟ್ ಆಲ್ವೇಸ್ ಲೈಕ್ ದಿಸ್, ಇಟ್ ಈಸ್ ಆಲ್ವೇಸ್ ವರ್ಸ್ ಅಂತ. ಅದಿದ್ದು ಒಂದು ಕೊಟೇಶನ್ ಇತ್ತು. ಹಾಗೆ ನಾವು ಏನು ಮಾಡ್ತೀವಿ ಅಂದರೆ ಇದ್ದದ್ದನ್ನು ಆದರ್ಶವಾಗಿ ತೋರಿಸೋಕೆ ಪ್ರಯತ್ನ ಮಾಡಿ ಹೋಗ್ತೇವೆ. ಅಕ್ಕ ಮಹಾದೇವಿ ವಚನಗಳು, ಅವನ ಕುರಿತುವಂತಹ ಹಲವು ಕಾವ್ಯಗಳು, ಇತರ ಶರಣರ ವಚನಗಳು ಇಂಥವನ್ನು ಆಧರಿಸಿ ಅವನ ವಚನ ನಿರ್ವಚನ ಆಗಿದೆ, ಅವರ ಜೀವನ ನಿರ್ವಚನ ಮಾಡಿದ್ದಾರೆ. ಆಕೆ ಬದುಕೇ ಒಂದು ಮಹಾಕಾವ್ಯ ಇದ್ದಂತೆ, ದೊಡ್ಡ ಕಾವ್ಯ ಇದ್ದಾಗೆ. ಅಲ್ಲಿರುವಂಥ ಭಕ್ತಿ, ಬರಹ, ವೈಚಾರಿಕತೆ, ಪ್ರತಿಭಟನೆ, ಬಂಡಾಯ, ಸಂವೇದನೆ, ಪ್ರತಿಯೊಂದರ ಬಗ್ಗೆಯೂ ವಚನಗಳಿದ್ದಾವೆ. ಒಂದೊಂದು ವಚನ ನೋಡ್ತಾ ಹೋಗೋಣ, ನಾಳಿಂದ ಭಯಂಕರ ಬರ್ತದೆ ವಚನಗಳು. ಆಕೆಗೆ ಸಿಕ್ಕಂಥ ನಮಗೆ ಒಂದು 550 ವಚನಗಳು ಸಿಕ್ಕಿದ್ದ, 500 ಸ್ವಲ್ಪ ಹೆಚ್ಚು ವಚನಗಳು ಸಿಕ್ಕಿದ್ದಾವೆ. ಬಸವರಾಜಿಯವರು ಸಂಪಾದನೆ ಮಾಡಿದಂಥದ್ದು ಒಂದರೊಳಗೆ ಸುಮಾರು 368 ವಚನಗಳನ್ನು ಒಂದೇ ಕಡೆ ಕೂಡ ಹಾಕಿದ್ದಾರೆ 67ನೇ ಇಸ್ವಿಗೆ. ದೊಡ್ಡ ಕೆಲಸ ಮಾಡಿದ್ದದು. ಹಾಗೆ ಆ ವಚನಗಳು ಸಿಕ್ಕಿದ್ದಾವಲ್ಲ, ಆಕೆ ಬದುಕಿದಂಥ ಕಾಲ ಎಲ್ಲಿ ಅದೊಂದು ನಿಲ್ಸ್ಕೊಂಡು ಮಾತು ನಿಲ್ಲಿಸೋಣ. ಆಕೆ ಜೀವನ ಚರಿತ್ರೆ ಶುರು ಮಾಡೋ ಮೊದಲು ಆಕೆ ಹುಟ್ಟಿದ್ದು ಉಡುತಡಿ ಅಂತ ಒಂದು ಊರು. ಅಕ್ಕ ಮಹಾದೇವಿ ಬಸವಣ್ಣವರ ಸಮಕಾಲೀನೇ ಆದ್ದರಿಂದ ಆಕೆ ಬದುಕಿದಂಥ ಕಾಲ ಕ್ರಿಸ್ತಶಕ 1160 ಅಂತ ತೀರ್ಮಾನ ಮಾಡಿದ್ದಾರೆ. ಅದನ್ನು ಬಹುಶಃ ಎಲ್ಲರೂ ಒಪ್ಕೊಂಡಿದ್ದಾರೆ. ಆ ಕಾಲದಲ್ಲಿ ಬದುಕಿದ್ದು, ಹುಟ್ಟಿದ್ದು ಉಡುತಡಿ ಅಂತ. ಆ ಉಡುತಡಿ ಎಲ್ಲಿದೆ ಈಗ? ಆ ಉಡುತಡಿಯನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂಥ, ಸಮೀಪ ಇರುವಂಥ ಯಾವುದದು ಉಡುಗಣಿ ಅಂತ ಒಂದು ಊರಿದೆ ಈಗ, ಬಳ್ಳಿಗಾವಿ ಹತ್ತಿರ. ಈಗ ಉಡುಗಣಿ ಅಂತ ಊರಿದೆ. ಈ ಉಡುಗಣಿನೇ ಆಗಿನ ಉಡುತಡಿ ಆಗಿರಬಹುದು ಅಂತ ನಂಬಿದ್ದಾರೆ. ಮತ್ತು ಕೌಶಿಕ ಅನ್ನೋನು ಯಾರೂ ಇರಲಿಲ್ಲ ಆವಾಗ ಅಂತ, ಕಸಪಯ್ಯ ಅಂತ ಒಬ್ಬ ನಾಯಕ ಇದ್ದ. ಆ ಕಸಪಯ್ಯನೇ ಕೌಶಿಕ ಆಗಿರಬಹುದು ಅಂತ, ಚಂದದ ಹೆಸರು ಕೊಡಬೇಕು ಅಂತ ಮಾಡಿದರೆ ಗೊತ್ತಿಲ್ಲ. ಆ ಕಸಪಯ್ಯ ಅನ್ನುವಂಥ ನಾಯಕನೇ ಕೌಶಿಕ ಅಂತ ಒಂದು ಹುಡುಕಿದಾಗ ನಂತರ ಆ ಬಳ್ಳಿಗಾವೆಯಲ್ಲಿ ಒಂದು ನಗ್ನ ಸ್ತ್ರೀ ಮೂರ್ತಿ ಸಿಕ್ಕಿದೆ. ಅದು ಅಕ್ಕ ಮಹಾದೇವಿಯನ್ನು ಪ್ರತಿಬಿಂಬಿಸುವಂಥದ್ದು ಅಂತ ಒಂದು ಕಲ್ಪನೆ ಇದೆ. ಅದು ಏನೇ ಇರಲಿ, ಸುಮಾರು 550ಕ್ಕಿಂತ ಹೆಚ್ಚು ವಚನಗಳು ನಮಗೆ ಸಿಕ್ಕಿದ್ದಾವೆ. ಒಂದಕ್ಕಿಂತ ಒಂದು ಅನರ್ಘ್ಯ ರತ್ನ ಇದ್ದ ಹಾಗೆ. ಅಕ್ಕ ಮಹಾದೇವಿ ಕಂಡರಿಸಿದ ಸತ್ಯವನ್ನು ನಾವು ಕಾಣುವಂಥ ಬಗೆ ನಮಗೆ ಬೇಕು. ಅದು ಮುಖ್ಯವಾಗಿ ನಮ್ಮ ಮನಸ್ಸು ತೆರೆದಿರಬೇಕು. ಕತೆ ಬಹಳ ಸುಲಭವಾಗಿದೆ ಜೀವನದ್ದು, ಬಹಳ ದೊಡ್ಡದಾಗಿ ಹೇಳೋದಿಲ್ಲ ಕತೆಯನ್ನು. ಆಕೆ ಹುಟ್ಟಿದಾಗ ಎಲ್ಲಿದ್ಲು, ಯಾರ ಜೊತೆಗಿದ್ಲು, ಅಕಸ್ಮಾತ್ತಾಗಿ ರಾಜನ ಕಣ್ಣಿಗೆ ಬಿದ್ದು ಆಕೆ ಅವನ ಪತ್ನಿಯಾಗುವಂಥ ಸಂದರ್ಭ ಬಂತು. ಕರಾರುಗಳನ್ನು ಹಾಕಿ ಆಕೆ ಪತ್ನಿಯಾಗಿ ಇದ್ಲು. ಅವನು ಕರಾರುಗಳನ್ನು ಮೀರಿದ ತಕ್ಷಣ ಆ ಮನೆಯನ್ನು ಬಿರುಟು ಹೊರಟಲು ಅಂತ ಮಾತು ಬರ್ತದೆ. ಆ ಮಾತು ಬಗ್ಗೆ ಬೇಕಾದಷ್ಟು ಚರ್ಚೆ ಇದೆ. ನಾನು ಏನು ಮಾಡಿದ್ದೀನಿ ವಿಚಾರ ಅಂದರೆ, ಆ ಪದ್ಯಗಳನ್ನು ತಗೊಂಡಾಗ ಅವಳ ಜೀವನದ ಜೊತೆಗೆ ಆಕೆ ವಚನಗಳನ್ನು ಹೆಣ್ಕೊಂಡು ಹೋಗೋಣ. ಆಕೆ ಜೀವನದಲ್ಲಿ ಆಕೆ ಹೇಳಿದಂಥ ಘಟನೆಗಳು, ಆ ಘಟನೆಗಳು ಬಂದಾಗ ಆ ಸರಿಯಾದ ವಚನಗಳನ್ನು ಆರಿಸ್ಕೊಂಡು ಹೋದರೆ ಆ ಶಿವನ ಸಂಪಾದನೆಯಲ್ಲಿ ಮಾಡಿದಂಥ ಅಕ್ಕನ ಸಂಪಾದನೆಗಳಂತೆ ಇದ್ದಾವೆ ಪದ್ಯಗಳು. ಅದನ್ನು ಆರಿಸ್ಕೊಂಡು ಅದ್ರ ಜೊತೆ ತೊಗೊಂಡು ಹೋದಾಗ ಅವರ ಜೀವನ ಚರಿತ್ರೆಯ ಜೊತೆಗೆ ವಚನಗಳ ದರ್ಶನ ಕೂಡ ಆದೀತು ಅನಿಸುತ್ತೆ. ಆದ್ದರಿಂದ ನಾಳೆಗೆ ಅಕ್ಕ ಮಹಾದೇವಿಯ ಜೀವನ ಜೊತೆಗೆ ವಚನಗಳನ್ನು ಕಾಣುವಂಥ ಅವಕಾಶ ನಮಗಿದೆ. ನಮಸ್ಕಾರ.